ವಯಲಿನಲ್ಲಿ ಅಭಯ್, ಮೃದಂಗದಲ್ಲಿ ಸಾಕೇತ್.
ಈಗಿನ ಪ್ರಸ್ತುತಿ ವೋಕಲ್ನಲ್ಲಿ ಸೌಮ್ಯ, ವೈಲಿನ್ನಲ್ಲಿ ಅಭಯ್, ಮೃದಂಗದಲ್ಲಿ ಸಾಕೇತ್. ಮುಂದಿನ ತಯಾರಿ ವೋಕಲ್ನಲ್ಲಿ ಅರ್ಪಿತಾ, ವೈಲಿನ್ನಲ್ಲಿ ಇಂಚರ, ಮೃದಂಗದಲ್ಲಿ ತೇಜಸ್ವಿ.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವೋಕಲ್ಸ್ನಲ್ಲಿ ಅರ್ಪಿತಾ, ವೈಲಿನ್ನಲ್ಲಿ ಇಂಚರ, ಮೃದಂಗದಲ್ಲಿ ಪ್ರಜ್ಞಾನ್.
ಈಗಿನ ಪ್ರಸ್ತುತಿ ನಿಷ್ಕಾ ಭಟ್, ವಯಲಿನ್ನಲ್ಲಿ ನವೀನ್, ಮೃದಂಗದಲ್ಲಿ ಸುಮಾತ್ವ.
ಈಗಿನ ಪ್ರಸ್ತುತಿ ಆದ್ಯ ಮತ್ತು ಅಮೃತ ವೋಕಲ್ನಲ್ಲಿ, ವೈಲಿನ್ನಲ್ಲಿ ಚಂದನ, ಮೃದಂಗದಲ್ಲಿ ಹರ್ಷಿನಿ ರಂಜನ್. ಪ್ರಸ್ತುತಿ ತಾನ್ಯಾ ಕಾಮೋದ್ ರವಿದಾಸ್ ವೋಕಲ್ನಲ್ಲಿ, ವಯಲಿನ್ನಲ್ಲಿ ಅರ್ಪಿತಾ, ಮೃದಂಗದಲ್ಲಿ ಸಾಕೇತ್.
ಮುಖ್ಯ ವೇದಿಕೆಯಲ್ಲಿ ನಡೆಯುತ್ತೆ. ಶತಾಧಿಕಂಠದಲ್ಲಿ ಹಾಡೋರೆಲ್ಲ ಮತ್ತು ಕೇಳೋರೆಲ್ಲರೂ ಮುಖ್ಯ ವೇದಿಕೆಗೆ ಬರಬೇಕು. ಅಲ್ಲಿ ಆ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮತ್ತೆ ಇಲ್ಲೇ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.
ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದೀಗ ಶ್ರೀ ಲಕ್ಷ್ಮೀನಾರಾಯಣ ಸಂಗೀತ ಕಲಾಶಾಲೆಯ ನೂತನ ಕಟ್ಟಡ ಕಾರ್ಯಕ್ರಮ ಈಗ ಆರಂಭಗೊಳ್ತಾ ಇದೆ. ಅನಂತರ ಶತಾಧಿಕ ಕಂಠಗಾಯನ ಮತ್ತು ವಾದನ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಬಂದಂಥ ಸರ್ವ ಸಂಗೀತ ಬಂಧುಗಳನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀವಿ. 72 ವರ್ಷಗಳ ನಂತರ ಇಲ್ಲಿ ನೂತನ ಕಟ್ಟಡ ನಿರ್ಮಾಣಗೊಂಡು ಇವತ್ತು ಲೋಕಾರ್ಪಣೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ದೇಶದ ನಾನಾ ಕಡೆಗಳಿಂದ ಬಂದಂತಹ ಸಂಸ್ಥೆಯ ಸಂಗೀತ ಶಿಷ್ಯರು ಇವತ್ತು ಶತಾಧಿಕ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಪುರ ಮಠ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಸಂಗೀತ ಶಾಲೆಯ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ. ಇದೀಗ ಪರಮಪೂಜ್ಯರನ್ನ ವೇದ ಘೋಷಗಳೊಂದಿಗೆ ಎಲ್ಲ ಸಂಸ್ಥೆಯ ಟ್ರಸ್ಟಿಗಳು ಹಾಗೆ ಸಂಗೀತ ಶಿಷ್ಯರು, ಕಾಂಚನ ಮನೆತನದವರು ಪ್ರೀತಿಪೂರ್ವಕವಾಗಿ ಅವರನ್ನ ಆದರದಿಂದ ನಮನಗಳನ್ನ ಸಲ್ಲಿಸುತ್ತಾ ಪ್ರಣಾಮಗಳನ್ನ ಸಲ್ಲಿಸುತ್ತಾ ವೇದ ಘೋಷಗಳೊಂದಿಗೆ ಸ್ವಾಗತಿಸ್ತಾ ಇದ್ದಾರೆ. ಯಾಸಾ ಪದ್ಮಾಸನಸ್ಥ ವಿಪುಲ ಕಟಿತಟೆ ಪದ್ಮಪತ್ರಾಯತಾಕ್ಷಿ ಇದೊಂದು ಐತಿಹಾಸಿಕವಾದಂತಹ ಸಂದರ್ಭವಾಗಿದೆ. 72ನೇ ಕಾಂಚಿ ಮಹೋತ್ಸವದ ಈ ಸಂದರ್ಭದಲ್ಲಿ ಈ ಒಂದು ಸಂಗೀತದ ಪುಣ್ಯ ಭೂಮಿಯಲ್ಲಿ ಇವತ್ತು ತಮ್ಮ ಪೂಜ್ಯರು ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಇವತ್ತು ಈ ಒಂದು ಸಂಸ್ಥೆಯನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಂದಂತ ಸರ್ವರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಕಾಂಚನ ಮನೆತನ ಕಳೆದ 1 ಶತಮಾನದಿಂದ ಒಂದು ಸಂಗೀತ ಕ್ಷೇತ್ರದಲ್ಲಿ ಸಾವಿರಾರು ಶಿಷ್ಯರನ್ನ ರೂಪಿಸಿ ಅವರಿಗೆ ಮಾರ್ಗದರ್ಶನ ಮಾಡಿದಂತಹ ಮನೆತನ ಇವತ್ತು ಆ ಸಂಗೀತ ಪರಂಪರೆಯನ್ನ ಮುಂದುವರಿಸುವ ಉದ್ದೇಶದಿಂದ ಈ ಭವ್ಯವಾದಂತ ಸಂಗೀತದ ಜ್ಞಾನ ದೇಗುಲವನ್ನ ಕಟ್ಟಿ
ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗೆ ನಾವೆಲ್ಲರೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗ್ತಾ ಇದ್ದೀವಿ. ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗೆ ಈಗಾಗಲೇ ಪರಮ ಪೂಜ್ಯರು ಪ್ರವೇಶ ಆರಂಭಗೊಂಡಿದೆ. ಆ ಮೂಲಕ ಈ ಒಂದು ನೂತನ ಸಭಾಂಗಣ ಕಟ್ಟಡ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಇದೀಗ ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಮಹಾಸ್ವಾಮಿಗಳು ವೇದ ಘೋಷದೊಂದಿಗೆ ನೂತನ ಸಭಾಂಗಣಕ್ಕೆ ಪ್ರವೇಶಿಸಿ ಶ್ರೀರಾಮದೇವರಿಗೆ ಸಂಗೀತ ಮೂರ್ತಿಗಳಿಗೆ ಪುರಂದರದಾಸರಿಗೆ ಪುಷ್ಪಾರ್ಪಣೆ ಮಾಡಿ ನಮಸ್ಕಾರ ಅರ್ಪಣೆ ಮಾಡಿ ಆ ಮೂಲಕ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗ್ತೀವಿ. ಅನಂತರ ಪರಮ ಪೂಜ್ಯರು ದೀಪ ಪ್ರಜ್ವಲನೆ ಮಾಡಿ ಈ ಸಂಗೀತ ಶಾಲೆಯನ್ನ ಲೋಕಾರ್ಪಣೆಗೊಳಿಸಿ ಆ ಮೂಲಕ ಭವಿಷ್ಯದಲ್ಲಿ ಸಾವಿರಾರು ಶಿಷ್ಯರನ್ನ ರೂಪಿಸುವಂತ ಕಾರ್ಯಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಸಂಗೀತ ಸಂಸ್ಥೆಯ ಕಾಂಚನ ಮನೆತನದ ಕಾಂಚನ ರೋಹಿಣಿ ಸುಬ್ಬರತ್ನಂ ಅವರು ಉಪಸ್ಥಿತಿ ಇದೆ. ಹಾಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ವಿದ್ವಾನ್ ಮೂಡ್ನೂರು ರಘುರಾಮ್ ಅವರು ದಯವಿಟ್ಟು ಎದುರುಗಡೆ ಬರಬೇಕು. ಪರಮ ಪೂಜ್ಯರಾದಂತಹ ಮಹಾಸ್ವಾಮಿಗಳು ಘೋಷಣೆಯೊಂದಿಗೆ ಸಭಾಂಗಣಕ್ಕೆ ಪ್ರವೇಶಿಸಿ ಶ್ರೀರಾಮದೇವರಿಗೆ, ಸಂಗೀತ ತ್ರಿಮೂರ್ತಿಗಳಿಗೆ, ಪುರಂದರದಾಸರಿಗೆ ಪುಷ್ಪಾರ್ಪಣೆ ಮಾಡಿ ದೀಪ ಪ್ರಜ್ವಲನೆ ಮಾಡಿ ಈ ಒಂದು ಸಂಗೀತ ಶಾಲೆಯನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ
ಇದೀಗ ಪರಮ ಪೂಜ್ಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಆ ನಂತರ ಅವರನ್ನು ಸ್ವಾಗತಿಸಿದ ನಂತರ ಶತಾಧಿಕ ಕಂಠಗಾಯನ ಮತ್ತು ವಾದನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದೀಗ ಪೂಜ್ಯರಾದ ಸ್ವಾಮೀಜಿಯವರು ಪೀಠಾರೋಹಣ ಆಗಿದ್ದಾರೆ, ಪೀಠವನ್ನು ಅಲಂಕರಿಸಿದ್ದಾರೆ. ಇವರಿಗೆ ಸಂಗೀತ ಶಾಲೆಯ ಟ್ರಸ್ಟಿಗಳಾದಂಥ ಶ್ರೀ ಜಯಚಂದ್ರರಾವ್ ದಂಪತಿಗಳು ತುಳಸಿ ಹಾರ ಫಲಪುಷ್ಪವನ್ನು ಅರ್ಪಿಸಿ ಅವರ ಪ್ರಣಾಮಗಳನ್ನು ಸಲ್ಲಿಸಿ
ಸ್ವಾಗತಿಸಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಸಂಗೀತ ತ್ರಿಮೂರ್ತಿಗಳಿಗೆ ನಮಃ. ಹಾಗೆ ಶ್ರೀ ಪುರಂದರದಾಸರಿಗೂ ನಮಿಸುತ್ತಾ ಶ್ರೀ ರಾಮಚಂದ್ರನ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ಇಂದು ಮಕ್ಕಳ ಭಾಗ್ಯವೋ ಭಾಗ್ಯ, ಸಂಗೀತ ಶಾಲೆದು ಭಾಗ್ಯವೋ ಭಾಗ್ಯ, ನಮ್ಮ ಕಾಂಚನದ ಭಾಗ್ಯ ಅಮಿತವಾದದ್ದು. ನನ್ನ ಕನಸಂತೂ ಇವತ್ತು ಸಾಕಾರವಾಗಿದೆ. ಸಾಕ್ಷಾತ್ ಸರಸ್ವತಿ ರೂಪರಾಗಿ ಇಂದು ನಿಮ್ಮೆಲ್ಲರ ಸಂಗೀತಕ್ಕೆ ಫಸ್ಟು ಶ್ರುತಿ ಕೊಟ್ಟದ್ದು ವಿಜಯನಗರದ ಇದು ದೊರೆಗಳು. ಇವರು ನಮಗೆ ಭೂಪಾಲರು, ಒಡೆಯರು ಅಂತ ಕರೆದ ಒಂದು ಗೋಕರ್ಣದ ಮಂಡಲಾಧೀಶ್ವರರಾದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ತಂಬೂರ ಮೀಟಿ ನಿಮಗೆ ಸಂಗೀತವನ್ನು ನೀಡಿ ತನ್ಮೂಲಕ ಪಂಚಮ ವೇದವನ್ನು ನೀಡಿ ನಿಮಗೆ ಆಶೀರ್ವದಿಸಿದ್ದಾರೆ. ಅಹೋಭಾಗ್ಯ, ಅಹೋಭಾಗ್ಯ. ನನ್ನ ಕನಸು ಈ ಜನ್ಮದಲ್ಲಿ ಹೀಗೆ ತೀರ್ತಾ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಅವರ ಆಶೀರ್ವಾದ ನನ್ನ 2 ಮನೆತನಗಳಿಗಿರಲಿ. ಇದು ನಮ್ಮದು ಸಂಗೀತ ಕುಲ, ಕಾಂಚನದ ಪರಂಪರೆ. ನೀವು ಹೀಗೆ ನಿಂತು ಅವರಿಗೆ ಸೇವೆ ಮಾಡ್ತಿದ್ದೀರಿ, ಸಂಗೀತ ಸರಸ್ವತಿಗೆ ಸೇವೆ ಮಾಡ್ತಿದ್ದೀರಿ. ನಿಮ್ಮದು ಭಾಗ್ಯವೋ ಭಾಗ್ಯ, ನಿಮ್ಮನ್ನು ಹೆತ್ತವರ ಭಾಗ್ಯವೋ ಭಾಗ್ಯ, ನಿಮ್ಮ ಪರಂಪರೆ ಭಾಗ್ಯವೋ ಭಾಗ್ಯ. ಇಂದು ಮೊದಲು ಯಾವುದನ್ನು ಹಾಡ್ತಾ ಇದ್ದೀರಿ? ದಯವಿಟ್ಟು ಹೇಳಿ. ಸರ್,
ನಮ್ಮ ಹತ್ರ ಒಂದಿತ್ತು ಒಂದಿತ್ತು ನಮ್ಮ ಹತ್ರ ಹಳೆಯ 100 ವರ್ಷ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅನೌನ್ಸ್ ಮಾಡ್ತಾರೆ, ಅಲ್ಲಿ ಗುರುಗಳು ಮಾಡ್ತಾರೆ, ಮತ್ತು ಅಮ್ಮ ಮತ್ತು ನಾವು ಸಾಕು ಸರಸ್ವತಿ ಕಂಡಾಗೆ ಆಗ್ತಾ ಇದೆ ಮರ. ಶುರು ಮಾಡಿ ಅಮ್ಮ. ಈಗ ನಿಮ್ಮೆಲ್ಲರ ಕಣ್ಣ ಮುಂದಿದೆ ವಿಜಯನಗರದ ಸಾಮ್ರಾಜ್ಯವನ್ನು ಆಶೀರ್ವದಿಸುತ್ತಿದ್ದ ಯತಿ ಸರಸ್ವತಿಯ ಸ್ವರೂಪ. ಎಲ್ಲರೂ ಮನಸ್ಸಲ್ಲಿ ಈಗ ನಮಸ್ಕರಿಸಿಕೊಳ್ಳಿ. ನಿಮ್ಮ ಕೈಯಲ್ಲಿ ವಾದ್ಯ ಇದೆ, ಆದ ಕಾರಣ ಹೇಳ್ತಾ ಇದ್ದೇನೆ. ನಿಮ್ಮ ಕುಲವು ಇವತ್ತು ಸಾರ್ಥಕವಾಯಿತು. ಇನ್ನೂ 21 ಕುಲಕ್ಕೆ ನಿಮ್ಮ ಕುಲವು ಬೆಳಗತ್ತೆ. ಅದಕ್ಕೆ ಯಾವ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಎಲ್ಲರೂ ಸೇರಿ ನಮಸ್ಕರಿಸೋಣ. ಯತಿ ಸರಸ್ವತಿಗೆ ನಮಸ್ಕಾರಗಳು, ನತಿ ಸಹಸ್ರಗಳು. ಶ್ರೀ
ಕಾಂಚನ ವಿ ಸುಬ್ಬರತ್ನಂ ಅವರ ರಚನೆ. ಇದಕ್ಕೆ ಸಾಹಿತ್ಯವನ್ನು ಬರ್ಕೊಟ್ಟವರು ನಮ್ಮ ಮಾತೃಶ್ರೀ ಅವರಾದಂತಹ ಕೆ ರೋಹಿಣಿ ಸುಬ್ಬರತ್ನಂ. ಅದಕ್ಕೋಸ್ಕರವೇ ನಾವು ಇಂದಿನ ನಮ್ಮ ಕಲಾ ಸಭಾಭವನದ ಉದ್ಘಾಟನೆಯನ್ನು ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಗುರುಗಳಾದಂತಹ ಇವರ ರಚನೆಯಿಂದಲೇ ಪ್ರಾರಂಭಿಸುತ್ತಿದ್ದೇವೆ. ಇನ್ನು ಇನ್ನು ಮುಂದಿನದು ಈಗ ಕಾಂಚನೋತ್ಸವ ತ್ಯಾಗರಾಜ ಉತ್ಸವವಲ್ವೇ, ಮುಂದಿನದು ಗಿರಿರಾಜಸುತ ತನಯ ಅಂತ ಗಣಪತಿ ಮೇಲಿನ ಕೀರ್ತನೆ. ಇದು ಸಂತ ತ್ಯಾಗರಾಜರು ಮಾಡಿರೋದು. ಇದು ಯಾಕೆ ಬಹಳ ವಿಶೇಷವಾದದ್ದು ಅಂತಂದರೆ ಅವರ ಪರಂಪರೆ, ಅವರ ತಾತನವರಾದ ಗಿರಿರಾಜ ಕವಿಗಳ ಉಲ್ಲೇಖ ಈ ಕೀರ್ತನೆಯಲ್ಲಿ ಇರೋದರಿಂದ ಅವರ ಜೀವನ ಚರಿತ್ರೆಯನ್ನು ನಾವು ಇವತ್ತು ಅಧ್ಯಯನ ಮಾಡಲು ಸಹ ಬಹಳ ಸಹಕಾರಿಯಾಗಿದೆ. ತ್ಯಾಗರಾಜರ ತಾತ ಗಿರಿರಾಜ ಕವಿಗಳು ತಂಜಾವೂರು ದೊರೆಯಾದ ತುಳಜನ ಆಸ್ಥಾನದಲ್ಲಿ ಕವಿಯಾಗಿದ್ದವರು. ಅವರು ವಾಗ್ಗೇಯಕಾರರಾಗಿದ್ದರು. ಮೊದಲ ವರ್ಣ ಮುಂತಾದ ರಚನೆಗಳಿಗೆ ಕಾರಣಕರ್ತರಾಗಿದ್ದವರು. ಅವರ ಸಂಸ್ಮರಣೆಯಲ್ಲಿ ಈ ರಚನೆಯನ್ನು ಮಾಡಿದ್ದಾರೆ ಶ್ರೀ ತ್ಯಾಗರಾಜರು. ರಾಗ ಬಂಗಾಳ ಅಂತ. ಇದು ಮತಂಗನ ಕಾಲದಿಂದಲೂ ಬಂಗಾಳ ಅಂತ ಹೆಸರಿದೆ. ರೂಪ ಬದಲಾಗಿದೆ. ಬಂಗಾಳ ದೇಶದ್ದು ಅಂತ ಮತಂಗ ಬರೀತಾನೆ. ಆದರೆ ಈ ಕಾಲಕ್ಕಾಗುವಾಗ ಸ್ವಲ್ಪ ಬದಲಾವಣೆಯಾದರೂ ಆ ಹೆಸರನ್ನು ಉಳಿಸ್ಕೊಂಡಿದೆ. ಬಂಗಾಳ ರಾಗ ಆದಿತಾಳ. 1 2 3 4 5 2 3 ಗಿರಿರಾಜಸುತ
ಶ್ರೀ ಸತ್ಯದ ನಾರಾಯಣ ದೇವರನ್ನು ಕುರಿತದ್ದು. ಕಾಂಚನ ಮನೆಗೆ ಕೇರಳದ ಪಾಲ್ಘಾಟಿಂದ ಬಂದ ಒಂದು ಸೊಸೆ ಕನ್ನಡ ಭಾಷೆಯನ್ನು ಕಲಿತು ತಿಂಗಳು ತನ್ನ ಮನೆಯಲ್ಲಿ ಆಗುತ್ತಿದ್ದ ಸತ್ಯನಾರಾಯಣ ದೇವರ ವ್ರತವನ್ನು ಕನ್ನಡದಲ್ಲಿ ಎಲ್ಲರೂ ಮನೆಯಲ್ಲಿ ಹಾಡಿಕೊಳ್ಳಲಿ ಎಂದು ರಚಿಸಿದ ರಚನೆ ಅದು. ರಚನೆ ಕಾಂಚನ ಆನಂದ ಲಕ್ಷ್ಮಿ ಅಮ್ಮಾಳ್ ಅವರದ್ದು. ಇದರ ರಾಗಮಾಲಿಕೆಯ ನೊಟೇಷನ್ನು ರಾಗವನ್ನು ಅಳವಡಿಸಿದ್ದು ಪೂಜ್ಯರಾದ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರಿಂದಾಗಿಯೇ ಇಂದು ದಕ್ಷಿಣ ಕನ್ನಡದಲ್ಲಿ ಈ ಮಟ್ಟಿನ ಸಂಗೀತ ಹುಟ್ಟಿ ಬೆಳೆದು ಹರಡಲು ಕಾರಣವಾಯಿತು. ಇನ್ನು ಮುಂದೆ ರಾಗಮಾಲಿಕೆಯ ಪ್ರಸ್ತುತಿ ಆದಿತಾಳದಲ್ಲಿದೆ. ಸತ್ಯನಾರಾಯಣ ದೇವರ ದೇವನೇ. ಸತ್ಯನಾರಾಯಣ ದೇವರ ದೇವನೇ, ಸತ್ಯದಿ ಜಗವನ್ನು ಪೊರೆಯುವನೇ ಹರಿ. ಸತ್ಯನಾರಾಯಣ ದೇವರ ದೇವನೇ, ಸತ್ಯದಿ ಜಗವನ್ನು ಪೊರೆಯುವನೇ ಹರಿ. ದಾಸರ ಪೊರೆವನೇ ಶ್ರೇಷ್ಠ
ಇನ್ನು ನಾಲ್ಕನೇದು, ಸಂಗೀತಕ್ಕೆ 4 ಚತುರ್ದಂಡಿ ಹೇಗಿತ್ತೋ ರಾಗ, ತಾಳ, ಪ್ರಬಂಧ ಮತ್ತು ಠಾಯ ಅಂತ, ಅದೇ ರೀತಿ ಇವತ್ತು ಸಂಗೀತದ ಕಾಂಚನದ ಸಂಗೀತ ದಂಡಿಗೆ ನೀವು ಹಾಡಿದ್ದು 4 ದಂಡಿಗಳಾಯಿತು. ಈ 4ನೇದು ಯಾವುದು ಅಂತ ಹೇಳಿದರೆ ವಿಜಯನಗರದ ಕಾಲದಲ್ಲಿ ಇದ್ದಂತಹ, ಆಡಳಿತದ ಕಾಲದಲ್ಲಿ ಇದ್ದಂತಹ ಪುರಂದರದಾಸರದ್ದು ಈ ಸಾಹಿತ್ಯದ ಯಾವುದು ಶ್ರೀ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಂತ ಅವ್ರ ಹಾಡಕ್ಕೇನು ಕಾರಣ ಅಂತ. ಇದರ ಆರಂಭ ಇವತ್ತು ವಿಜಯನಗರದ ಗುರುಗಳಾಗಿದ್ದವರಿಂದ ತಂಬೂರಿಯಿಂದ ಆರಂಭ ಆಗಿದೆ ಅಂತ ನೀವೆಲ್ಲ ಗಮನಿಸಬೇಕು. ಇಂದು ನೀವು ಹಾಡ್ತಾ ಇರೋದು ವಿಜಯನಗರ ಸಾಮ್ರಾಜ್ಯವು ಅಳಿದ ಮೇಲೂ, ಆರಂಭದಲ್ಲಿದ್ದರೂ ಅಳಿಯುವ ಕಾಲಕ್ಕೂ ಇದ್ದಂಥವರು ಪುರಂದರದಾಸರು. ಆಗ ತುಂಬ ಒಳ್ಳೆಯದನ್ನು ನೋಡಿದ್ದಾರೆ, ಇಡೀ ಉತ್ಕೃಷ್ಟವಾದ ಕಾಲವನ್ನು ನೋಡಿದ್ದಾರೆ, ತುಂಬ ನಾಶವಾದ ಕಾಲವನ್ನು ನೋಡಿದವರು. ಅಂಥ ಒಂದು ಕಾಲದಲ್ಲಿ, ಮತಾಂತರವಾಗ್ತಾ ಇದ್ದಂತಹ ಕಾಲದಲ್ಲಿ ಅವರು ಹರಿದಾಸರಾಗಿ ತಂಬೂರಿಯನ್ನು ಮೀಟಿಕೊಂಡು, ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟಿಕೊಂಡು, ಇದನ್ನು ಕಾಷಾಯ ವಸ್ತ್ರವನ್ನು ಧರಿಸಿ ತಾಳವನ್ನು ತಟ್ಟುತ್ತಾ, ಇದೆಲ್ಲ ಮಾಡ್ರಪ್ಪ, ನೀವು ಮೇಲಕ್ಕೆ ಹೋಗ್ತೀರಿ ಜೀವನದಲ್ಲಿ, ನಿಮ್ಮ ತನ ಉಳಿಯತ್ತೆ, ನಿಮ್ಮದು ಅಸ್ಮಿತೆ ಉಳಿಯತ್ತೆ, ಭಾರತದ ಅಸ್ಮಿತೆಯನ್ನು ಉಳಿಸ್ತೀವಿ ನೀವೆಲ್ಲ ಅಂತ ಹೇಳಿ ಇದನ್ನು ಹಾಡಿದಂಥದ್ದು ಶ್ರೀಗಳಿಂದ ತಂಬೂರಿ ಮೀಟಿ ಆರಂಭ ಆಗಿದೆ. ನೀವು ಅದನ್ನು ಪಾಲಿಸಿ, ಸಾಹಿತ್ಯವನ್ನು ಗಮನಿಸಿ ನೀವು ಉದ್ಧಾರ ಆಗಿ ಶ್ರೀಗಳ ಆಶೀರ್ವಾದ ನಮಗೆ ಜನ್ಮ ಜನ್ಮಾಂತರಕ್ಕಿರಲಿ ಅಂತ ಬೇಡ್ತಾ ನಾವು ತಂಬೂರಿಯನ್ನು ಮೀಟೋಣ, ಭಾವಾಬ್ದಿಯನ್ನು ದಾಟೋಣ. ಸುರರೊಳು ಸೇರಿದವ
ಪರಮಪೂಜ್ಯರ ಉಪಸ್ಥಿತಿಯಲ್ಲಿ ವಿದ್ವಾನ್ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರ 105ನೇ ಜನ್ಮದಿನದ ಪುಣ್ಯವರ್ಷದ ಪ್ರಯುಕ್ತ ಶತಾಧಿಕ ಕಂಠಗಾಯನ ಮತ್ತು ವಾದನ ಕಾರ್ಯಕ್ರಮ ಇದೀಗ ಈ ನೂತನ ಸಭಾಂಗಣದಲ್ಲಿ ಲೋಕಾರ್ಪಣೆಗೊಂಡು ನಡೆಯಿತು. ಕಾಂಚನ ಈ ಸಂಗೀತ ಶಾಲೆಯ ದೇಶದ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಶಿಷ್ಯರು, ವಿದೇಶದಲ್ಲಿರ್ತಕ್ಕಂಥ ಶಿಷ್ಯರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂಥ ಮಾನ್ಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಅವರು ಈ ಸಂದರ್ಭದಲ್ಲಿ ಶುಭ ನುಡಿಗಳನ್ನು ಹಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ಜೈ ಶ್ರೀರಾಮ್. ಗಟ್ಟಿಯಾಗಿ ಹೇಳ್ಬೋದು ಜೈ ಶ್ರೀರಾಮ್ ಅಂತ. ರಾಮ ಇದ್ದರೆ ತಾನೇ ಎಲ್ಲವೂ. ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಒಂದು ಅದೃಷ್ಟ ನನಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಪರಮಪೂಜ್ಯ ಸ್ವಾಮೀಜಿಯವರು ಸಂಗೀತಗಾರರೇ. ಅವರ ಸಮ್ಮುಖದಲ್ಲಿ ಈ ಸಂಗೀತೋತ್ಸವದ ಕಾರ್ಯಕ್ರಮ ನಡೆದಿದೆ. ನನಗೆ ಮತ್ತೊಂದು ವಿಶ್ವಾಸ ಬರ್ತಾ ಇದೆ. ಒಂದು ಕಡೆಯಲ್ಲಿ ಅಮ್ಮನವರು ಹೇಳಿದರು, ಮತಾಂತರ ಆಗ್ತಾ ಇದೆ, ಆಕ್ರಮಣಗಳಾಗ್ತಾ ಇದೆ, ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಮೌಲ್ಯಗಳು ಉಳಿಯುತ್ತಾ ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ಈ ಕಾಂಚನ ಒಂದು ರೀತಿ ಹೇಗೆ ಗಂಗೆಗೆ ಗಂಗೋತ್ರಿ ಇದೆ, ಹಾಗೆ ಸಂಗೀತಕ್ಕೆ ಈ ಕಾಂಚನವೇ ಒಂದು ಗಂಗೋತ್ರಿ ಅಂತ ಅಂದ್ಕೊಂಡಿದ್ದೇನೆ ನಾನು. ಈ ದೇಶದಲ್ಲಿ ಭೂಮಿಯಲ್ಲೂ ಸಂಗೀತ ಇದೆ, ಕಲ್ಲಿನಲ್ಲೂ ಇದೆ, ಮರದಲ್ಲೂ ಇದೆ, ಪರ್ವತಗಳಲ್ಲೂ ಇದೆ, ನದಿಗಳಲ್ಲೂ ಇದೆ. ಇಲ್ಲಿ ಸಂಗೀತ ಇಲ್ಲದ್ದು ಯಾವುದೂ ಇಲ್ಲವೇ ಇಲ್ಲ, ಎಲ್ಲವೂ ಸಂಗೀತಮಯ. ವಿದೇಶದ ಸಂಗೀತಗಳಿದೆ, ಕೇಳಿದ್ರಲ್ಲ, ಏಕ್ ದೋ ತೀನ್ ಚಾರ್ ಪಂಚ, ಅದು ಒಂದು ಸ್ವಲ್ಪ ದಿವಸ, ಆಮೇಲೆ ಅದು ಕೈಕಾಲ ಅಲ್ಲಾಡಿಸಿ ಅದು ಬಿದ್ದು ಹೋಗುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಷ್ಟು ವರ್ಷದಿಂದ, ಅಂದರೆ ನಮ್ಮ ಸಂಗೀತ ನಮ್ಮ ಜೀವನದ ಸಂಗೀತ, ಅದು ಜೀವನಕ್ಕೆ ಪ್ರೇರಣೆ ಕೊಡುವಂಥ ಸಂಗೀತ. ಅದು ಬರೀ ಕೈಕಾಲುಗಳಿಗಿದ್ದರೆ ಹೃದಯಕ್ಕೆ ತಟ್ಟುವಂಥ ಸಂಗೀತ ಇದು. ಅವನ ಮನಸ್ಸನ್ನು ಬೆಳಗಿಸುವಂಥ ಒಂದು ಸಂಗೀತ ಇದು. ಅಂಥ ಸಂಗೀತ ಅದು ಜಗತ್ತನ್ನು ಉದ್ಧರಿಸ್ಬೋದು. ಸಂತೋಷ ರಾಜಶೇಖರ್ನ ಶ್ರೀಮತಿಯವರು ಅಕ್ಕ ಬೆಂಗಳೂರಿನಲ್ಲಿ 2 ಕಡೆಯಲ್ಲಿ ಸಂಗೀತ. ಅವರ ಇನ್ನೊಬ್ಬರು ತಂಗಿ ಅಲ್ಲ, ಅವರು ಅಮೇರಿಕಾದಲ್ಲಿ ಹೋಗಿ ಅಮೇರಿಕನ್ ಆಗುವುದೇ ಒಂದು ದೊಡ್ಡ ಸಂಗತಿ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ. ಇವರು ನಾನು ಭಾರತೀಯಳಾಗೇ ಇರಬೇಕು, ಹಿಂದೂವಾಗೇ ಇರಬೇಕು ಅಂಥೇಳಿ ಹಿಂದೂ ಚಿಂತನೆಗಳು ಯಾವುದಿದೆ ಸಂಗೀತದ ಮುಖಾಂತರ ಕೊಡುವಂಥ ಕಾರ್ಯ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಕಾಂಚನದಿಂದ ಅದು ಅಮೇರಿಕಾದವ್ರಿಗೆ ಹೋಗಿದೆ, ಅಂದರೆ ಇಡೀ ವಿಶ್ವವನ್ನು ವ್ಯಾಪಿಸಿದೆ ಅಂಥ ಸಂಗೀತ ಇದು. ಅದಕ್ಕೋಸ್ಕರ ನೀವು ಸಂಗೀತದಲ್ಲಿ ನೋಡಿದೆ, ನಾನು ಇಲ್ಲೊಬ್ಬ ಹುಡುಗ, ಅವನು ಮೃದಂಗದಷ್ಟು ಉದ್ದನೂ ಇಲ್ಲ, ಕೂತರೆ ಅಷ್ಟೇ ಕಾಣಿಸ್ತು. ಏನು ಹೆಸರು? ರಾಮ 6ರಿಂದ 60-70 ವರ್ಷದವರೆಗಿರುವಂಥವ್ರು ನೀವು ಈ ಸಂಗೀತದ ಕಾರ್ಯಕ್ರಮದಲ್ಲಿ ಜೋಡ್ಕೊಂಡಿದ್ದೀರಾ, ಇದನ್ನು ಉಳಿಸಿ ಅಂತ. ನಾನೊಂದು ಕಡೆಗೆ ಹೋಗಿದ್ದೆ, ನಾನು ಭರತನಾಟ್ಯ ನೋಡಲಿಕ್ಕೆ ಹೋಗಿದ್ದೆ. ನಾನು ತುಂಬ ಚೆನ್ನಾಗಿ ಭರತನಾಟ್ಯ ಮಾಡಿದರು ಉಡುಪಿಯವರು. ಸ್ವಲ್ಪ ಹೊತ್ತಿನಲ್ಲಿ ನೋಡಿದರೆ, ಸ್ವಲ್ಪ ಸಮಯದಲ್ಲಿ ನೋಡಿದರೆ ಅವರು ಬ್ರೇಕ್ ಡ್ಯಾನ್ಸ್ ಮಾಡಲಿಕ್ಕೆ ಹೊರಟರು. ತಾಕತ್ತಿದೆ ನಮಗೆ. ಒಂದು ಸಲ ನಮ್ಮ ನೃತ್ಯವನ್ನು ಕಲಿತರೆ ಜಗತ್ತಿನ ಯಾವುದೇ ನೃತ್ಯದಲ್ಲಿ ಕೂಡ ನಾವು ಶ್ರೇಷ್ಠರಾಗುವುದು. ಸಂಗೀತನೂ ಹಾಗೆ, ನಾವು ಇದರಲ್ಲಿ ಅಭ್ಯಾಸ ಮಾಡಿದರೆ ಜಗತ್ತಿನ ಯಾವುದೇ ಸಂಗೀತವನ್ನು ಬೇಕಾದ್ರೆ ಹೇಳ್ಬೋದು. ತೆಲುಗು ಸಿನಿಮಾ ಬಂದಿದೆ ಅಲ್ಲ ಒಂದು, ಅದರಲ್ಲಿ ಅವನು ಹಾಡಿದ್ದಾನೆ ಅಲ್ಲ, ನನಗೆ ಅದು ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಆದರೆ ನೀವು ಮಾತ್ರ ಬಿಟ್ಟುಕೊಡಬೇಡಿ. ವಿದೇಶಕ್ಕೆ ಹೋದರೂ ನಮ್ಮತನವನ್ನು ಉಳಿಸ್ಕೊಳ್ಬೇಕು ಅಂತ. ಯಾವುದೇ ಬಂದರೂ ನಮ್ಮತನ, ಯಾಕಂದರೆ ಇದು ನಮ್ಮ ಮೂಲ ಚಿಂತನೆ ಏನಿದೆ, ಮೂಲ ಸಂಸ್ಕೃತಿ ಏನಿದೆ, ಮೂಲ ಧರ್ಮ ಏನಿದೆ, ಮೂಲ ಮೌಲ್ಯಗಳೇನಿದೆ, ಅದನ್ನು ಉಳಿಸುತ್ತೆ ಅಂತ.
ಜಗತ್ತು ಇವತ್ತು ನಮ್ಮ ಕಡೆಗೆ ನೋಡ್ತಾ ಇದೆ. ಭಾರತ ಏನಾದರೂ ಕೊಡಬೇಕು ಅಂತ, ಹಿಂದೂ ಏನಾದರೂ ಜಗತ್ತಿಗೆ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ನಿಮ್ಮಂಥವರು ಜಗತ್ತಿಗೆ ಕೊಡ್ತಾರೆ. ನೀವಿಲ್ಲಿ ಹಾಡು ಹೇಳ್ತಾ ಇರುವಂಥದ್ದು ಕಾಂಚನದಲ್ಲಿ ಒಂದು ದೊಡ್ಡ ಸಭಾಗೃಹ ಆಗಿದೆ, ಅಲ್ಲೇನೋ ಕಲ್ತಿದ್ದೇನೆ, ಅಲ್ಲೇನೋ ಅಷ್ಟಲ್ಲ ಅಂತ. ಈ ಸಂಗೀತ ಜಗತ್ತಿಗೆ ಹೋಗಬೇಕು ಅಂತ, ಜಗತ್ತದನ್ನು ಅಪೇಕ್ಷೆ ಮಾಡ್ತದೆ ಅಂತ. ಅದಕ್ಕೆ ನೀವು ಸಣ್ಣದು ಅಂತ ಯೋಚನೆ ಮಾಡಬೇಡಿ. ಇಲ್ಲಿ ಮಾಡುವಂಥ ನಮ್ಮ ಮೂಲ ಭಾರತದ ಚಿಂತನೆ ಇರ್ಬೋದು, ಶಿಕ್ಷಣ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಅದೆಲ್ಲವೂ ಜಗತ್ತಿಗೆ ಹೋಗುವಂಥದ್ದು ಅಂತ ಜಗತ್ತಿಗೆ ಹೋಗುವಂಥ ಕಾರ್ಯ ನಾವು ಮಾಡ್ತಾ ಇರೋದು. ಅದಕ್ಕೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ಸಣ್ಣ ಪುಟ್ಟ ಭಾರತೀಯ ಕೆಲಸ ಮಾಡಿದರೂ ಕೂಡ ಅದು ಜಗತ್ತಿನ ಹಿತಕ್ಕೆ ಅಂತ. ಸ್ವಾಮೀಜಿಯವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಕಲ್ಪನೆ ಇರುವುದೇ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಅದಕ್ಕೋಸ್ಕರ ಜಗತ್ತಿನ 750 ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ. ಅವರೆಲ್ಲರ ಸುಖಕ್ಕೋಸ್ಕರ ನಾವು ಇಲ್ಲಿ ಕಾರ್ಯ ಮಾಡ್ತಾ ಇರೋದು. ಸಂಗೀತ ಹೇಳೋದು ಕೂಡ ಜಗತ್ತಿನ ಹಿತಕ್ಕೋಸ್ಕರ. ನನಗೆ ಅಂತ ಕೇಳಲಿಲ್ಲ ಇಲ್ಲಿ. ನನಗೆ ಅಂದ್ಕೊಳ್ತೇನೆ, ನನಗೆ ಹಾಡಿನಲ್ಲಿ ಹೇಳುವಾಗ ನನಗೆ ಸುಖ ಕೊಡು, ನನಗೆ ನೆಮ್ಮದಿ ಕೊಡು ಅಂತ ಕೇಳ್ತಾ ಇಲ್ಲ. ನಾನು ಹೋಗಿ ನಾವು ಆಗುವಂಥದ್ದು ಅಂಥ ಒಂದು ಶ್ರೇಷ್ಠವಾದಂಥ ಕಲೆ ನೀವು ಅದರಲ್ಲಿ ಜೋಡಿಕೊಂಡಿದ್ದೀರಾ, ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಇದೊಂದು ದರ್ಶನ, ಸಂಗೀತದ ಒಂದು ದರ್ಶನ ಇದು. ಅಂಥ ಅಪೂರ್ವವಾದಂಥ ಕಾರ್ಯಕ್ರಮ ನನಗೊಂದು ಅವಕಾಶ ಕೊಟ್ಟದಕ್ಕೆ ಇಲ್ಲಿ ಆಯೋಜಕರಿಗೆ ಮತ್ತೊಮ್ಮೆ ಅನಶ್ವರ್ಸ ನಮಸ್ಕಾರವನ್ನು ಸಲ್ಲಿಸಿ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಒಂದೇ ಮಾತಾಡೋ. ಹರೇ ರಾಮ. ಶ್ರೀ ಸಂಸ್ಥಾನದವರ ಅಪ್ಪಣೆಯನ್ನು ಪಡೀತಾ ಧನ್ಯವಾದದ 2 ನುಡಿಗಳು. ಸಂಸ್ಥಾನ 1915ನೇ ಇಸವಿಯಲ್ಲಿ ಇದೇ ಭೂಮಿಯಲ್ಲಿ ಸಂತಾನಕ್ಕಾಗಿ ಸಹಸ್ರ ಭೋಜನವೊಂದು ನಡೆದಿತ್ತು. ಅದು ಆಗಲೇ ಅಮ್ಮ ಹೇಳಿದಾಗೆ ಆನಂದಲಕ್ಷ್ಮಿ ಅಮ್ಮಾಳ್ ಅವರು ಮತ್ತು ಕಾಂಚನ ವೆಂಕಟರಮಣಯ್ಯರ್ ಅವರ ಕಾಲದಲ್ಲಿ ಅದರ ಫಲವಾಗಿ ಹುಟ್ಟಿದಂತಹ ಸಂಗೀತ ಸಂತತಿ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ. ಆ ಮಹಾತ್ಮರ 105ನೇ ಜನ್ಮ ವರ್ಷವನ್ನು ಶತಾಧಿಕ ಕಂಠಗಾಯನದೊಂದಿಗೆ ನಾವು ಇವತ್ತು ಮಾಡಿರುತ್ತೇವೆ. ಅಂದು ಸಂತತಿಗಾಗಿ ಸಹಸ್ರಾಧಿಕ ಭೋಜನವಾಯಿತು. ನಂತರ ಮಕ್ಕಳಿಗಾಗಿಯೇ ಸಂಸ್ಥಾನದವರು 2013ರಲ್ಲಿ 1 ವಾರಗಳ ಕಾಲ ಸಮರಸನ್ನಾಹ ಅನ್ನುವ ರಾಮಕಥೆಯನ್ನು ಅನುಗ್ರಹಿಸಿ ಸಹಸ್ರಾನೇಕ ಭೋಜನ ನಡೆಯಿತು. ಆ ಸಂದರ್ಭದಲ್ಲಿ 5,000ಕ್ಕೂ ಹೆಚ್ಚು ಜನ ಬಂದು ಈ ಭೂಮಿಯಲ್ಲಿ ಅನ್ನ ಉಂಡಿದ್ದಾರೆ. ಅದೇ ರೀತಿಯ ಸಂದರ್ಭ ಮತ್ತೊಮ್ಮೆ ನಮಗೆ ಒದಗಿ ಬಂದಿದೆ. ಈ ದಿನಗಳಲ್ಲಿ ಸಂಸ್ಥಾನದವರ ದಿವ್ಯ ಉಪಸ್ಥಿತಿಯಲ್ಲಿ ಸಹಸ್ರಾನೇಕ ಭೋಜನ ಮತ್ತೆ ನಡೀಲಿಕ್ಕಿದೆ, ಸಂಗೀತದೊಂದಿಗೆ ನಡೀಲಿಕ್ಕಿದೆ. ಬಹುಶಃ ಇದು ಇತಿಹಾಸದಲ್ಲಿ ಎಲ್ಲಿಯೂ ಕಂಡಿರದಂತಹ ಒಂದು ಕ್ಷಣ. ಈ ಪುಣ್ಯ ಭೂಮಿಯಲ್ಲಿ ಹಿರಿಯರ ಅನೇಕ ತ್ಯಾಗ ಸಾಧನೆ ಈಗಿನವರೆಗೂ ಕಾಂಚನ ಮನೆತನದ ಆ ತ್ಯಾಗದ ಫಲವಾಗಿಯೇ ಶ್ರೀ ಸಂಸ್ಥಾನದವರು ನಮಗಿಂದು ಇಲ್ಲಿ ಒದಗಿ ಬಂದು ನಮ್ಮನ್ನು ಆಶೀರ್ವದಿಸಿದ್ದೀರಿ. ಕೇಳಿಕೊಳ್ಳುವುದಿಷ್ಟೇ, ಸೂರ್ಯಚಂದ್ರ ಇರುವವರೆಗೂ ಕಾಂಚನದಲ್ಲಿ ಹೀಗೆ ಸಂಗೀತ ನೆಲೆಸುವಂತಾಗಬೇಕು. ಈ ಸಂತಾನ ಮುಂದಕ್ಕೂ ಹೀಗೆ ಬೆಳೆದು ಇಲ್ಲಿಯೇ ಸಂಗೀತ ನೆಲೆಸಲಿ. ಕಾಂಚನವೆಂದರೆ ಸಂಗೀತ ಎನ್ನುವ ಅನ್ವರ್ಥ ನಾಮವೇನಿದೆ ಅದು ಸೂರ್ಯಚಂದ್ರರಿರುವವರೆಗೂ ಇರಬೇಕು. ಎಲ್ಲರಿಗೂ ನಮಗೆ ಆಶೀರ್ವದಿಸಬೇಕು ಅಂತ ಭಕ್ತಿಪೂರ್ವಕವಾಗಿ ನಿಸ್ಪೃಹವಾದಂತಹ ಭಕ್ತಿಪೂರ್ವಕವಾದ ಎಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ದಯವಿಟ್ಟು ನಮಸ್ಕಾರ ಮಾಡಿ. ಶ್ರೀ ಸಂಸ್ಥಾನದವರು ಈ ಮನೆಯ ಪುಣ್ಯದ ಫಲವಾಗಿಯೇ ನಮ್ಮೊಂದಿಗಿದ್ದಾರೆ, ನಮಗೆ ಆಶೀರ್ವದಿಸ್ತಾ ಇದ್ದಾರೆ. ನಮ್ಮ ಜನ್ಮ ಪಾವನ ಆಗಿದೆ. ಇವತ್ತು ಈ ಪುಣ್ಯ ಭೂಮಿ ಪಾವನವಾಗಿದೆ. ಹರೇ ರಾಮ ಸಂಸ್ಥಾನ. ಧನ್ಯವಾದ ಹೇಳಿಬಿಡ್ತೇನೆ. ಹಾಗೆ ನಮ್ಮೊಂದಿಗೆ ಇವತ್ತು ಹಿರಿಯರಾದ ಮಾನ್ಯ ಪ್ರಭಾಕರ್ ಭಟ್ ಅವರು ಬಂದು 2 ಹಿತನುಡಿಗಳನ್ನ ಆಡಿದ್ದಕ್ಕಾಗಿ ಅವರಿಗೆ
ಸಂಸ್ಥೆ ಪರವಾಗಿ, ಮನೆತನದ ಪರವಾಗಿ ಅನಂತಾನಂತ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಸಂಗೀತ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಹಾಗೆ ಹಾಡಿದಂತಹ ಎಲ್ಲರ ಹೆಸರುಗಳನ್ನು ಹೇಳಬೇಕಾಗಿ ಗಾಯನ ವಾದನವನ್ನು ಮಾಡಿದ ಶತಾಧಿಕ ಕಲಾವಿದರ ಹೆಸರನ್ನು ಹೇಳಬೇಕಾಗಿ ಸ್ಮಿತಾ ಅವರಲ್ಲಿ ವಿನಂತಿ, ಹಾಗೂ ಶಿಲ್ಪ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಶತಾಧಿಕ ಕಂಠ ಗಾಯನದಲ್ಲಿ ಭಾಗವಹಿಸಿದವರೆಲ್ಲರ ಹೆಸರನ್ನು ಹೇಳಲು ಇಚ್ಛಿಸುತ್ತೇವೆ. ಮೊದಲಿಗೆ ಹಾಡುಗಾರಿಕೆ. ಕಾಂಚನ ಶ್ರೀರಂಜನಿ ಮ್ಯಾಮ್, ಕಾಂಚನ ಶ್ರುತಿರಂಜನಿ ಮ್ಯಾಮ್, ರಘುನಂದನ್, ಸೌಮ್ಯಶ್ರೀ, ಸಿದ್ಧಾಂತ್, ದಿನೇಶ್ ನಾಯಕ್, ಸತ್ಯ, ದಯಾ, ವೇದ, ದ್ಯುತಿ ಅಹೀಶ್, ಸಚಿತ್ ಅಹೀಶ್, ಅಭಿಷೇಕ್, ವಿಶಾಖಾ ಆಚಾರ್ಯ, ಅನುಜ್ ರಾವ್, ಅಚಲಾ ರಾವ್, ಕುಸುಮಾ ಹರಿಕರ್, ಚಾರ್ವಿ, ರೋಜಸ್, ಶಾರದಾ ಎಸ್, ಸಂಹಿತಾ, ಮೇಘಾ ನಾಡಿಕ್, ನೈಮಿಷಾ ವಿಕಾಸ್, ಮಾನಸ, ಅರ್ಪಿತಾ, ಅನಘ, ಕಾರ್ತಿಕ್ ಎಮ್ಮಿ, ಬರುಣಿ, ಶ್ರೀನಿಕಾ, ವಿಭಾ, ತಾನ್ಯಾ ರವಿದಾಸ್, ನಿಖಿಲ್, ವಸುಧಾ ಜಯರಾಮ್, ಅಂಕುಶ್, ಸ್ಮೃತಿ ಭಾರದ್ವಾಜ್, ಸ್ವರಶ್ರೀ, ದಿವಾಕರ್, ಪ್ರಣಮ್ಯ, ದ್ಯುತಿ ಅವಧಾನಿ, ರಿತಾನ್ಯಾ, ಪ್ರಿಯಾಂಕಾ ಭಟ್, ಚಂದನ, ಅಭಾ, ಆನ್ಯ, ಕಾತ್ಯಾಯಿನಿ ವಸಿಷ್ಠ, ಶ್ರೀಧರಮೂರ್ತಿ, ಶ್ವೇತಾ ನಾಗಭೂಷಣ್, ಭೂಮಿಕಾ ಎಸ್, ಚಿನ್ಮಯಿ, ವಿವಾನ್, ಆದ್ಯಾ ಭಟ್, ಅನರ್ಘ್ಯ ಭಟ್, ಸುನಯನಾ ಎಸ್, ಚಂಪಾರಾಣಿ, ಮಾನಸ, ಸಂಕಲ್ಪ್, ಅದಿತಿ ಭಟ್, ಮಹಿಮಾ, ಮಹತಿ ಸುಬ್ರಹ್ಮಣ್ಯಂ, ನಿಷ್ಕಾ, ವಿಜಯಶ್ರೀ ಭಟ್ ಅವರು, ಯಶಸ್ವಿ ಭಟ್, ಆಕಾಂಕ್ಷ, ಮಾಲತಿ, ಶಿಲ್ಪ, ವಾಣಿ ಪ್ರಸಾದ್, ವೆಂಕಟ ಯಶಸ್ವಿ, ವಿಜೇತಾ ಸುಬ್ರಹ್ಮಣ್ಯಂ, ಶ್ರೀರಾಮ ಕಾಂಚನ, ಶಿಲ್ಪಾ ಪಂಜ, ಶ್ರದ್ಧಾ, ಅಖಿಲ, ಸವಿತಾ, ಮನೋರಮಾ, ಸಂಧ್ಯಾ, ಆತ್ಮಶ್ರೀ, ಮಹಾಬಲೇಶ್ವರ ಅವರು, ಶ್ರೀಲಕ್ಷ್ಮಿ, ಅನನ್ಯ ನಟಿಕೆರೆ, ಸೌಜನ್ಯ, ಸೂಕ್ತಿ, ಪ್ರತಿಭಾ, ಸ್ವರ್ಣಾ ಭಟ್, ಮಾನಸ, ವಿದ್ಯಾ ಗೋವಿಂದ್, ಪೂರ್ವಿ, ಕಾಂಚನ ಈಶ್ವರ್ ಭಟ್ ಅವರು, ಮುದ್ನೂರು ರಘುರಾಮ್ ಅವರು, ಆಕಾಶ್ ನಾರಾಯಣ ಅವರು, ಇವರೆಲ್ಲ ವೋಕಲ್ಸ್ನಲ್ಲಿ. ವೈಲಿನ್ನಲ್ಲಿ ರುಧ, ಅಭಯ್, ವಿನೀತ್, ಆದಿತ್ಯ ರವಿದಾಸ್, ಸುಧನ್ವ, ಅಖಿಲ್ ಪಿ ಸುರಭಿ, ಅಭಿನವ್ ಅಯ್ಯಂಗಾರ್, ಸಂಜಯ್ ರಾಜೇಶ್, ನವೀನ್ ಚಂದ್ರ, ವಿವೇಕ್ ವಾಸುದೇವನ್, ನೀರಜ್, ಅಮೇಯ, ಇಂಚರ, ಪೃಶ್ನಿ, ಅಭಯ್ ವಾರಿಯರ್, ಅಮಿತ್. ಫ್ಲೂಟ್ನಲ್ಲಿ ಶಿವಶಂಕರ್ ಅಂಕಲ್ ಅವರು, ಪ್ರದೀಪ್ ನಾಡಿಗ್, ಕೃಷ್ಣ ಭಟ್, ಸುಮೇಧಾ ತಂತ್ರಿ, ಪ್ರಣವ್, ಅಭಿರಾಮ್, ಪ್ರಣವ್ ಅಡಿಗ, ಸುಮನಸ ರಂಜನಿ ಅವರು. ಮೃದಂಗದಲ್ಲಿ ಸಾಕೇತ್ ರಾಮ್, ಶಮಿತ್, ಸಂವಿತ್, ಶಿವಕುಮಾರ್, ಪಾರ್ಥ, ರಾಮ್, ರಘುರಾಮ್, ಅಪ್ರಮೇಯ, ಹರ್ಷ್ ನಾಯರ್, ಪ್ರಜ್ಞಾನ್, ಸಾಯಿ ನಂದನ್, ಸುಮಧ್ವ, ದಾಶರಥಿ, ಅಕ್ಷಯ್ ನಾರಾಯಣ, ಓಂಕಾರ ಸರ್, ಅನಿರುದ್ಧ್ ಭಟ್, ಕಾರ್ತಿಕ್ ಕೃಷ್ಣ, ರವಿನಂದನ್. ಇದಲ್ಲದೆ ನಾವು ಯಾರ್ದಾದ್ರೂ ಹೆಸರನ್ನು ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ಎಲ್ಲರಿಗೂ ಅನಂತ ಧನ್ಯವಾದಗಳು. ಇದೀಗ ಮತ್ತೆ ಸಂಗೀತ ಸೇವೆ ಮುಂದುವರಿಯಲಿಕ್ಕಿದೆ. ಬಂದಂಥ ಸರ್ವರಿಗೂ ಮತ್ತೊಮ್ಮೆ ವಿಶೇಷವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. 72ನೇ ಕನ್ನಡ ಕಾಂಚನ ಸಂಗೀತೋತ್ಸವದ ಸಂಭ್ರಮದಲ್ಲಿ ಭಾಗಿಗಳಾದಂಥ
ಸರ್ವರಿಗೂ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಸಂಗೀತ ಸೇವೆ ಇಲ್ಲಿ ಮುಂದುವರಿಯಲಿಕ್ಕಿದೆ. ಹಾಗೆ ಸಂಜೆ ಸರಿಯಾಗಿ 4:30ರಿಂದ ಸಂಗೀತ ಕಲಾಶಾಲೆ ಮತ್ತು ಸಭಾಭವನದ ಲೋಕಾರ್ಪಣಾ ಸಮಾರಂಭ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗಿಗಳಾಗಬೇಕಾಗಿ ನಾವು ಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ನಮ್ಮ ಮೈಕ್ ಕನ್ಸೋಲ್ ಹತ್ರ ಸ್ಯಾಮ್ಸಂಗಿದು ಒಂದು ಫೋನ್ ಸಿಕ್ಕಿದೆ, ಪಿಂಕ್ ಕಲರ್ ಕವರ್, ಸ್ಯಾಮ್ಸಂಗ್ S25. ಈಗ ಒಂದು 5 ನಿಮಿಷ ಸಮಯದಲ್ಲಿ ಅಭಿಷೇಕ್ NS ಮತ್ತು ತಂಡದವರಿಂದ ಕಾರ್ಯಕ್ರಮ ಒಂದು ನಡೆಯಲಿದೆ. ದಯವಿಟ್ಟು ಎಲ್ಲರೂ ಆಡಿಟೋರಿಯಂಗೆ ಬಂದು ಸೆಟಪ್ಪಿಗೆ ಹೆಲ್ಪ್ ಮಾಡಿ ಕುಳಿತುಕೊಳ್ಳಬೇಕು ಎಂದು ವಿನಂತಿ. ವಟುಗಳು ದಯವಿಟ್ಟು ಈಗಲೇ ಸ್ಟೇಜಿನ ಹತ್ರ ಬರಬೇಕು ಎಂದು ವಿನಂತಿ. ವಟುಗಳು
ಆಶ್ಲೇಷ ಬಲಿಯ ವಟುಗಳು ದಯವಿಟ್ಟು ಶೀಘ್ರದಲ್ಲಿ ಸ್ಟೇಜಿನ ಹತ್ರ ಬರಬೇಕು ಅಂತ. ದ ವಟೂಸ್ ಆಫ್ ದ ಆಶ್ಲೇಷ ಪೂಜೆ ಶುಡ್ ಕಮ್ ರೈಟ್ ನೌ ಟು ನಿಯರ್ ದ ಸ್ಟೇಜ್. ಪಾರ್ಥ, ಸಿದ್ಧಾಂತ್, ರಘುರಾಮ್, ವಿವಾನ್, ಸಂಕಲ್ಪ್, ಸಮರ್ಥ. ಎಷ್ಟು ಜನ ಸ್ಟೇಜಿನ ಹತ್ರ ಬನ್ನಿ ಪ್ಲೀಸ್. ಹಲೋ. ಪಾರ್ಥ, ಸಿದ್ಧಾಂತ್, ರಘುರಾಮ್, ವಿವಾನ್, ಸಂಕಲ್ಪ್, ಸಮರ್ಥ. ವಟುಗಳು ಬೇಗ ಬರಬೇಕಾಗಿ ವಿನಂತಿ. ದಯವಿಟ್ಟು ಬೇಗ ಬನ್ನಿ ವಟುಗಳು. अभिषेक करना है. Okay, we'll do that. ವಿವಾನ್ ಇಲ್ಲಿದ್ದಾನಾ?
ಸಿದ್ಧಾಂತ್, ಆರಾಯ್ತಾ? ಇನ್ನೊಂದು ಬೇಕು? ಓಕೆ, ಯಾರಿದ್ದಾರೆ? ಕೊಡ್ತೀರಾ ದಕ್ಷಿಣೆ? ನಾವೇ ಕೊಡೋದು. ಕೊಡ್ತೀರಾ? ಅಲ್ಲ ಯಾವ ಒಟ್ಟುಗಳು ಇನ್ಯಾರಿದ್ದಾರೆ ಬರಲಿಕ್ಕೆ? ಶ್ರುತಿ ಮ್ಯಾಮ್, ಶ್ರುತಿ ಮ್ಯಾಮ್,
ಶೇಷ
ಚೆಕ್ ಅಭಿಷೇಕ್ ಅಣ್ಣ ಹಾಡಿ. ಅಭಿಷೇಕ್ ಅಣ್ಣ ಹಾಡಿ, ಚೆಕ್ ಮಾಡಿ ಮೈಕ್. ಸ್ವಲ್ಪ ಮಿಡ್ಸು ಜಾಸ್ತಿ ಕೇಳ್ತಾ ಇದೆಯಾ ಅಥವಾ ಕಮ್ಮಿ ಮಾಡಬೇಕಾ? ಜಾಸ್ತಿ ಬೇಕು. ಓಕೆ, ಇದು ಸ್ವಲ್ಪ ಮಫಲ್ಡ್ ಇದೆ ಅದಕ್ಕೆ. ನೆಕ್ಸ್ಟು ಎಲ್ಲ ವೋಕಲ್ಸ್ ಒಟ್ಟಿಗೆ ಚೆಕ್ ಮಾಡಿ ಮಿಕ್ಕಿದ್ದು. ಓಕೆ, ಓಕೆ ಇದೆಯಾ? ಮಾನಿಟರ್ಸ್ ಓಕೆ ಇದು? ಓಕೆ ಇದೆ ಮಾನಿಟರಲ್ಲಿಗೆ. ಮಾನಿಟರ್ ಬೇರೆ ವೋಕಲಿಸ್ಟ್ ಅಭಿಷೇಕ್ ಅಣ್ಣ ನಿಮಗೆ ವೈಲಿನ್ ಲೆವೆಲ್ ಓಕೆ ಆಯ್ತಾ? ಮಾನಿಟರ್ ನೋಡಿ. ಓಕೆ 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 ಮೃದಂಗ ನೋಡೋಣ. ಈಶ್ವರ್ ಸರ್ ನೋಡೋಣ. ರೈಟ್ ಬರ್ತಿಲ್ಲ. ರೈಟ್ ನೋಡೋಣ. ನಿಮಗೆಲ್ಲ ಓಕೆ ಇದೆ. ಲೆಫ್ಟ್ ಹಂಗೆ ಚೆಕ್ ಮಾಡಿ ಸರ್. ನಿಮಗೆ ಓಕೆ ಇದೆಯಾ? ಮಾನಿಟರಲ್ಲಿ ರೈಟ್ ಮೃದಂಗ ಓಕೆ ಇದೆಯಾ? ಆ ಮೃದಂಗ ಚೆಕ್ ಮಾಡೋಣ. ರೈಟ್ ರೈಟ್ ಹೈಸ್ ಚೆಕ್ ಮಾಡೋಣ. ಲೆಫ್ಟ್ ಚೆಕ್ ಮಾಡಿ. ಲೆಫ್ಟ್ ಮಾತ್ರ ಚೆಕ್ ಮಾಡಿ.
ಲೆಫ್ಟ್ ಲೋಸ್ ಚೆಕ್ ಮಾಡಿ. ಓಕೆ, ಹೈಸ್ ಚೆಕ್ ಮಾಡಿ. ಆ ಮೈಕ್ ಒಂದು ಟ್ಯಾಪ್ ಮಾಡ್ಬೋದಾ ರೈಟ್ ಇದ್ದು? ಓಕೆ, ನಿಮಗೆ ಮಾನಿಟರಲ್ಲಿ ಓಕೆ ಇದೆಯಾ ನೋಡಿ. ಎಲ್ಲರಿಗೂ ನಮಸ್ಕಾರಗಳು. ಕಚೇರಿಯ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ನಮ್ಮ ಈ ಶತಾಧಿಕ ಕಂಠಗಾಯನದಲ್ಲಿ ಸ್ವರ್ಣ ಅವರು ರಾಘವೇಂದ್ರ ರಾವ್ ಸರ್ ಅವರು, ರವಿ ಸರ್ ಅವರು ಮತ್ತು ಕಾಂಚನ ಈಶ್ವರ ಭಟ್ ಅವರು ತಮ್ಮ ಸ್ಟೂಡೆಂಟ್ಸನ್ನು ನಮಗೆ ಕಳಿಸಿಕೊಟ್ಟು ಅವರನ್ನು ಅಭ್ಯಾಸ ಮಾಡಿಸಿ ಅವರಿಗೆ ರೆಕಾರ್ಡಿಂಗ್ ಕಳಿಸಿ ಎಲ್ಲ ತುಂಬ ಎಫರ್ಟ್ ಹಾಕಿದ್ದಾರೆ. ಅವರಿಗೂ ನಮ್ಮ ಕಡೆಯಿಂದ ಒಂದು ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಈಗ ನಮ್ಮ ಜೊತೆ ವಿದ್ವಾನ್ ಅಭಿಷೇಕ್ NS ಮತ್ತು ತಂಡದವರು, ಹಾಡುಗಾರಿಕೆಯಲ್ಲಿ ವಿದ್ವಾನ್ ಅಭಿಷೇಕ್ ಅನಿರುದ್ಧ ರಾವ್, ಅಭಿನವ್, ಕುಮಾರಸ್ವಾಮಿ ಹಾಗೂ ಸಾತ್ವಿಕ್ ರಾವ್ ಅವರು, ವೈಲಿನಲ್ಲಿ ವಿದ್ವಾನ್ ಅಭಯ್ ಸಂಪಿಗತ್ತಾಯ ಹಾಗೂ ಮೃದಂಗದಲ್ಲಿ ವಿದ್ವಾನ್ ಕಾಂಚನ ಈಶ್ವರ ಭಟ್ ಹಾಗೂ ವಿದ್ವಾನ್ ಅಕ್ಷಯ್ ನಾರಾಯಣ. ಚೈತನ್ಯಂ ಸರ್ವಭೂತಾನಾಂ ವಿವೃತಂ ಜಗದಾತ್ಮನಾಂ ನಾದ ಬ್ರಹ್ಮ ತದಾನಂದಂ ನಾದ ಬ್ರಹ್ಮ ತದಾನಂದಂ ನಾದ ಬ್ರಹ್ಮ ತದಾನಂದಂ ಅದ್ವಿತೀಯಂ ಅದ್ವಿತೀಯಂ ಉಪಾಸ್ಮಹೇ ಅದ್ವಿತೀಯಂ ಉಪಾಸ್ಮಹೇ ನಾದತನುಮನಿಷಂ ನಾದ
तनुमनिशं शङ्करं नादतनुमनिशं शङ्करं नादतनुमनिशं शङ्करं नादतनुमनिशं शङ्करं नादतनुमनिशं शङ्करं नमामि मे मनसा शिरसा नादतनुमनिशं शङ्करं नमामि मे मनसा शिरसा नादतनुमनिशं शङ्करं नमामि मे मनसा शिरसा नादतनुमनिशं
राधे श्याम म्हणा राजा राम म्हणा श्याम म्हणा राधे श्याम म्हणा राधे श्याम म्हणा मेघ श्याम म्हणा श्याम म्हणा घन श्याम म्हणा राधे श्याम म्हणा मेघ श्याम म्हणा श्याम म्हणा राधे श्याम म्हणा मेघ श्याम म्हणा श्याम म्हणा घन श्याम म्हणा श्याम म्हणा राधे श्याम म्हणा मेघ श्याम म्हणा श्याम म्हणा घन श्याम म्हणा
ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಶ್ರೀಮನ್ನಾರಾಯಣ ಹರಿನಾರಾಯಣ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಹರಿ ಗೋಪಾಲ ಗೋವಿಂದ ಹರಿ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಹರಿ ಗೋಪಾಲ ಗೋವಿಂದ ಹರಿ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಹರಿ ಗೋಪಾಲ ಗೋವಿಂದ ಹರಿ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಹರಿ ಗೋಪಾಲ ಗೋವಿಂದ ಹರಿ ಗೋಪಾಲ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಜೈ ಹರಿ ವಿಠಲ 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 बोलो श्री रामचंद्र की जय आंजनेय वरद गोविंद गोविंद हर नमः पार्वती पतये हर हर महादेव What an unmatched energy. I think this deserves another big round of applause. Thank you so much, Abhishek Anna. I cannot thank you enough. Next, we'll have the students from Kanchana Shri Narayana Aided Higher Primary School, Kanchana, performing on this stage. Request them all to come on to the stage. Soumya on the violin and Samvit on the mridangam.
ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನುದುದು ಬಲು ಚಂದ ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನುದುದು ಬಲು ಚಂದ ಕೊಳಲಾನುದುತ ಬಂದ ವಸುದೇವನ ಕಂದ ದೇವಕಿ ಬಸಿರಳು ಬಂದ ವಸುದೇವನ ಕಂದ ದೇವಕಿ ಬಸಿರಳು ಬಂದ ಮಾವ ಕಂಸನ ಕೊಂದ ಭಾವ ಜನಯ್ಯ ಮಾವ ಕಂಸನ ಕೊಂದ ಭಾವ ಜನಯ್ಯ ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನುದುದು ಬಲು ಚಂದ ಕೊಳಲಾನುದುತ ಬಂದ ಮುತ್ತಿನ ಭರಣ ತೊಟ್ಟು ಹಾಸದಿ ಕೊಳಲನ್ನು ಇಟ್ಟು ಮುತ್ತಿನ ಭರಣ ತೊಟ್ಟು ಹಾಸದಿ ಕೊಳಲನ್ನು ಇಟ್ಟು ಕಸ್ತೂರಿ ತಿಲಕವನಿಟ್ಟು ತುಂತುರು ದುರ್ಗಮನಾದವ ಬಿಟ್ಟು ಕಸ್ತೂರಿ ತಿಲಕವನಿಟ್ಟು ತುಂತುರು ದುರ್ಗಮನಾದವ ಬಿಟ್ಟು ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನುದುದು ಬಲು ಚಂದ ಕೊಳಲಾನುದುತ ಬಂದ ಮುಂದೆ ಗೋವುಗಳ ಹಿಂಡು ಹಿಂದೆ ಗೋಪಾಲರ ದಂಡು ಮುಂದೆ ಗೋವುಗಳ ಹಿಂಡು ಹಿಂದೆ ಗೋಪಾಲರ ದಂಡು ಹಿಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಹಿಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನುದುದು ಬಲು ಚಂದ ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನುದುದು ಬಲು ಚಂದ ಕೊಳಲಾನುದುತ ಬಂದ ಗೋಪಿಯ ಕಂದ ಕೊಳಲನುದುದು ಬಲು ಚಂದ ಕೊಳಲಾನುದುತ ಬಂದ ಈಗ ಮುಂದೆ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಮೆಮೋರಿಯಲ್ ಹೈಸ್ಕೂಲ್ ರವರಿಂದ ಗಾಯನ. ಮುಂದಿನ ಪ್ರೋಗ್ರಾಮ್ಗಳು ಭೋಜನ ಶಾಲೆಯಲ್ಲೇ ನಡೆಯಲಿದೆ. ಇದಾದ ತಕ್ಷಣ ದಯವಿಟ್ಟು ಎಲ್ಲರೂ ಬೇಗ ಅಲ್ಲಿ ತೆರಳಬೇಕು ಎಂದು ವಿನಂತಿ.
कृष्णा मुरारे केशव मुरारे कृष्णा मुरारे केशव मुरारे अच्युतानन्त गोविन्द मुरारे कृष्णा मुरारे ताळलारेनो नालोगाधिपति कायो ताळलारेनो नालोगाधिपति कायो अनाथ रक्षक नारायण मुरारे अनाथ रक्षक नारायण मुरारे कृष्ण मुरारे केशव मुरारे कृष्ण मुरारे केशव मुरारे अच्युतानन्त गोविन्द मुरारे कृष्ण मुरारे ಕಟ್ಟಿದ ಕಾಮನೆಯ ಬಿಟ್ಟುಗಳ ಚಿಮನ ಇಷ್ಟಾರ್ಥವನೀವ ಕೃಷ್ಣ ಮುರಾರೆ ಕೃಷ್ಣ ಮುರಾರೆ ಕಟ್ಟಿದ ಕಾಮನೆಯ ಬಿಟ್ಟುಗಳ ಚಿಮನ ಇಷ್ಟಾರ್ಥವನೀವ ಕೃಷ್ಣ ಮುರಾರೆ ಕೃಷ್ಣ ಮುರಾರೆ ಕೇಶವ ಮುರಾರೆ ಕೃಷ್ಣ ಮುರಾರೆ ಕೇಶವ ಮುರಾರೆ ಅಚ್ಯುತಾನಂತ ಗೋವಿಂದ ಮುರಾರೆ ಕೃಷ್ಣ ಮುರಾರೆ ಎಲ್ಲರ ಸಲಹಿದ ಪುಲ್ಲಲೋಚನ ಸ್ವಾಮಿ ಎಲ್ಲರ ಸಲಹಿದ ಪುಲ್ಲಲೋಚನ ಸ್ವಾಮಿ ಪಾಲಿಸು ಶ್ರೀ ಹಯವದನ ಮುರಾರಿ ಪಾಲಿಸು ಶ್ರೀ ಹಯವದನ ಮುರಾರಿ ಕೃಷ್ಣ ಮುರಾರಿ ಕೇಶವ ಮುರಾರಿ ಕೃಷ್ಣ ಮುರಾರಿ ಕೇಶವ ಮುರಾರಿ ಅಚ್ಯುತಾನಂತ ಗೋವಿಂದ ಮುರಾರಿ ಕೃಷ್ಣ ಮುರಾರಿ ಧನ್ಯವಾದಗಳು. ಈಗ ಅತಿ ಶೀಘ್ರದಲ್ಲಿ ಎಲ್ಲರೂ ಭೋಜನ ಶಾಲೆಗೆ ತೆರಳಬೇಕು ಎಂದು ವಿನಂತಿ. ಪ್ಲೀಸ್ ಶಿಫ್ಟ್ ಟು ದ ಭೋಜನ ಶಾಲಾ ಫಾರ್ ದ ನೆಕ್ಸ್ಟ್ ಕಾನ್ಸರ್ಟ್ಸ್. ಭೋಜನ ಶಾಲೆ ಇನ್ ದ ಸೆನ್ಸ್ ದ ನೆಕ್ಸ್ಟ್ ಬಿಲ್ಡಿಂಗ್, ನಾಟ್ ವೇರ್ ಯು ಆರ್ ಆಲ್ ಈಟಿಂಗ್ ಲಂಚ್.
ಎಲ್ಲರಿಗೂ ನಮಸ್ತೆ. ಮತ್ತು ಇಲ್ಲಿ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಶುರು ಆಗುತ್ತೆ. ಇವಾಗ ವೋಕಲ್ಸ್ನಲ್ಲಿ ಪ್ರಶ್ನಿ ಭಟ್, ವೈಲಿನ್ನಲ್ಲಿ ಅರ್ಪಿತಾ, ಮೃದಂಗದಲ್ಲಿ ಶಮಿತ್. ಮೃದಂಗದಲ್ಲಿ ಶಮಿತ್. ಸಮಯದ ಕೊರತೆ ಇದೆ, ಹಾಗಾಗಿ ಎಲ್ರಿಗೂ ವಿನಂತಿ, ಯಾರು ರಾಗ ಆಲಾಪನೆ ಕಲ್ಪನಾ ಸ್ವರ ಹಾಡಬೇಡಿ, ಜಸ್ಟ್ ಕೃತಿ ಪ್ರೆಸೆಂಟೇಷನ್. ಆ್ಯಂಡ್ ನೆಕ್ಸ್ಟ್ ಯಾರು ಹಾಡ್ತಿದ್ದೀರೋ ಅವರ ಹೆಸರು ಇಲ್ಲಿ ಅನೌನ್ಸ್ ಮಾಡ್ತಾರೆ, ರೆಡಿ ಇದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು.
ಮುಂದಿನ ತಯಾರಿ ವೋಕಲ್ನಲ್ಲಿ ದಿತ್ಯ, ವೈಲಿನಲ್ಲಿ
ವೈಲಿನಲ್ಲಿ ಸುನೈನಾ, ಮೃದಂಗದಲ್ಲಿ ಹರ್ಷ್ ನಿರಂಜನ್. ಮುಂದಿನ ತಯಾರಿ ಚಾರ್ವಿಕ್ ಮತ್ತು ನಿವೇದಿತಾ, ವೈಲಿನಲ್ಲಿ ಪ್ರಣಮ್ಯ ಮತ್ತು ಸುನೈನಾ, ಮೃದಂಗದಲ್ಲಿ ರಘುರಾಮ್ ಮತ್ತು ರಾಮ್. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ರಾಗ ಮಲಹರಿ, ತಾಳ ತ್ರಿಪುಟ. ಪದುಮ ನಾಭ ಪರಮ ಧನ್ಯವಾದಗಳು. ಈಗಿನ ಪ್ರಸ್ತುತಿ ಚಾರ್ವಿಕ್ ಮತ್ತು ನಿವೇದಿತಾ, ವೈಲಿನಲ್ಲಿ ಪ್ರಣಮ್ಯ ಮತ್ತು ಸುನೈನಾ, ಮೃದಂಗದಲ್ಲಿ ರಘುರಾಮ್ ಮತ್ತು ರಾಮ್.
ಧನ್ಯವಾದಗಳು. ಈಗಿನ ಸುನಿಲ್ ವೋಕಲ್ದಲ್ಲಿ, ವಿನೀತ್ ವೈಲಿನ್, ಶಮಿತ್ ಮೃದಂಗ. ಮುಂದಿನ ತಯಾರಿ ತ್ರಿವಿಕ್ರಮ್ ಗಿರಿಧರನ್ ವೋಕಲ್ದಲ್ಲಿ,
गुरुगुहदेव सेनेश स्वामीनाद परिपालय शुभां स्वप्रकाश वल्लीश गुरुगुहदेव सेनेश स्वामीनाद परिपालय कामजनक भारतीश सेवि कामजनक भारतीश सेवि कामजनक भारतीश सेवित कार्तिकेय नारदाधिभावित कामजनक भारतीश सेवित कार्तिकेय नारदाधिभावित वामदेव पार्वती वामदेव पार्वती सुकुमार वामदेव पार्वती सुकुमार मोहित कर वामदेव पार्वती सुकुमार पारिजास्त्र सम्मोहित कर कामितात वितरण निपुण चरण कामितात वितरण निपुण चरण काव्य नाटक लंकार भरण कामितात वितरण निपुण चरण काव्य नाटक लंकार भरण भूमि जलाग्नि वायु गगन किरण बोध रूप नित्यानंद कर कामितात वितरण निपुण चरण काव्य नाटक लंकार भरण भूमि जलाग्नि वायु गगन किरण बोध रूप नित्यानंद सरि गम पनि पप मम रे रे सनि स हरे रे सनि स रे गम पनि पप मम रे रे सनि स मग पम नि प मग म रे रे स रे गम प गम प सा नि प म रे रे स रि स नि प सा नि प म नि प म रे रे स रे गम प गम प सा नि प म रे रे स रि स नि प सा नि प म नि प म रे रे गम प द नि स रि स नि प म रे स रि स सा नि नि प म ग म रे रे स नि स रे गम प द नि स रि स नि प म रे स रि स सा नि नि प म ग म रे रे स रि स म ग प म नि प स नि रि स म रे स नि प रि स नि प म ग म रि स रि स्वामीनाथ परिपालय शुभां स्वप्रकाश वल्लीश गुरुगुहदेव सेनेश स्वामीनाथ परिपालय ಧನ್ಯವಾದಗಳು. ಈಗ ಗಾಯನದಲ್ಲಿ ತ್ರಿವಿಕ್ರಮ್ ಗಿರಿಧರನ್, ಪಿಟೀಲ್ ವೈಲಿನ್ನಲ್ಲಿ ಚಂದನ ಹಾಗೂ ಮೃದಂಗದಲ್ಲಿ ರಘುರಾಮ್ ಮತ್ತು ರಾಮ್. ಯಾವುದೋ ಶ್ರುತಿ ಇದು? 5:30. ಇರು, ಮುಂದಿನ ನೆಕ್ಸ್ಟ್ ಒನ್. ಮುಂದಿನ ಕಾರ್ಯಕ್ರಮ ಗಾಯನದಲ್ಲಿ ಪ್ರತಿಭಾ, ಪಿಟೀಲು ವಾದ್ಯದಲ್ಲಿ ಅರ್ಪಿತಾ ಹಾಗೂ ಮೃದಂಗದಲ್ಲಿ ತೇಜಸ್ವಿ.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವೋಕಲ್ನಲ್ಲಿ ಪ್ರತಿಭಾ, ವೈಲಿನ್ನಲ್ಲಿ ಅರ್ಪಿತಾ, ಮೃದಂಗದಲ್ಲಿ ತೇಜಸ್ವಿ. ಮುಂದಿನ ತಯಾರಿ ದಯಾ ಮತ್ತು ವೇದ ವೈಲಿನ್ ಡುಯೆಟ್, ಮೃದಂಗದಲ್ಲಿ ನಿಖಿಲ್.
ಪಂಕಜಲೋಚನೆ ರಂಜನೆ ಸರಿಗ ಸವಾಸನೆ ದಸ ಸರಿಗ ಮದಸ ಸಾಸನಿದ ನಿನ್ನೆದ ಮಗ ಮಗಸ ಸರಿಗ ಸವಾಸನೆ ದಸ ಸರಿಗ ಮದಸ ಸಾಸನಿದ ನಿನ್ನೆದ ಮಗ ಮಗಸ ಮಂಜು ಭಾಷಿಣಿ ಮಂಜು ಭಾಷಿಣಿ ಮನೋಲಾಸಿನಿ ಮಂಜು ಭಾಷಿಣಿ ಮನೋಲಾಸಿನಿ ಮಂದಾಗಮನಿ ಶ್ರೀರಂಜನಿ 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 ಸನಿದ ಮಗರಿ ಗಮ ನಿದ ಮಗರಿ ಸರಿಗ ಮಗರಿ ಸನಿದ ಸನಿದ ಮಗರಿ ಗಮ ನಿದ ಮಗರಿ ಸರಿಗ ಮಗರಿ ಸನಿದ ಸರಿಗ ಸನಿದ ಸರಿಗ ಮದ ಸಾಸನಿದ ನಿನ್ನಿದ ಮಗ ಮಗ ಸರಿಗ ಸರಿಗ ಮದ ಸಾಸನಿದ ನಿನ್ನಿದ ಮಗ ಮಗ ಮಗನ ವಿನೋದಿನಿ ಮಗನ ವಿನೋದಿನಿ ಸಮಗನ ವಿನೋದಿನಿ ಶಶಾಂಕವದನಿ ಮಾರಜನನಿ ಕಾಮಗನ ವಿನೋದಿನಿ ಶಶಾಂಕವದನಿ ಮಾರಜನನಿ ಮೇಘರಂಜನಿ 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 ನೀಸಾ ನಿನಿ ಸಸ ನಿನಿ ಮಮ ನಿನಿ ಮಾನಿ ಮಾನಿನಿ ಮಮ ಗಗರಿರಿ ನೀಸಾ ನಿನಿ ಸಸ ನಿನಿ ಮಮ ನಿನಿ ಮಾನಿ ಮಾನಿನಿ ಮಮ ಗಗರಿರಿ ಸನಿದ ಮಗರಿ ಗಮ ನಿದ ಮಗರಿ ಸರಿಗ ಮಗರಿ ಸನಿಧನಿ ಸನಿದ ಮಗರಿ ಗಮ ನಿದ ಮಗರಿ ಸರಿಗ ಮಗರಿ ಸನಿಧನಿ ಸರಿಗ ಸನಿದ ಸರಿಗ ಮದ ಸಾಸನಿದ ನಿನ್ನಿದ ಮಗ ಮಗ ಸರಿಗ ಸನಿದ ಸರಿಗ ಮದ ಸಾಸನಿದ ನಿನ್ನಿದ ಮಗ ಮಗ ಕಾಮರಜನ ಪಾಲಿನಿ ಶೂಲ
ಈಗಿನ ಪ್ರಸ್ತುತಿ ದಯಾ ಮತ್ತು ವೇದ ವೈಲಿನ್ ಡುಯೆಟ್, ಮೃದಂಗದಲ್ಲಿ ನಿಖಿಲ್. ಮುಂದಿನ ತಯಾರಿ ಅಚಲ ರಾವ್ ವೋಕಲಲ್ಲಿ, ವೈಲಿನ್ ವಿನೀತ್, ಮೃದಂಗದಲ್ಲಿ ಸುಮಾತ್ವ.
ಈಗಿನ ಪ್ರಸ್ತುತಿ ಅಚಲ ರಾವ್, ವೈಲಿನಲ್ಲಿ ವಿನೀತ್ ಬನ್ನ, ವೈಲಿನಲ್ಲಿ ವಿನೀತ್, ಮೃದಂಗದಲ್ಲಿ ಸುಮಾದ್ವಾ. ಮುಂದಿನ ತಯಾರಿ ವೋಕಲ್ನಲ್ಲಿ ಸತ್ಯ, ವೈಲಿನ್ನಲ್ಲಿ ವಿನೀತ್, ಮೃದಂಗದಲ್ಲಿ ಸಾಕೇತ್. ಸಂಬೀಲನು ನಾದ ಸುಧಾರಸಂ ಬೇಲನು ನಾದ ಸುಧಾರಸಂ ಬೇಲನು ನಾದ ಸುಧಾರಸಂ ಬೇಲನು ನರಾಕೃತಿಯಾಯೇ ಮನಸಾ ನಾದ ಸುಧಾರಸಂ ಬೇಲನು ಸ್ವರಮುಲಾರುನೋ ಕಟಿ ಗಂಡಲು ಸ್ವರಮುಲಾರುನೋ ಕಟಿ ಗಂಡಲು ವರರಾಗಮು ಕೋದಂಡಮು ಸ್ವರಮುಲಾರುನೋ ಕಟಿ ಗಂಡಲು
ಧನ್ಯವಾದಗಳು. ಧನ್ಯವಾದಗಳು. ಈಗಿನ ಪ್ರಸ್ತುತಿ ಸತ್ಯ, ವೋಕಲ್ನಲ್ಲಿ, ವೈಲಿನಲ್ಲಿ ವಿನೀತ್, ಮೃದಂಗದಲ್ಲಿ ಸಾಕೇತ್. ಮುಂದಿನ ತಯಾರಿ ಅಭಿನವ್ ಶೇಷಾದ್ರಿ ಅಯ್ಯಂಗಾರ್, ವೈಲಿನಲ್ಲಿ, ಮೃದಂಗದಲ್ಲಿ ಶಮಿತ್.
ಈಗಿನ ಪ್ರಸ್ತುತಿ ಅಭಿನವ್ ಶೇಷಾದ್ರಿ ಅಯ್ಯಂಗಾರ್ ವೈಲಿನ್ನಲ್ಲಿ, ಮೃದಂಗದಲ್ಲಿ ಶಮಿತ್. ಮುಂದಿನ ತಯಾರಿ ಬಾರುಣಿ ವೋಕಲಲ್ಲಿ ಸೌಮ್ಯ ವೈಲಿನ್, ತೇಜಸ್ವಿ ಮೃದಂಗ.
ಚೇರ್ ಮೇಲೆ ಯಾರು ಕೂತಿದ್ದೀರಾ ಅವ್ರ ಹತ್ರ ಒಂದು ರಿಕ್ವೆಸ್ಟು, ಸಂಜೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಚೇರ್ಸ್ ಆ ಕಡೆ ಬೇಕಾಗಿದೆ. ಸ್ವಲ್ಪ ಚೇರ್ ಮೇಲೆ ಕೂತಿರೋರೆಲ್ಲ ಕೆಳಗಡೆ ಕೂತ್ಕೋಬೇಕು. ಥ್ಯಾಂಕ್ ಯು. ನಾವು ಈ ಮೃದಂಗ ಸ್ಟೂಡೆಂಟ್ಸ್, ವೈಲಿನ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀವಿ, ಸ್ವಲ್ಪ ಚೇರ್ಸ್ ಆ ಕಡೆ ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಈಗಿನ ಪ್ರಸ್ತುತಿ ವೋಕಲ್ನಲ್ಲಿ ಬಾರುಣಿ, ವೈಲಿನ್ನಲ್ಲಿ ಸೌಮ್ಯ, ಮೃದಂಗದಲ್ಲಿ ತೇಜಸ್ವಿ. ಬಾರುಣಿ ವೋಕಲಿಸ್ಟ್, ಈಗಿನ ಪ್ರಸ್ತುತಿ ಮಾನಸ, ವೈಲಿನಲ್ಲಿ ನವೀನ್, ಮೃದಂಗದಲ್ಲಿ ತೇಜಸ್ವಿ.
ಈಗಿನ ಪ್ರಸ್ತುತಿ ಕುಸುಮ ವೋಕಲಲ್ಲಿ, ವಯಲಿನಲ್ಲಿ ಸುಧನ್ವ, ಮೃದಂಗದಲ್ಲಿ ಸಾಕೇತ್. ಮುಂದಿನ ತಯಾರಿ ವಸುಧಾ, ಜಯರಾಮ್ ಮತ್ತು ಅಂಕುಶ್ ವೈಲಿನ್ ಟ್ರಯೋ. ಮೃದಂಗದಲ್ಲಿ ತೇಜಸ್ವಿ ಮತ್ತು ಪೃಥ್ವಿ. ಸೊಗಸೋ ಎಂತ ಮುದ್ದೋ ಎಂತ ಸೊಗಸೋ ಎಂತ ಮುದ್ದೋ ಎಂತ ಸೊಗಸೋ ಎಂತ ಮುದ್ದೋ ಎಂತ ಸೊಗಸೋ ಎವರಿವಲ್ಲ ವಣಿಂಬದ ಗುಣೆ ಎಂತ ಮುದ್ದೋ ಎಂತ
ಈಗಿನ ಪ್ರಸ್ತುತಿ ವೈಲಿನ್ ಟ್ರಯೋದಲ್ಲಿ ವಸುಧಾ, ಜಯರಾಮ್ ಮತ್ತು ಅಂಕುಶ್, ಮೃದಂಗದಲ್ಲಿ ಶಮಿತ್ ಮತ್ತು ಪಾರ್ಥ. ಮುಂದಿನ ತಯಾರಿ ಸಾಕ್ಷಾತ್ ವೋಕಲಲ್ಲಿ, ವೈಲಿನಲ್ಲಿ ಸೌಮ್ಯ, ಮೃದಂಗದಲ್ಲಿ ಶಮಿತ್.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ಸಾಕ್ಷಾತ್ ವೋಕಲಲ್ಲಿ, ವೈಲಿನಲ್ಲಿ ಸೌಮ್ಯ, ಮೃದಂಗದಲ್ಲಿ ಶಮಿತ್. ಮುಂದಿನ ತಯಾರಿ ಅಭಿರಾಮ್ ಫ್ಲೂಟಲ್ಲಿ, ಅಪ್ರಮೇಯ ಮೃದಂಗ. ವರದಾಯಕೆ ವರಜ
ಶಕ್ತಿ ನೀವೇ ಜೀವ ಶಕ್ತಿ ನೀವೇ ನೀವೇ ಸಾಕ್ಷಿ ನೀವೇ ಜೀವ ಶಕ್ತಿ ನೀವೇ ಕ್ಷಿ ಭವ ಮುಕ್ತನನ್ನು ಅಂಬ ಭವ ಮುಕ್ತನನ್ನು ಪಾಲಿಂಪು ಗಾನ ಭವ ಮುಕ್ತನನ್ನು ಪಾಲಿಂಪು ಗಾನ ಭವ ಮುಕ್ತನನ್ನು ಪಾಲಿಂಪು ಗಾನ ಭವ ದೇವಿ ಹರಿಕೇಶ ದಿನುತೆ ಮಂಗಳ ದೇವಿ ಹರಿಕೇಶ ದಿನುತೆ ಮಂಗಳ ಭಾಗೀಶ್ವರಿ ವಾಣಿ ಸರಸ್ವತಿ ವರದಾಯಕಿ ಗಣಜ ಭವ ಸಖಿ ಭಾಗೀಶ್ವರಿ ಈಗ ನುಡಿಸಲು ಕೊಳಲಿನಲ್ಲಿ ಅಭಿರಾಮ್, ಪಿಟೀಲ್ನಲ್ಲಿ ವಿನೀತ್, ಮೃದಂಗದಲ್ಲಿ ಅಪ್ರಮೇಯ. ಮುಂದಿನ ತಯಾರಿ ಬಾರುಣಿ ಆನ್ ವೋಕಲ್, ಸೌಮ್ಯ ಆನ್ ವೈಲಿನ್ ಅಂಡ್ ತೇಜಸ್ವಿ ಆನ್ ಮೃದಂಗ. ಹಲೋ, ಅಲ್ಲೊಂದು ಎಕೋ ಸ್ಪೋರ್ಟ್ ಇದೆ, ನಂಬರ್ ಎಂಡಿಂಗ್ 2685.
ಬರುತ್ತಿದ್ದಾರೆ ಬಾರುಡಿ. ಸೌಮ್ಯ ಪಿಟೀಲ್ನಲ್ಲಿ ತೇಜಸ್ವಿ ಅವರ ಮೃದಂಗ. ಮುಂದೆ ಹಾಡುಗಾರಿಕೆಯಲ್ಲಿ ವೇದ ಅವರಿಗೆ ಪಿಟೀಲ್ನಲ್ಲಿ ದಯ. ಹಾಡಲು ವೇದ, ಪಿಟೀಲ್ನಲ್ಲಿ ದಯ ಹಾಗೂ ಮೃದಂಗದಲ್ಲಿ ಪಾರ್ಥ.
ಪಿಟೀಲ್ನಲ್ಲಿ ದಯಾ ಹಾಗೂ ಮೃದಂಗದಲ್ಲಿ ಪಾರ್ಥ. ಮುಂದಿನ ಪ್ರಸ್ತುತಿ ಹಾಡುಗಾರಿಕೆಯಲ್ಲಿ ದಿವಾಕರ್, ಪಿಟೀಲ್ನಲ್ಲಿ ಸುಧನ್ವಾ ಉಪಾಧ್ಯಾಯ, ಮೃದಂಗದಲ್ಲಿ ಶಿವಕುಮಾರ್ ಕಲ್ಕೂರ್.
ಹಾಡುಗಾರಿಕೆ ಪಿಟೀಲ್ನಲ್ಲಿ ಸುಧನ್ವ ಆ್ಯಂಡ್ ಮೃದಂಗದಲ್ಲಿ ಸುಮಧ್ವ. ಮುಂದಿನ ಕಾರ್ಯಕ್ರಮ ಹಾಡುಗಾರಿಕೆಯಲ್ಲಿ ದಯಾ, ಪಿಟೀಲ್ನಲ್ಲಿ ಇಂಚರ ಹಾಗೂ ಮೃದಂಗದಲ್ಲಿ ಶಮಿತ್.
ಬರುತ್ತಿದ್ದಾರೆ ದಯಾ. ಇವರಿಗೆ ಪಿಟೀಲ್ನಲ್ಲಿ ಇಂಚರ ಹಾಗೂ ಮೃದಂಗದಲ್ಲಿ ಪೃಥ್ವಿ. ಮೃದಂಗದಲ್ಲಿ ತೇಜಸ್ವಿ. ಮುಂದಿನ ಕಾರ್ಯಕ್ರಮ ಹಾಡುಗಾರಿಕೆಯಲ್ಲಿ ದ್ಯುತಿ, ಪಿಟೀಲ್ನಲ್ಲಿ ಪೃಶ್ನಿ ಹಾಗೂ ಮೃದಂಗದಲ್ಲಿ ಸುಮಧ್ವ.
मनसा इटुलोर तूने मन
ರೋಶ್ನಿ ಹಾಗೂ ಮೃದಂಗದಲ್ಲಿ ಸುಮಧ್ವ. ಮುಂದೆ ಹಾಡಲು ಬರುತ್ತಾರೆ ಶ್ರೀ ನಂಜುಂಡಯ್ಯ ಅನ್ನವರು. ಅವರಿಗೆ ಪಿಟೀಲ್ನಲ್ಲಿ ವಿನೀತ್, ಮೃದಂಗದಲ್ಲಿ ತೇಜಸ್ವಿ. ಶ್ರೀ
ಶ್ರೀ ನಂಜುಂಡಯ್ಯನವರು, ಇವರಿಗೆ ಪಿಟೀಲ್ನಲ್ಲಿ ವಿನೀತ್, ಮೃದಂಗದಲ್ಲಿ ತೇಜಸ್ವಿ. ಅದ ನಂತರ ಹಾಡುಗಾರಿಕೆಯಲ್ಲಿ ಶಾರದಾ, ಪಿಟೀಲ್ನಲ್ಲಿ ಅರ್ಪಿತಾ, ಮೃದಂಗದಲ್ಲಿ ತೇಜಸ್ವಿ. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ. ಒಡೆಯ ಶ್ರೀ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ, ಸೇರಿ ಬದುಕುವೆ. ಕಂಡೆನ ಗೋವಿಂದನ, ಕಂಡೆನ ಗೋವಿಂದನ, ಗೋವಿಂದನ ಕಂಡೆನ ಗೋವಿಂದನ, ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಕಂಡೆನ ಗೋವಿಂದನ, ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಕಂಡೆನ ಗೋವಿಂದನ. ಕೇಶವನಾರಾಯಣ ಶ್ರೀ ಕೃಷ್ಣನ, ವಾಸುದೇವ ಚ್ಯುತಾನಂದನ, ಕೇಶವನಾರಾಯಣ ಶ್ರೀ ಕೃಷ್ಣನ, ವಾಸುದೇವ ಚ್ಯುತಾನಂದನ, ಸಾಸಿರ ನಾಮದ ಶ್ರೀ ಋಷಿಕೇಶನ, ಸಾಸಿರ ನಾಮದ ಶ್ರೀ ಋಷಿಕೇಶನ, ಶೇಷಶಯನ ನಮ್ಮ ವಾಸುದೇವ ಸುತನ, ಶೇಷಶಯನ ನಮ್ಮ ವಾಸುದೇವ ಸುತನ, ಕಂಡೆನ ಗೋವಿಂದನ, ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಕಂಡೆನ ಗೋವಿಂದನ. ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ, ಶರಣಾಗತ ಜನ ರಕ್ಷಕನ, ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ, ಶರಣಾಗತ ಜನ ರಕ್ಷಕನ, ಕರುಣಾಕರ ನಮ್ಮ ಪುರಂದರ ವಿಠಲನ, ಕರುಣಾಕರ ನಮ್ಮ ಪುರಂದರ ವಿಠಲನ, ಕರುಣಾಕರ ನಮ್ಮ
ಈಗ ಹಾಡಲು ಬರುತ್ತಿದ್ದಾರೆ ಶಾರದಾ, ಇವರಿಗೆ ಪಿಟೀಲ್ನಲ್ಲಿ ಅರ್ಪಿತಾ, ಮೃದಂಗದಲ್ಲಿ ತೇಜಸ್ವಿ. ಮುಂದೆ ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಮೇಘಾ ನಾಡೆ, ಪಿಟೀಲ್ನಲ್ಲಿ ವಿವೇಕ್ ಹಾಗೂ ಮೃದಂಗದಲ್ಲಿ ಪ್ರಜ್ಞಾನ್, ಫ್ಲೂಟ್ನಲ್ಲಿ ಪ್ರದೀಪ್. ಈಗ ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಮೇಘಾ ನಾಡಿಗ್, ಇವರಿಗೆ ಕೊಳಲಿನಲ್ಲಿ ಶ್ರೀ ಪ್ರದೀಪ್ ನಾಡಿಗ್, ಪಿಟೀಲ್ನಲ್ಲಿ ಶ್ರೀ ವಿವೇಕ್, ಮೃದಂಗದಲ್ಲಿ ಪ್ರಜ್ಞಾನ್.
take this see Panchama. ಎಷ್ಟು ಮಾಡ್ಕೊಂಡು ಹರಿ ಓಂ. ಅದಿತಿ ಎ ಭಟ್ ಹಾಡುಗಾರಿಕೆಯಲ್ಲಿ, ಪಿಟೀಲ್ನಲ್ಲಿ ಕೃಷ್ಣಿ, ಮೃದಂಗದಲ್ಲಿ ತೇಜಸ್ವಿ.
ಇವರಿಗೆ ಪಿಟೀಲ್ನಲ್ಲಿ ಪೃಶ್ನಿ, ಮೃದಂಗದಲ್ಲಿ ಸುಮಧ್ವ. ಮುಂದೆ ಹಾಡಲು ಬರುತ್ತಿದ್ದಾರೆ ಪ್ರಿಯಾಂಕಾ ಭಟ್. ಇವರಿಗೆ ಪಿಟೀಲ್ನಲ್ಲಿ ವಿವೇಕ್, ಮೃದಂಗದಲ್ಲಿ ತೇಜಸ್ವಿ.
ಡೊಳ್ಳು ವಾದನದಲ್ಲಿ ಪ್ರಣವ್, ಇವರಿಗೆ ಪಿಟೀಲ್ನಲ್ಲಿ ಇಂಚರ, ಮೃದಂಗದಲ್ಲಿ ಸುಮಧ್ವ ಮತ್ತು ತೇಜಸ್ವಿ.
ಕೊಳಲು ವಾದನ ಸುಮೇಧಾ ಅವರಿಂದ. ಇವರಿಗೆ ಪಿಟೀಲ್ನಲ್ಲಿ ಅಮಿತ್ ಓಂಕಾರ್, ಮೃದಂಗದಲ್ಲಿ ತೇಜಸ್ವಿ ಹಾಗೂ ಸುಮಧ್ವ.
ಅಭಿಮಾನಿಗಳೇ, ವಿದ್ಯಾಭಿಮಾನಿಗಳೇ, 72ನೇ ವರ್ಷದ ಕಾಂಚನೋತ್ಸವದ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಹಾಗೂ ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜುಗೊಳ್ತಾ ಇದ್ದೀವಿ. 72 ವರ್ಷಗಳ ಹಿಂದೆ ಈ ಪುಣ್ಯ ಭೂಮಿಯಲ್ಲಿ ಶಾಸ್ತ್ರೀಯ ಸಂಗೀತದ ಕಲಾಶಾಲೆಯನ್ನು ಸ್ಥಾಪನೆ ಮಾಡಿದಂತಹ ಕಾಂಚನ ಮನೆತನದ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರವರ ಕನಸಿನಂತೆ ಅವರು ಈ ಒಂದು ಪ್ರದೇಶದಲ್ಲಿ ಗುರುಕುಲ ಪದ್ಧತಿಯ ಮೂಲಕ ಶಾಸ್ತ್ರೀಯ ಸಂಗೀತವನ್ನು ಈ ಭಾಗದಲ್ಲಿ ಪಸರಿಸಿ ನಿರಂತರವಾಗಿ ಆ ಸೇವೆಯನ್ನು ಮಾಡ್ತಾ ಬಂದಂಥ ಅವರು ಮುಂದೆ ಅವರ ಪುತ್ರರಾದಂಥ ಸುಬ್ಬರತ್ನಂ, ಕಾಂಚನ ಸುಬ್ಬರತ್ನಂ ಅವರು ಈ ಪರಂಪರೆಯನ್ನು ಮುಂದುವರಿಸ್ತಾರೆ. ಆ ನಂತರ ಪ್ರಸ್ತುತ ಕಾಂಚನ ಸುಬ್ಬರತ್ನಂ ಅವರ ಧರ್ಮಪತ್ನಿ ಕಾಂಚನ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರು ಮತ್ತು ಅವರ ಕುಟುಂಬದವರು ಈ ವರ್ಷ ಕಾಂಚನ ಸಂಗೀತ ಶಾಲೆಯ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಜೊತೆಯಲ್ಲಿ ಸಭಾಂಗಣ ಹಾಗೆ ಭೋಜನಾಲಯವನ್ನು ಕೂಡ ಸ್ಥಾಪಿಸಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಆ ಮೂಲಕ ಈ ಸಂಗೀತ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾವಿರಾರು ಸಂಗೀತ ಆಸಕ್ತರನ್ನು, ಸಂಗೀತದಲ್ಲಿ ಸಾಧನೆಗೈಯುವವರನ್ನು ನಿರಂತರವಾದಂತಹ ತರಬೇತಿಯನ್ನು ನೀಡಿ ಸಾವಿರಾರು ಶಿಷ್ಯರನ್ನು ಹುಟ್ಟು ಹಾಕಿದಂಥ ಸಂಸ್ಥೆ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಅಕಾಡೆಮಿ ಟ್ರಸ್ಟ್ ರಿಜಿಸ್ಟರ್ಡ್ ಮಾಡಿದೆ. ಈ ವರ್ಷ ಸಂಗೀತ ರತ್ನ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರವರ 105ನೇ ಜನ್ಮ ವರ್ಷದ ಪ್ರಯುಕ್ತ ಈ ಒಂದು ನೂತನ ಸಭಾಂಗಣ ಹಾಗೆ ಸಂಗೀತ ಶಾಲೆ, ಭೋಜನ ಶಾಲೆ ನಿರ್ಮಾಣಗೊಂಡಿದೆ. ಈಗಾಗಲೇ ಈ ಒಂದು ಕಟ್ಟಡದ ಲೋಕಾರ್ಪಣೆಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮುಗಿಸಿಕೊಂಡು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನು ಪರಮಪೂಜ್ಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಪುರ ಮಠ ಇವರ ದಿವ್ಯ ಸಾನ್ನಿಧ್ಯ ಇದೆ. ಹಾಗೆ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ವಹಿಸ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಈ ಒಂದು ಕಟ್ಟಡದ ಲೋಕಾರ್ಪಣೆಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ
ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಮೂರ್ತಿ ವೇದಬ್ರಹ್ಮ ಶ್ರೀ ವಿಷ್ಣು ಪ್ರಸಾದ್ ಹೆಬ್ಬಾರ್ ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ. ಸರ್ವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಎಲ್ಲ ಅತಿಥಿಗಳನ್ನ ಪರಮ ಪೂಜ್ಯರನ್ನ ಸ್ವಾಗತ ಗೌರವದಿಂದ ಸಂಗೀತ ಮೆರವಣಿಗೆ ಮೂಲಕ ಸಭಾಭವನದ ಮೆರವಣಿಗೆಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಶ್ರೀ ಶಾರದಾ ಮಾತೆಯ ಚಿತ್ರ ಮತ್ತು ಕಟ್ಟಡದ ನಾಮಫಲಕ ಅನಾವರಣ ಈ ಸಂದರ್ಭದಲ್ಲಿ ನಡೆಯುತ್ತಿದೆ. ಅನಂತರ ಭೋಜನಾಲಯ ಲೋಕಾರ್ಪಣೆಗೊಳ್ಳಲಿದೆ. ಪೂಜ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಶ್ರೀ ಶಾರದಾ ಮಾತೆಯ ಚಿತ್ರ ಮತ್ತು ಕಟ್ಟಡದ ನಾಮಫಲಕ ಅನಾವರಣಗೊಂಡಿದೆ. ಆ ಮೂಲಕ ನೂತನ ಸಂಗೀತ ಶಾಲೆಯ ಸಭಾಂಗಣ ಕಟ್ಟಡ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಆ ಮೂಲಕ ಕಾಂಚನ ಲಲಿತನ ಈ ಒಂದು ಶಾಸ್ತ್ರೀಯ ಸಂಗೀತದ ಪರಂಪರೆಯನ್ನು ಮುಂದುವರಿಸುವಂತಹ ಗಟ್ಟಿಯಾದ ನಿರ್ಧಾರ ಕೈಗೊಂಡು ಇವತ್ತು ಭವ್ಯವಾದಂತಹ ಸಂಗೀತದ ಜ್ಞಾನ ದೇಗುಲ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇರುವುದು ನಮ್ಮ ಬದುಕಿನ ಕಾರ್ಯದಲ್ಲಿ ಒಂದು ಮರೆಯಲಾಗದ ದಿನ, ಒಂದು ಐತಿಹಾಸಿಕವಾದ ದಿನವಾಗಿದೆ. ಎರಡು ಬೇಕು. ಇಲ್ವಾ ಅಲ್ಲಿ ಹಲೋ ಹಲೋ ಈಗಾಗಲೇ ಕಟ್ಟಡದ ನಾಮಫಲಕ ಅನಾವರಣಗೊಂಡು ಶ್ರೀರಾಮದೇವರಿಗೆ ಪುಷ್ಪಾರ್ಚನೆ ನಡೆಯುತ್ತಿದೆ. ಹಾಗೆ ಸಂಗೀತದ ತ್ರಿಮೂರ್ತಿಗಳಿಗೆ ಪುಷ್ಪಾರ್ಚನೆ, ಹಾಗೆ
ಪುರಂದರದಾಸರಿ ಕೂಡ ಈ ಸಂದರ್ಭದಲ್ಲಿ ಪುಷ್ಪಾರ್ಚನೆ ಮತ್ತು ನಮನಗಳು ಸಲ್ಲಿಸಲಿಕ್ಕಿದೆ. ಆನಂತರ ಈ ಸಭಾ ವೇದಿಕೆಯಲ್ಲಿ ಸಮಾರಂಭ ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮ ಜೊತೆ ಕರ್ನಾಟಕ ಘನ ಸರ್ಕಾರ ಉಪಮುಖ್ಯಮಂತ್ರಿಗಳಾದಂತಹ ಡಿ ಶಿವಕುಮಾರ್ ಸರ್ ಅವರು ಸೇರಿಕೊಂಡಿದ್ದಾರೆ. ಆ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈ ಕಟ್ಟಡದ ಲೋಕಾರ್ಪಣೆಗೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಇದೀಗ ಶ್ರೀರಾಮದೇವರಿಗೆ ಪುಷ್ಪಾರ್ಚನೆ ಹಾಗೆ ಸಂಗೀತ ತ್ರಿಮೂರ್ತಿಗಳಿಗೆ ಪುಷ್ಪಾರ್ಚನೆ ಜೊತೆಯಲ್ಲಿ ಪುರಂದರದಾಸರಿ ಕೂಡ ಈ ಸಂದರ್ಭದಲ್ಲಿ ಪುಷ್ಪಾರ್ಚನೆ ನಡೆಯಲಿದೆ. ಎಲ್ಲ ಪರಮ ಪೂಜ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೀವಿ. ಎಲ್ಲ ಸಂಜನ ಬಂಧುಗಳನ್ನು ಅತ್ಯಂತ ಆದರಪೂರ್ವಕವಾಗಿ ಈ ಸಭಾಂಗಣದ ಒಳಗಿನ ವ್ಯವಸ್ಥೆಯಲ್ಲಿ ಆಸೀನರಾಗಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಈ ಸಭಾಂಗಣದಲ್ಲಿ ವೇದಿಕೆಯತ್ತ ಸನ್ಮಾನ್ಯ ಅತಿಥಿಗಳು ನಡೆದು ಬರುತ್ತಿದ್ದಾರೆ. ಅತ್ಯಂತ ಶಿಸ್ತಿನಿಂದ ಎಲ್ಲ ಬಂಧುಗಳು ಕೂಡ ಸಹಕರಿಸಬೇಕಾಗಿ ಕೋರಿಕೊಳ್ತಾ ಇದ್ದೇವೆ, ಆಸೀನರಾಗಬೇಕಾಗಿ ಕೋರಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯರಾದಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳನ್ನು, ಪದ್ಮವಿಭೂಷಣ ರಾಜಶ್ರೀ ಪರಮಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಡೆಯವರನ್ನು, ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು, ಶ್ರೀಯುತ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಡಾಕ್ಟರ್ ನಾಗರತ್ನ, ಶ್ರೀ ಎಸ್ ರಾಜಶೇಖರ್ ಇವರನ್ನು ಆತ್ಮೀಯವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಸಜ್ಜನ ಬಂಧುಗಳು ಕೂಡ ದಯವಿಟ್ಟು ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ಕೋರಿಕೊಳ್ಳುತ್ತಾ ಬಂಧುಗಳೇ, ಒಂದು ಹೆಸರು ಇದೆ, ಅದು ಕಾಲಕ್ಕೆ ಸೋಲದ ಹೆಸರು, ಕಾಲವನ್ನೇ ಸೋಲಿಸಿದ ಹೆಸರು, ಕಾಲಾತೀತವಾದ ಹೆಸರು. ಆ ಹೆಸರೇ ಕಾಂಚನ. ಅದು ಬರೇ ಹೆಸರಲ್ಲ, ಕ್ಷಣ ಕ್ಷಣಕ್ಕೆ ಉಸಿರು ಕೊಡುವ ಸಂಸ್ಕೃತಿ, ಕಣ ಕಣಕ್ಕೂ ಜೀವ ತುಂಬುವ ಪರಂಪರೆ. ಕಾಂಚನ ಎಂದರೆ ಬರಿದೆ ಬಂಗಾರವಲ್ಲ, ಅದು ತೂಕವಲ್ಲ, ಅದು ಮೌಲ್ಯ, ಸತ್ವಯುತವಾದಂತಹ ಮೌಲ್ಯ. ನಾದವೇ ಬ್ರಹ್ಮ, ನಾದದಲ್ಲೇ ಭಕ್ತಿ, ನಾದದಲ್ಲೇ ಪರಂಪರೆ. ಇಂದು ಕಾಲವೂ ನಾದವಾಗಿ ನಿಂತಿದೆ, ಇತಿಹಾಸವು ಸ್ವರವಾಗಿ ಹರಿಯುತ್ತಿದೆ. ಪರಂಪರೆಯೇ ವೇದಿಕೆಯಾಗಿರುವ ಈ ಪುಣ್ಯಕ್ಷಣ, ಸೂರ್ಯಾಸ್ತಕ್ಕೂ ಮುನ್ನ ಸಂಸ್ಕೃತಿಯ ಉದಯ ಈ ವೇದಿಕೆಯಲ್ಲಿ ಆಗುತ್ತಾ ಇದೆ. ಇಂದು 3 ಕಟ್ಟಡಗಳು ಅಲ್ಲ, 3 ಸಂಸ್ಕೃತಿಯ ಕಂಬಗಳು ಉದ್ಘಾಟನೆಗೊಂಡಿವೆ. ಇದು ಬರಿದೆ ಕಲ್ಲು ಕಟ್ಟಡವಲ್ಲ, ಇದು ಕಲೆ ಉಸಿರಾಡುವ ಜಾಗ. ಇಲ್ಲಿನ ಕಲಾಶಾಲೆಗೆ 105 ವರ್ಷದ ಇತಿಹಾಸವಿದೆ.
ಒಂದು ಹೆಸರು ವರ್ಷಗಳು ಸಂದರೂ ಉಳಿದಿದೆ. ಆ ಹೆಸರೇ ವಿದ್ವಾನ್ ಕಾಂಚನ ವೆಂಕಟ ಸುಬ್ರಹ್ಮಣ್ಯ. ಅವರ ಜೀವನದಲ್ಲಿ ಸಂಗೀತ ವೃತ್ತಿಯಲ್ಲ, ಸಂಗೀತ ವೃತ. ಇಂದು ಅವರ ಶಿಷ್ಯರು, ಪ್ರಶಿಷ್ಯರು ಮತ್ತು ಪರಂಪರೆ 100ಕ್ಕೂ ಹೆಚ್ಚು ಕಂಠಗಳು ಒಂದೇ ಶ್ರುತಿ ಹೇಳುತ್ತಿವೆ, ಗುರುವೇ ನಮ್ಮ ಗುರುತು, ಗುರುವೇ ನಮ್ಮ ಗುರುತು. ಶತಮಾನ ದಾಟಿದರೂ ಸ್ವರ ಮಡಿಯದ ಜೀವನವದು. ಇದು ಕೇವಲ ವೇದಿಕೆಯಲ್ಲ, ಇದು ನಾದಕ್ಕೆ ಮನೆ, ಪರಂಪರೆಗೆ ಮಂಟಪ ಮತ್ತು ಭವಿಷ್ಯತ್ತಿಗೆ ಬಾಗಿಲು. ಇಂದು ನಾದಕ್ಕೆ ಶಕ್ತಿ ಬಂದಿದೆ, ಸಂಗೀತಕ್ಕೆ ಸಂಸ್ಕಾರ ಬಂದಿದೆ, ವೇದಿಕೆಗೆ ದಿವ್ಯತೆ ಬಂದಿದೆ. ಇಂತಹ ಅದ್ಭುತವಾದಂತಹ ಸುಂದರವಾದಂತಹ ವೇದಿಕೆಗೆ ಎಲ್ಲ ಅತಿಥಿಗಳನ್ನು, ಪರಮಪೂಜ್ಯ ಶ್ರೀಗಳನ್ನು ಅತ್ಯಂತ ಆದರಪೂರ್ವಕವಾಗಿ ಶಿರಬಾಗಿ ಆಹ್ವಾನಿಸುತ್ತಾ, ಕಾಂಚನ ಅರ್ಥಾತ್ ಬಂಗಾರದ ಹಾರದ ಮಧ್ಯೆ ಹೊಳೆವ ರತ್ನ ರೋಹಿಣಿ ಸುಬ್ಬರತ್ನಂ, ಜನರ ಬಾಯಲ್ಲಿ ಕಾಂಚನದ ಅಮ್ಮ. ಮನೆಗೆ ಬಂದ ಅತಿಥಿಗಳನ್ನು ಅಮ್ಮನಲ್ಲದೆ ಇನ್ನಾರು ಸ್ವಾಗತಿಸಿದರೆ ಚಂದ. ಆ ಅಮ್ಮನನ್ನು ಈ ವೇದಿಕೆಗೆ ಸ್ವಾಗತದ ನುಡಿಗಾಗಿ ಅತ್ಯಂತ ಆದರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಇಂದು ಸ್ಥಾಪಕ ಗುರು ಸಂಗೀತ ರತ್ನ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರ 105ನೇ ಜನ್ಮವರ್ಷ ಮಹೋತ್ಸವದ ಅಂಗವಾಗಿ ಕಟ್ಟಲ್ಪಟ್ಟ ನೂತನ ಸಂಗೀತ ಶಾಲೆ, ಸಭಾಭವನ ಹಾಗೂ ಭೋಜನ ಶಾಲೆಗಳ ಲೋಕಾರ್ಪಣೆಯ ಮಂಗಳದ ಸುಸಂದರ್ಭವು ಸಂಗೀತ ಕಾಂಚನದ ಇತಿಹಾಸವು ನಡೆದು ಬಂದ ಮೈಲುಗಳೆಳೆದಿ ಶಿಖರ ರೂಪವಾಗಿದೆ. ಈ ಸಮಯದಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದ ನನ್ನ ಮಾವನವರಾದ ರಸಋಷಿ ಸಂಗೀತ ರತ್ನ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಮತ್ತು ನನ್ನ ತಂದೆಯವರಾದ ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣರವರ ಕಾಲದಿಂದಲೂ ಕಾಂಚನ ಮನೆತನದ ಮೇಲೆ ನಿರಂತರವಾಗಿ ತಮ್ಮ ಶ್ರೀಕರ ಕಮಲಗಳಿಂದ ಅನುಗ್ರಹದ ಅಮೃತ ವರ್ಷಧಾರೆಯನ್ನು ಹರಿಸಿ ಆಶೀರ್ವದಿಸಿ ಸದಾಕಾಲವು ಸಂರಕ್ಷಿಸುತ್ತಿರುವ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸನ್ನಿಧಾನಗಳ ಚರಣಾರವಿಂದಗಳಿಗೆ ಕಾಂಚನ ಮನೆತನ, ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಹಾಗೂ ಊರ ಎಲ್ಲ ಸಂಘ ಸಂಸ್ಥೆಗಳು ಸೇರಿದಂತೆ ಸತ್ಪ್ರಜೆಗಳಾದ ನಾವೆಲ್ಲರೂ ಸೇರಿ ಸ್ವಾಗತ ಕೋರಿಕೆ ಸಲ್ಲಿಕೆಯೊಂದಿಗೆ ನತಿ ಸಹಸ್ರಗಳನ್ನು ಭಕ್ತಿ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಇವರಿಗೆ ಪರಮ ಪೂಜ್ಯರಿಗೆ ಜಯಚಂದ್ರರಾವ್ ಮತ್ತು ಕುಟುಂಬ ಹಾಗೆ ಹವ್ಯಕ ವಲಯ ಮಂಡಲದವರು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಸುಮಾರು 175 ವರ್ಷಗಳಿಗೂ ಮಿಗಿಲಾಗಿ ಕಾಂಚನ ಮನೆತನದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಭಕ್ತಿಯಿಂದ ನಡೆದುಕೊಂಡು ಬಂದಿದ್ದಾರೆ. 1980ನೇ ಇಸ್ವಿಯಿಂದ ಪರಮಪೂಜ್ಯರಾದ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಾಂಚನದ ವಿದ್ಯಾಸಂಸ್ಥೆಗಳು ಹಾಗೂ ಸಂಗೀತ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿ ಸದಾಕಾಲವೂ ಕಾಂಚನ ಮನೆತನವನ್ನು ಸಂಸ್ಥೆಗಳನ್ನು ಆಶೀರ್ವದಿಸುತ್ತಾ ಯಶಸ್ವಿಯಾಗಿ ಮುನ್ನಡೆಸುತ್ತಲೇ ಇದ್ದಾರೆ. ಅವರ ಆಶೀರ್ವಾದವಿಲ್ಲದೆ ಕಾಂಚನ ಮನೆತನದವರು ಒಂದು ಅಡಿಯೂ ಮುಂದೆ ಇಟ್ಟಿಲ್ಲ. ಅವರ ಪದಕಮಲಗಳಿಗೆ ಕಾಂಚನ ಮನೆತನ, ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಹಾಗೂ ಊರ ಎಲ್ಲ ಸಂಘ ಸಂಸ್ಥೆಗಳು ಸತ್ಪ್ರಜೆಗಳಾದ ನಾವೆಲ್ಲರೂ ಸೇರಿ ಸ್ವಾಗತ ಕೋರಿಕೆ ಸಲ್ಲಿಕೆಯೊಂದಿಗೆ ನತಿ ಸಹಸ್ರಗಳನ್ನು ಭಕ್ತಿ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಪೂಜ್ಯರಿಗೆ ಕಾಂಚನ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಗಳವರು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಇದೇ ಸಂದರ್ಭದಲ್ಲಿ ಕಾಂಚನ ಶಾಲೆಗಳ ವತಿಯಿಂದ ಕೂಡ ಗೌರವಾರ್ಪಣೆಯನ್ನು
ಪೂಜ್ಯರಿಗೆ ಅರ್ಪಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾಂಚನ ಒಕ್ಕೂಟದಿಂದ ಕೂಡ ಈ ಸಂದರ್ಭದಲ್ಲಿ ಪೂಜ್ಯರಿಗೆ ಗೌರವಾರ್ಪಣೆ ನಡೀಲಿಕ್ಕಿದೆ. ಮಾನ್ಯ ಕರ್ನಾಟಕದ ಘನ ಸರ್ಕಾರದ ಸಹ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಘನ ಸರ್ಕಾರದ ಅತ್ಯಂತ ಯಶಸ್ವಿ ಆಡಳಿತಗಾರರೆಂದು ಪ್ರಸಿದ್ಧಿ ಪಡೆದವರು. ಅವರ ಘನ ಆಡಳಿತಾತ್ಮಕ ಅತ್ಯಂತ ಜವಾಬ್ದಾರಿಯುತ ಕಾರ್ಯ ಬಾಹುಳ್ಯದಲ್ಲಿಯೂ ಹೈಕೋರ್ಟ್ ವಕೀಲರಾದ ಅಡ್ವೊಕೇಟ್ ರಾಜಶೇಖರ್ ಹಿಲ್ಯಾರು ಅವರ ಗೌರವಪೂರ್ವಕ ಒತ್ತಾಯದ ಪ್ರಾರ್ಥನೆಯನ್ನು ಮನ್ನಿಸಿ ಇಂತಹ ಕಾಂಚನ ಸಂಗೀತದ ಐತಿಹಾಸಿಕ ಸಂದರ್ಭದಲ್ಲಿ ಈ ಊರ ಪ್ರಜೆಗಳಾದ ನಮ್ಮನ್ನೆಲ್ಲ ಸಂತೋಷಗೊಳಿಸಲೆಂದು ಸಂಗೀತ ಪ್ರಾಸಾದದ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಅವರ ಸುಹೃದಯಕ್ಕೆ ಕಾಂಚನ ಮನೆತನ, ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಹಾಗೂ ಊರ ಎಲ್ಲ ಸಂಘ ಸಂಸ್ಥೆಗಳು ಸತ್ಪ್ರಜೆಗಳಾದ ನಾವೆಲ್ಲರೂ ಸೇರಿ ಅತಿಶಯವಾದ ಗೌರವ ಅಭಿಮಾನಗಳಿಂದ ನಮನಗಳನ್ನು ಸಮರ್ಪಿಸುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಡಪ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀಧರಗೌಡ ನಡಪ ಹಾಗೂ ಸುಧಾಕೃಷ್ಣ ಹಾಗೆ ಹಾಲು ಸೊಸೈಟಿಯ ಅಧ್ಯಕ್ಷರಾದಂಥ ಡೆನಿಸ್ ಪಿಂಟೋ ಪೂಯ್ಲ, ಉಪಾಧ್ಯಕ್ಷರಾದಂತಹ ಶಶಿಧರ್ ಮುದ್ಯ ಅವರನ್ನು ಗೌರವಿಸಿ ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ನಮ್ಮ ಪುತ್ತೂರು ತಾಲೂಕಿನ ಪ್ರಥಮ ಪ್ರಜೆಯಾಗಿ, ಜನಪ್ರತಿನಿಧಿಯಾಗಿ, ಜನರ ಸುಖ ದುಃಖಗಳಿಗೆ ಹೃತ್ಪೂರ್ವಕವಾಗಿ ಪ್ರತಿಸ್ಪಂದಿಸುತ್ತಿರುವ ಹಾಗೂ
ಈ ಸಂಗೀತ ಕಾಂಚನದ ಐತಿಹಾಸಿಕ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಡನಿರುವ ಸನ್ಮಾನ್ಯ ಅಶೋಕ ರೈ ಅವರಿಗೆ ಕಾಂಚನ ಮನೆತನ, ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್, ಊರ ಎಲ್ಲ ಸಂಘ ಸಂಸ್ಥೆಗಳು, ಸತ್ಪ್ರಜೆಗಳಾದ ನಾವೆಲ್ಲರೂ ಸೇರಿ ಅಭಿಮಾನ ಗೌರವಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮಾನ್ಯ ಶಾಸಕರಿಗೆ ನಡಪ ವಿಷ್ಣುಮೂರ್ತಿ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ಬಾಲಕೃಷ್ಣ ಗೌಡ ಹಾಗೂ ಕಾರ್ಯದರ್ಶಿಯಾದಂಥ ದಯಾನಂದ ಅಗರ್ತಮಾರ ಇವರು ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಆಶೀರ್ವಾದಿಸಲು ಸಭೆಯನ್ನು ಬೆಳಗಲು ಆಗಮಿಸಿರುವ ಪೂಜನೀಯ ಹರ್ಷೇಂದ್ರ ಕುಮಾರ್ ಅವರಿಗೂ ಅತ್ಯಂತ ಗೌರವಪೂರ್ವಕ ನತಿಶತಗಳನ್ನು, ಗೌರವಾನ್ವಿತ ಶ್ರೀ ಶ್ರೇಯಸ್ ಕುಮಾರ್ ಅವರಿಗೆ ಅತ್ಯಂತ ಆದರ ಗೌರವಗಳ ನಮನಗಳನ್ನು ಸಲ್ಲಿಸಿ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಹಾಗೂ ನಾವು ಊರಿನ ಸಕಲರು ವೈಯಕ್ತಿಕವಾಗಿಯೂ ಸಂಸ್ಥೆಗಳ ಪರವಾಗಿಯೂ ಸಮರ್ಪಿಸಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸಮಾಜದಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಅಗ್ರಗಣ್ಯರಾದ ಅನೇಕ ಮಹಿಮರು, ಅಧಿಕಾರಿಗಳು, ರಾಜಕೀಯ ಧುರೀಣರು, ವಿದ್ಯಾಶ್ರೇಷ್ಠರು ಆಗಮಿಸಿದ್ದಾರೆ. ಅಂತೆಯೇ ಎಂದಿಗೂ ಸಹಕಾರವನ್ನು ನೀಡುತ್ತಿರುವ ಪತ್ರಕರ್ತ ಮಿತ್ರರು ಆಗಮಿಸಿದ್ದಾರೆ. ಈ ಎಲ್ಲರಿಗೂ ಪ್ರತ್ಯೇಕವಾಗಿ ಕಾಂಚನ ಮನೆತನ, ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಹಾಗೂ ಊರಿನ ಎಲ್ಲ ಸಂಸ್ಥೆಗಳಾದಿಯಾಗಿ ಸಕಲರೂ ಆದರದಿಂದ ಸ್ವಾಗತವನ್ನು ಬಯಸುತ್ತಾ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಸಂಯೋಜಿತವಾಗಿ ಕಾಂಚನದ ಕಿಂಚಿತ್ ಪರಿಚಯವೂ ಆಗಬೇಕಾಗಿದೆ. ಕಾಂಚನ ಮನೆತನವೆಂದೇ ಪ್ರಸಿದ್ಧವಾದ ಹೆಸರು ಇಂಗ್ಲಿಷ್ ಬರಹದ ಉಚ್ಚಾರದಿಂದಾಗಿ ಇದೀಗ ಕಾಂಚನ ಎಂದಾಗಿದೆ. ಈ ಮನೆತನದ ಹಿರಿಯರು ಶೃಂಗೇರಿಯ ಧರ್ಮಾಧಿಕಾರಿಗಳಾಗಿದ್ದರೂ ನೇರಂಕಿ ಅರಸರ ಕೋರಿಕೆಯನ್ನು ಮನ್ನಿಸಿ ಅವರಿಗೆ ಮಂತ್ರಿಗಳಂತೆ ಇಲ್ಲಿ ಬಂದು ಕಾಂಚನದಲ್ಲಿ ನೆಲೆಸಿದ್ದು ಸುಮಾರು 300 ವರ್ಷಗಳೇ ಆದವು. ಹಿಂದೆ 5 ಅನೇಕ ದೇವಸ್ಥಾನಗಳ ಆಡಳಿತವನ್ನು ನಡೆಸುತ್ತಿದ್ದು ಬ್ರಿಟಿಷ್ ಕಂಪನಿ ಸರ್ಕಾರದ ಪರೀಕ್ಷೆಗಳನ್ನು ಪಾಸು ಮಾಡಿಕೊಂಡು ಶ್ಯಾನುಭೋಗಿಕೆಯನ್ನು ನಡೆಸುತ್ತಿದ್ದವರು. ಈ ಮನೆತನವು ತನ್ನ ದಾನ ಧರ್ಮಗಳಿಗೆ ಹಿಂದೆ ಪ್ರಖ್ಯಾತವಾಗಿತ್ತು. ಈಗ ಯಕ್ಷಗಾನವೆಂದು ಖ್ಯಾತಿ ಪಡೆದ ಪೂರ್ವದ ದಶಾವತಾರ ಆಟಗಳಿಗೂ ಹರಿಕತೆ, ಗಾಯನ ಮುಂತಾದವುಗಳನ್ನು ಆಯೋಜಿಸುತ್ತಾ ಅವಕ್ಕೆ ಆರ್ಥಿಕವಾಗಿಯೂ ಸಹ ಮನೆತನವು ಪ್ರೋತ್ಸಾಹ ನೀಡುತ್ತಲೇ ಬಂದಿದ್ದರೂ 1911ನೇ ಇಸ್ವಿಯಿಂದ ಕಾಂಚಾನದ ದೊಡ್ಡಮ್ಮ ಎಂದು ಖ್ಯಾತನಾಮರಾಗಿದ್ದ ಸಂಗೀತ ವಿದುಷಿ ಕಾಂಚಾನ ಆನಂದಲಕ್ಷ್ಮಿ ಅಮ್ಮಾಳ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಕಾಂಚಾನಕ್ಕೆ ಬಂದು ಸಂಪೂರ್ಣವಾಗಿ ನೆಲೆಸುವಂತಾಯಿತು. ಸ್ವತಃ ಲೆಗ್ ಹಾರ್ಮೋನಿಯಂ, ವೀಣಾವಾದನ, ಗಾಯನಗಳಲ್ಲಿ ವಿದ್ವಾಂಸರಾಗಿದ್ದ ಕಾಂಚನದ ಆನಂದಲಕ್ಷ್ಮಿ ಅಮ್ಮಾಳ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಸ್ವಂತ ಕಾರನ್ನು ಹೊಂದಿ ಡ್ರೈವಿಂಗನ್ನು ಮಾಡುತ್ತಿದ್ದ ಮಹಿಳೆ. 1930ರಿಂದ ತಮ್ಮ 3 ಮಕ್ಕಳ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆಂದು ತಮ್ಮ ಮಂಗಳೂರಿನ ಮನೆಯಲ್ಲಿದ್ದ ಸಮಯದಲ್ಲಿ ಪೂಜ್ಯರುಗಳಾದ ಪಿಟೀಲು ಚೌಡಯ್ಯ, ಚಂಬೈ ವೈದ್ಯನಾಥ ಭಾಗವತರ್, ಅರಿಯಾಕೊಡಿ ರಾಮಾನುಜಯ್ಯಂಗಾರ್, GN ಬಾಲಸುಬ್ರಹ್ಮಣ್ಯಂ, ಗುರುವಾಯೂರು ದೊರೆ, ಚಕ್ರಕೋಡಿ ನಾರಾಯಣ ಶಾಸ್ತ್ರಿ ಮುಂತಾದ ದೇಶದ ಹಿರಿಯ ವಿದ್ವಾಂಸರುಗಳನ್ನು ಕರೆಯಿಸಿ ಸಿನಿಮಾ ಥಿಯೇಟರ್ಗಳಲ್ಲಿ ಅವರುಗಳ ಕಚೇರಿಯನ್ನು ಏರ್ಪಡಿಸುತ್ತಾ ಕೊಲ್ಲೂರು, ಶೃಂಗೇರಿ ಮುಂತಾದ ಯಾತ್ರೆಗಳನ್ನು ಮಾಡಿಸುತ್ತಾ ಅಂತಹ ಹಿರಿಯ ವಿದ್ವಾಂಸರುಗಳಿಂದ ತಮ್ಮ ಮಕ್ಕಳಿಗೆ ಉತ್ತಮ ಸಂಗೀತ ಶಿಕ್ಷಣವನ್ನು ನೀಡಿಸಿದವರು. ಸಂಗೀತ ಕಲಿಕೆಯಲ್ಲಿ ಆಸಕ್ತರಾಗಿದ್ದ ಅನೇಕರಿಗೆ ಧನ ಸಹಾಯವನ್ನು ನೀಡುತ್ತಾ ಅವರುಗಳೂ ನಾಡಿನ ಹಿರಿಯ ವಿದ್ವಾಂಸರುಗಳಾಗುವಂತೆ ಮಾಡಿದ್ದ ಪುಣ್ಯಾತ್ಮರಾಗಿದ್ದವರು. ತಾಯಿಯಿಂದ ಹಾಗೂ ತನ್ನ ಸಹೋದರತೆಯೇ ಇದ್ದ ತನ್ನ ಸೋದರ ಮಾವ ಮೃದಂಗ ವಿದ್ವಾನ್ KE ಕೃಷ್ಣಯ್ಯರ್ ಅವರಿಂದ ಪ್ರೇರಿತರಾಗಿ 1952ರಲ್ಲಿ ಇಲ್ಲಿ ಪ್ರೈಮರಿ ಶಾಲೆಯ ಮುಂದೆ ಸಣ್ಣ ಕಟ್ಟಡವೊಂದನ್ನು ಕಟ್ಟಿ ಸಂಗೀತ ಶಾಲೆಯನ್ನು ಆರಂಭಿಸಿ ಮನೆಯಲ್ಲಿಯೇ ಅಶನ ವಸನ ವಸ್ತ್ರಗಳನ್ನು ನೀಡುತ್ತಾ
ಕೃಷಿ ಆಸಕ್ತರಿಗೆ ಭೂಮಿಗಳನ್ನು ನೀಡುತ್ತಾ ಸುಮಾರು 150 ವಿದ್ಯಾರ್ಥಿಗಳಿಗೂ ಮಿಕ್ಕಿದಂತೆ ಜಾತಿ ಮತ ಕುಲವೆಂಬ ಭೇದವೇ ಇಲ್ಲದೆ ಸಂಗೀತ ಗುರುಕುಲವನ್ನು ಸ್ಥಾಪಿಸಿದವರು. 1954ರಲ್ಲಿ ಸಂಗೀತ ವಿದ್ಯಾರ್ಥಿಗಳಿಗೆ ಅಕ್ಷರವಿದ್ಯೆಯು ಅವಶ್ಯವೆಂದು ಪ್ರೈಮರಿ ಶಾಲೆಯೊಂದನ್ನು ಕಟ್ಟಿ ತ್ಯಾಗರಾಜ ಸಪ್ತಾಹವನ್ನು ಆ ಶಾಲಾ ಕಟ್ಟಡದಲ್ಲಿಯೇ ಆರಂಭಿಸಿದರು. ಅನತಿಕಾಲದಲ್ಲಿಯೇ ಹೊಸ ಸಂಗೀತ ಶಾಲೆಯನ್ನು ಕಟ್ಟಿಸಿದರು. ಈ ಪ್ರೈಮರಿ ಶಾಲೆಯಲ್ಲಿಯೇ ಕರ್ನಾಟಕದ ಸಂಗೀತದ ದಂತಕಥೆಗಳೆನಿಸಿದ ಪಿಟೀಲು ಚೌಡಯ್ಯ, ಚಂಬೈ ವೈದ್ಯನಾಥ ಭಾಗವತರ್, ಮಹಾರಾಜಪುರಂ ವಿಶ್ವನಾಥ ಅಯ್ಯರ್, ಪ್ರೊಫೆಸರ್ ಪಿ ಸಾಂಬಮೂರ್ತಿ ಮುಂತಾದವರು, ಕೋಟ ಶಿವರಾಮ ಕಾರಂತ, ಉಗ್ರಾಣ ಮಂಗೇಶರಾಯರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ ಸೀತಾರಾಮಯ್ಯ, ಎಸ್ ವಿ ಪರಮೇಶ್ವರ ಭಟ್ಟ ಅವರಂತಹ ಅನೇಕ ಸಾಹಿತ್ಯ ದಿಗ್ಗಜರು ಪಾಲ್ಗೊಂಡರು. ಕುರಿಯ ವಿಠಲಶಾಸ್ತ್ರಿ, ದೊಡ್ಡ ಹಾಗೂ ಸಣ್ಣ ಸಾಮಗರು, ಶೇಣಿ ಗೋಪಾಲಕೃಷ್ಣ ಭಟ್ಟರು, ಗೋಪಾಲಕೃಷ್ಣ ಜೋಶಿ, ಮಾಣಂಗಾಯಿ ಕೃಷ್ಣ ಭಟ್ಟರು ಮುಂತಾದ ಅನೇಕ ಯಕ್ಷಗಾನ ದಿಗ್ಗಜರು ಈ ಉತ್ಸವಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳ ಮೂಲಕ ಪಾಲ್ಗೊಂಡರು. ದಾಮೋದರ ಮಂಡೆಚ್ಚರು ವೆಂಕಟ ಸುಬ್ರಹ್ಮಣ್ಯಂ ಅವರ ವಿದ್ಯಾರ್ಥಿಯಾಗಿದ್ದವರು. ಯಕ್ಷಗಾನದಲ್ಲಿ ಕರ್ನಾಟಕ ಸಂಗೀತ ವಾದ್ಯಗಳಾದ ಪಿಟೀಲು, ನಾಗಸ್ವರ, ಕೊಳಲು, ವೀಣೆ, ಮೃದಂಗ, ಘಟ ಮುಂತಾದ ವಾದ್ಯಗಳ ಪ್ರಯೋಗವು 1956ನೇ ಇಸವಿಯಲ್ಲಿಯೇ ಮೊದಲಾಗಿ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರಿಂದ ಪ್ರಯೋಗವಾದದ್ದು ಹಾಗೂ ಯಕ್ಷಗಾನಕ್ಕೆ ಕರ್ನಾಟಕ ಸಂಗೀತದ ರಾಗಗಳು ಅವರ ಗಾಯನದ ಮೂಲಕವೇ ಪ್ರಯೋಗವಾದದ್ದು ಯಕ್ಷಗಾನದ ಇತಿಹಾಸಕ್ಕೊಂದು ಹೆಮ್ಮೆಯ ಸಂಗತಿ. ಶಾಸ್ತ್ರೀಯವಾದ ಎಲ್ಲ ಕಲೆಗಳು ಕಾಂಚನದ ವೇದಿಕೆಯಲ್ಲಿ ಪ್ರಯುಕ್ತವಾಗಿ ಶೋಭಿಸಿವೆ. ಮೊದಲ 50 ವರ್ಷಗಳಲ್ಲಿ ಹಾಗೂ ಅನಂತರದ 22 ವರ್ಷಗಳಲ್ಲಿ ಉತ್ಸವದಲ್ಲಿ ಭಾಗಿಯಾದವರ ಪಟ್ಟಿಯನ್ನು ಹೊರಗಡೆ ಫ್ಲೆಕ್ಸ್ಗಳಲ್ಲಿ ನೀಡಿದೆ. ಈ ಸಂಗೀತ ಕ್ಷೇತ್ರದಲ್ಲಿ ಕಲ್ಲಿನ ಕೆಲಸ, ಕೃಷಿ, ಕ್ಷೌರದ ಉದ್ಯೋಗ ಮುಂತಾದವನ್ನು ಮಾಡುತ್ತಿದ್ದವರು ಗಾಯನ, ಮೃದಂಗ, ಪಿಟೀಲು ವಾದವನ್ನು ಅಭ್ಯಾಸ ಮಾಡಿದ್ದುಂಟು. ಆಸ್ತಿಗಳನ್ನಾದರೂ ಮಾರಿ ಶಿಷ್ಯರನ್ನು ಸಾಕಿ ಸಂಗೀತ ವಿದ್ಯೆಯನ್ನು, ಅಕ್ಷರವಿದ್ಯೆಯನ್ನು ಬೆಳೆಸುತ್ತಿದ್ದ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅವರ ತ್ಯಾಗವನ್ನು ನೋಡುತ್ತಿದ್ದ ಪಿಟೀಲು ಚೌಡಯ್ಯನವರು, ಚಂಬೈ ವೈದ್ಯನಾಥ ಭಾಗವತರು, ಮಹಾರಾಜಪುರಂ ವಿಶ್ವನಾಥ ಅಯ್ಯರವರು, ಪ್ರೊಫೆಸರ್ ಸಾಮಮೂರ್ತಿಯವರು ಮುಂತಾದ ದಿಗ್ಗಜರು ಕಾಂಚನವನ್ನು ಕರ್ನಾಟಕದ ತಿರುವಯ್ಯಾರ್ ಎಂದು ನಾಮಕರಣ ಮಾಡಿ ಉದ್ಘೋಷಿಸಿದರು. ಇಲ್ಲಿ ಸಂಗೀತ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಹಿರಿಯ ಕಾಲೇಜು ಶಾಲಾ ಅಧ್ಯಾಪಕರುಗಳು, ಅಸಿಸ್ಟೆಂಟ್ ಕಮಿಷನರ್, ಡಿಸ್ಟ್ರಿಕ್ಟ್ ಕಮಿಷನರ್, ತಹಸೀಲ್ದಾರರು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಆಫೀಸ್ಗಳಂತಹ ಅನೇಕ ಅಧಿಕಾರಿಗಳು ಕಾಂಚನದಲ್ಲಿ ಸಂಗೀತವನ್ನು ಕಲಿತದ್ದು ಇದೆ. ಅವರೆಲ್ಲರೂ ಸಕ್ರಿಯವಾಗಿ ಉತ್ಸವಗಳಲ್ಲಿ ಪಾಲ್ಗೊಂಡು ಇದ್ದಾರೆ. ತಂದೆಯವರ ಸಕಲ ಕಾರ್ಯಗಳಲ್ಲೂ ಬಹಳ ಎಳವೆಯಿಂದಲೇ ಸೇರಿಕೊಳ್ಳುತ್ತಾ ತಾನೂ ದುಡಿದು ಅವರ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ಮುಂದುವರೆಸಿದ್ದು ಅವರ ಪುತ್ರ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಕಾಂಚನ ಸುಬ್ಬರತ್ನಮರವರು. ಇಲ್ಲಿ ಗುರುಕುಲ ಪದ್ಧತಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ತಾವು ಬಹಳ ಹೆಸರುವಾಸಿ ವಿದ್ವಾಂಸರುಗಳಾಗಿದ್ದು ಮಾತ್ರವಲ್ಲದೆ ಸಂಗೀತವನ್ನೇ ಸ್ವಂತ ಉದ್ಯೋಗವನ್ನಾಗಿಯೂ ಮಾಡಿಕೊಂಡು ಸಂಸ್ಥೆಗಳನ್ನು ಕಟ್ಟಿ ತಾವು ನೂರಾರು ಸಂಗೀತ ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಾ ಭಾರತೀಯ ಸಂಸ್ಕೃತಿಯ ಉಳಿವಿಗೆ ಶ್ರಮಿಸುತ್ತಿದ್ದಾರೆ. ಶಾಸ್ತ್ರೀಯ ಸಂಗೀತಕ್ಕಾಗಿಯೇ ಒಂದು ಹಳ್ಳಿಯಲ್ಲಿ ವಿದ್ಯುತ್ ಶಕ್ತಿ, ರಾಷ್ಟ್ರೀಯ ಹೆದ್ದಾರಿಯಿಂದ ಹಳ್ಳಿಗೆ ರಸ್ತೆ ಸಂಪರ್ಕ, ಪೋಸ್ಟ್ ಆಫೀಸ್, ದೂರವಾಣಿ ವ್ಯವಸ್ಥೆ, ಪಬ್ಲಿಕ್ ಬಸ್ ವ್ಯವಸ್ಥೆ, ಶಾಲೆಗಳು ಮುಂತಾದ ವ್ಯವಸ್ಥೆಗಳು ಆಗಿದ್ದು ಜಗತ್ತಿನಲ್ಲಿಯೇ ಬಹುಶಃ ಈ ಪುಟ್ಟ ಕಾಂಚನದಲ್ಲಿ ಮಾತ್ರ ಎಂದು ಖಂಡಿತವಾಗಿ ಎದೆತಟ್ಟಿ ಹೇಳಬಹುದು. ಕಾಂಚನದ ಸಂಗೀತದ ಬಳಕೆಗೆ ಒಂದು ವಿನಂತಿ. ನಾವು ಗುರು ಪರಂಪರೆಯನ್ನು ಉಳಿಸಬೇಕಾದ ಹಾಗೂ ಬೆಳೆಸಬೇಕಾದ ಜವಾಬ್ದಾರಿ ನಿರಂತರವಾಗಿದೆ. ವಿದ್ವಾಂಸರಾದ ನಂತರ ಅವರವರು ಅವರದ್ದೇ ಆದ ಸಂಗೀತ ಗುರುಕುಲಗಳನ್ನು ಹುಟ್ಟಿಸಿ ನಡೆಸುವ ಜವಾಬ್ದಾರಿ ಹೊಣೆಗಾರಿಕೆ ಇರುವಷ್ಟೇ ಈ ಸಂಸ್ಥೆಯನ್ನೂ ರಕ್ಷಿಸಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಕಾಂಚನದ ಸಂಗೀತ ಪರಂಪರೆಯನ್ನು ತ್ಯಾಗರಾಜರ ತಾತ ಗಿರಿರಾಜ ಕವಿಗಳವರೆಗೆ ಕಾಂಚನ ಸಂಗೀತ ಪರಂಪರೆಯನ್ನು ಕುರಿತಾದ ಒಂದು ಪುಟ್ಟ ಪುಸ್ತಿಕೆಯಲ್ಲಿ ನೀಡಿದ್ದೇನೆ. ಪರಂಪರೆಯು ಅವಿಚ್ಛಿನ್ನವಾಗಬೇಕು. ಚಿನ್ನವಾದಷ್ಟು ಇತಿಹಾಸವೂ ಮಂಕಾಗುತ್ತಾ ಕಾಲಗರ್ಭದಲ್ಲಿ ಹುಡುಕಲಾಗದಷ್ಟು ಮರೆಯಾಗಿ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಅಪಾಯ ಇದ್ದೇ ಇರುತ್ತದೆ. ಈ ಪರಂಪರೆಯನ್ನು ಚಂದದಲ್ಲಿ ಉಳಿಸೋಣ, ಬೆಳೆಸೋಣ. ಪರಂಪರೆಯನ್ನು ಬೆಳೆಸುವ ದೃಷ್ಟಿಯಿಂದಲೂ ಸ್ಥಾಪಕ ಗುರುಗಳಾದ ಸಂಸ್ಮರಣೆಗೆಂದು ಹಳೆಯ ಸಂಗೀತ ಶಾಲೆಗೆ 72 ವರ್ಷಗಳು ಸಂದಿದ್ದರಿಂದಲೂ ಬರುವ ಶ್ರೋತೃವರ್ಗವು ಬಹಳವಾಗಿ ಹೆಚ್ಚಿದ್ದರಿಂದಲೂ ಕಾಂಚನದ ಮನೆತನವು ಅದರೊಂದಿಗೆ ಕಾಂಚನದ ಶಿಷ್ಯ ಪ್ರಶಿಷ್ಯ ಸಂಗೀತ ಕುಟುಂಬದ ಇಡೀ ಬಳಗವು ಅತ್ಯಂತ ಭಕ್ತಿಯಿಂದ ಹೊಸ ಸಂಗೀತ ಶಾಲೆಯ ಪ್ರಸಾದವು ಆಗಬೇಕೆಂದು ಬಯಸಿ ಆರಂಭಿಸಿ ಪ್ರಯತ್ನಿಸಿ ಶ್ರಮಿಸಿ 1 ವರ್ಷದೊಳಗೆ ಈ ಪ್ರಸಾದವು ನಿರ್ಮಾಣವಾಗಿ ಲೋಕಾರ್ಪಣಕ್ಕೆ ಸಿದ್ಧವಾಗಿ ಸಕಲರಿಗೂ ಹರ್ಷವನ್ನು ಉಂಟು ಮಾಡಿದೆ. ಇದಕ್ಕಾಗಿ ಶ್ರಮಿಸಿದ ಸರ್ವರಿಗೂ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಸಂಸ್ಥೆಯು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ.
ಸಲ್ಲಿಸುತ್ತಿದೆ. ನಮ್ಮೂರಿನ ಸಕಲ ಸಂಸ್ಥೆಗಳು ಕಲಾ ಸಹೃದಯರಾದ ಎಲ್ಲರಿಗೂ ಸುಖಾಗಮನವನ್ನು ಬಯಸುತ್ತಿದೆ. ನಮಸ್ಕಾರ. ಬಂಧುಗಳೇ, ಕಾಂಚನದ ಈ ಕಲಾಕ್ಷೇತ್ರಕ್ಕೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಒಂದು ಅವಿನಾಭಾವ ಸಂಬಂಧ. ಇಂದು ಈ ಸಭಾಂಗಣದಲ್ಲಿ ವಿಶೇಷವಾಗಿ ಧರ್ಮಸ್ಥಳದಿಂದ ಅತ್ಯಂತ ಪ್ರೀತಿಯಿಂದ ಶ್ರೀಯುತ ಡಿ ಹರ್ಷೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಅದೇ ಪ್ರಕಾರ ಶ್ರೀಯುತ ಡಿ ಶ್ರೇಯಸ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಲಾಕ್ಷೇತ್ರದ ಕಲಾಶಾಲೆಯ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಈ ಸನ್ಮಾನವನ್ನು, ಈ ಆದರವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಆದರಣೀಯರಾದ ಇದೀಗ ನಿಜಗೊಳ್ಳುತ್ತಾ ಇದೆ. ಈ ಸುಂದರವಾದ ಸಂಗೀತದ ಕಲಾಶಾಲೆಯ ಸೌಧವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ವೇದಿಕೆಯ ಗಣ್ಯರು ಜೊತೆಗೂಡಬೇಕಾಗಿ ಕೇಳಿಕೊಳ್ತೇನೆ. ಜೊತೆಗೆ ಕಾಂಚನ ಸಹೋದರಿಯರೆಂದೇ ಪ್ರಸಿದ್ಧರಾದ ಶ್ರೀಮತಿ ಶ್ರೀರಂಜನಿ ಹಾಗೂ ಶ್ರುತಿರಂಜನಿಯವರು ಗೀತೆಯನ್ನು ಹಾಡಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ತೇವೆ. ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಂ ಆನಂದಂ ಅದ್ವೈತ ಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಶಂ ಪರಬ್ರಹ್ಮರೂಪಂ ಗಣೇಶಂ ಭಜೆ. नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः. ಈ ವಿಶೇಷ ಸಂದರ್ಭದಲ್ಲಿ ಈ ಕಾಂಚನ ಸಂಗೀತ ಕಲಾಶಾಲೆ ಮತ್ತು ವೆಂಕಟ ಸುಬ್ರಹ್ಮಣ್ಯ ಹೈಯರ್ ಪ್ರೈಮರಿ ಸ್ಕೂಲ್ ಇವುಗಳ ಮಧ್ಯದಲ್ಲಿ ಒಂದು ವಿಶಾಲವಾದಂತಹ ಖಾಲಿ ಪ್ರದೇಶವಿದೆ. ಅಲ್ಲಿ ಕ್ರೀಡಾಂಗಣವಿದೆ. ಆ ಕ್ರೀಡಾಂಗಣದಲ್ಲಿ ಒಂದು ತೆರೆದ ಆಡಿಟೋರಿಯಂ, ತೆರೆದ ಸಭಾಂಗಣವನ್ನು ಮಾಡಬೇಕು ಎಂಬಂಥದ್ದು ಈ ಭಾಗದ ಜನರ ಕನಸು. ಇಲ್ಲಿಯ ತನಕ ಅಂತಹ ಒಂದು ಸಭಾಂಗಣ ಬಂದದ್ದಿಲ್ಲ. ಈ ಒಂದು ಮನವಿ ಉಪಮುಖ್ಯಮಂತ್ರಿಗೆ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿ ಪರಿಗಣಿಸಬೇಕು. ಇದೀಗ ಈ ವೇದಿಕೆಯ ಮುಂದೆ ನಿಮ್ಮ ಉದ್ಘಾಟನಾ ಭಾಷಣಕ್ಕಾಗಿ ನಾವು ಅತ್ಯಂತ ಆದರಪೂರ್ವಕವಾಗಿ ನಿಮ್ಮನ್ನು
ಆಹ್ವಾನಿಸ್ತಾ ಇದ್ದೇವೆ. ಈ ನಮ್ಮ ಈ ಭಾಗದ ಅತ್ಯಂತ ಪ್ರೀತಿಯ ಜನನಾಯಕ, ಜನರ ಧ್ವನಿ, ಜನಮನದ ದನಿ ಶ್ರೀಯುತ ಅಶೋಕ್ ಕುಮಾರ್ ಅವರು ಶ್ರೀ ಲಕ್ಷ್ಮೀ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ರಿಜಿಸ್ಟರ್ಡ್ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ರಾಘವೇಂದ್ರ ಭಾರತಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಂದಿರುವಂತಹ ರಾಜ್ಯಶ್ರೀ ಡಾಕ್ಟರ್ ಶ್ರೀ ವಿಜಯ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ನನ್ನ ಮಾರ್ಗದರ್ಶಕರು ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರೇ, ರಾಜಶೇಖರ್ ಅವರೇ, ವೇದಿಕೆಯಲ್ಲಿ ಇರುವಂತ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂತ ಬಂಧುಗಳು, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸಂಗೀತ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಒತ್ತಡ ಬಂದಾಗ ಮನಸ್ಸನ್ನು ಹಗುರ ಮಾಡಲಿಕ್ಕೆ ಸಂಗೀತವನ್ನು ಕೇಳಿದರೆ ಮನಸ್ಸಿನಲ್ಲಿರುವಂಥ ನೋವು, ವೇದನೆ ಎಲ್ಲ ಕಡಿಮೆ ಆಗ್ತದೆ. ರಾಜಶೇಖರ್ ಅವರು ನ್ಯಾಯವಾದಿಗಳಾಗಿ ಬೆಂಗಳೂರಿನಲ್ಲಿ ಇದ್ದರೂ ತನ್ನ ಗ್ರಾಮದಲ್ಲಿ, ತಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಮಾಡಿ ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡುವಂತಹ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ಕೂಡ ಇವತ್ತು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಗಣ್ಯಾದಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ಹೆಚ್ಚೇನು ಮಾತಾಡುವುದಿಲ್ಲ. ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಒತ್ತಡ ಕೊಡುವಂತ ಕೆಲಸವನ್ನು ಬಹುಶಃ ರಾಜಶೇಖರ್ ಅವರು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನಮ್ಮೆಲ್ಲರ ಪರವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ಈ ಉದ್ಘಾಟನೆಗೊಂಡಂತ ಕಟ್ಟಡ ಸಮಾಜಕ್ಕೆ ಅರ್ಪಣೆ ಆಗಲಿ, ಒಂದಷ್ಟು ದೊಡ್ಡ ವ್ಯಕ್ತಿಗಳು ಇಲ್ಲಿಂದ ಮೂಡಿ ಬರಲಿ ಅಂತ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಮಾನ್ಯ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರಿಗೆ ಅವರ ಶುಭ ನುಡಿಗಾಗಿ ವಿಶೇಷವಾದಂಥ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಇದೀಗ ನಾವು ಈ ಸುಂದರ ಸಂಗೀತ ಜ್ಞಾನ ದೇಗುಲದ ನಿರ್ಮಾಣಕ್ಕೆ ಸಹಕರಿಸಿದ ಮತ್ತು ಸೇವೆ ಸಲ್ಲಿಸಿದವರನ್ನ ಗೌರವಿಸುವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಈಗ ನಡೆಯಲಿದೆ. ಇದನ್ನ ಪರಮ ಪೂಜ್ಯರು ನಡೆಸಿಕೊಡ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಪ್ರಾರಂಭದಲ್ಲಿ ನಮ್ಮ ಮುಂಭಾಗದಲ್ಲಿರತಕ್ಕಂಥ ಸಂಗೀತದ ತ್ರಿಮೂರ್ತಿಗಳು ಪುರಂದರದಾಸರು ಹಾಗೆ ಶ್ರೀರಾಮದೇವರ ಮೂರ್ತಿಗಳನ್ನು 60 ವರ್ಷಗಳ ಹಿಂದೆಯೇ ರಚಿಸಿದಂತಹ ಎಂ.ವಿ. ರಘುರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಗೌರವಿಸ್ತಾ ಇದ್ದೀವಿ. ಈ ಗೌರವವನ್ನು ಅವರು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಒಂದು ಸುಂದರವಾದಂಥ ಸಂಗೀತದ ತ್ರಿಮೂರ್ತಿಗಳನ್ನು, ಪುರಂದರದಾಸರ ಮೂರ್ತಿಯನ್ನು, ಹಾಗೆ ಕಾಂಚನ ಮನೆಯಲ್ಲಿರತಕ್ಕಂಥ ವೆಂಕಟ ಸುಬ್ರಹ್ಮಣ್ಯಂ ಅವರ ಶಿಲ್ಪವನ್ನು, ಹಾಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರ್ತಕ್ಕಂಥ ಮಹಾದ್ವಾರದಲ್ಲಿ ತಂಬೂರಿಗಳು, ಈಗ ಶ್ರೀ ಸೀತಾರಾಮ ಪರಿವಾರ
ಅವರ ಧರ್ಮಪತ್ನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅವರ ಜೊತೆಯಲ್ಲಿ ಅಂತ ಕೇಳಿಕೊಳ್ತಾ ಇದ್ದೀವಿ. ಈ ವರ್ಣಚಿತ್ರ ಹಾಗೆ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಹಾಗೂ ಕಾಂಚನ ಸುಬ್ಬರತ್ನಂ ಅವರ ವರ್ಣಚಿತ್ರಗಳನ್ನು ರಚನೆ ಮಾಡಿ ಈ ಕಾಂಚನ ಸಂಗೀತಕ್ಕೆ ಒಂದು ವಿಶೇಷವಾದಂಥ ಸೇವೆಯನ್ನು ನೀಡಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಭಾರಿಗಳಾಗಿದ್ದೀವಿ. ನಿಮ್ಮ ಸೇವೆ ಇನ್ನಷ್ಟು ಈ ಸಂಸ್ಥೆಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡುತ್ತಾ, ಹಾಗೆ ಈ ಸುಂದರವಾದಂತಹ ಒಂದು ಕಟ್ಟಡದ ನಿರ್ಮಾಣದ ಹಿಂದೆ ಕೇವಲ 10 ತಿಂಗಳಲ್ಲಿ ಈ ಕೆಲಸವನ್ನು ನಿರ್ವಹಿಸಿಕೊಟ್ಟವರು ಮಾಸ್ಟರ್ ಪ್ಲ್ಯಾನರಿ ಪುತ್ತೂರು. ಇದರ ಆರ್ಕಿಟೆಕ್ಟ್ ಆಕಾಶ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಗೌರವಿಸುವಂಥ ಸಂದರ್ಭ. ಪೂಜ್ಯರವರನ್ನು ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಉದಾರ ದಾನಿಗಳಾಗಿ ಸಹಕರಿಸಿದವರು ಮನೀಶ್ ಅವರನ್ನು ಗೌರವಿಸುವಂಥ MR ಶೆಟ್ಟಿ, ಪ್ರಣೀತ್ ಅವರು ಇದ್ದರೆ, ಶೋಭಾ, ಹಾಗೆ KM ದಿವಾಕರ್ ಸಂಸ್ಥೆಗೆ ಎಡಿಟಿಂಗ್ ಸೇವೆ ನೀಡಿದವರು. ಆ ಆಡಿಟಿಂಗ್ ಸೇವೆ ಸಂಗೀತ ಸಂಸ್ಥೆ ಹೆಮ್ಮೆಯ ಶಿಷ್ಯರು ಕೂಡ ಆಗಿರ್ತಾರೆ KM ದಿವಾಕರ್ ಇದ್ರೆ ಈ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ರವಿನಂದನ್ ಛಾಯಾಗ್ರಾಹಕರು, ಸಂಗೀತ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ಕೂಡ ಆಗಿರ್ತಾರೆ. ಅವರು ಈ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಮುರಳಿ ಸರ್ ಅವರು ಸರ್ವ ರೀತಿಯಲ್ಲೂ ನಿರಂತರ ಸೇವೆ ಮತ್ತು ದಾನಿಗಳಾಗಿರ್ತಾರೆ. ಹಾಗೆ ಶಿವಕುಮಾರ್ ಕಲ್ಕೂರ ಇವರು ಕೂಡ ಸಂಗೀತ ಸಂಸ್ಥೆಯ ಹೆಮ್ಮೆಯ ಶಿಷ್ಯರು ಆಗಿರ್ತಾರೆ, ನಿರಂತರ ಸೇವೆ ನೀಡಿದವರಾಗಿರ್ತಾರೆ. ಹಾಗೆ ಜಯರಾಮ್ ಸರ್ ಇದ್ದರೆ, ಜಯರಾಮ್, ಹಾಗೆ ನಮ್ಮ ಈ ಸಂಸ್ಥೆಯ ವೈದಿಕ ಪೂಜಾ ಕೈಂಕರ್ಯಗಳನ್ನು ಸೇವೆಯನ್ನು ಮಾಡಿದಂಥ ವೇದಮೂರ್ತಿ ನಾರಾಯಣ ಬಡಿಕಿಲ್ಲಾಯರು ಅವರು ಇದ್ದರೆ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಶ್ರೀ ನಾರಾಯಣ ಬಡಿಕಿಲ್ಲಾಯ ವೇದಮೂರ್ತಿಗಳು ನಮ್ಮ ಜೊತೆ ಇದ್ದರೆ ಈ ಒಂದು ಗೌರವವನ್ನು ಅವರು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಎಲ್ಲರ ಸೇವೆಯಿಂದ ಈ ಒಂದು ಸಂಗೀತ ಸಂಸ್ಥೆ ಬೆಳಗಿದೆ. ಸಾವಿರಾರು ಸಂಗೀತ ಶಿಷ್ಯರನ್ನು ಹುಟ್ಟುಹಾಕಿ ದೇಶ ವಿದೇಶಗಳಲ್ಲಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ವೃಕ್ಷದಂತೆ, ನದಿಯಂತೆ, ಗೋಮಾತೆಯಂತೆ ನಡೆ, ನುಡಿ, ಮಾತು, ದೇಹ, ಬುದ್ಧಿ, ಮನಸ್ಸು ಎಲ್ಲವನ್ನೂ ಸಮಾಜಕ್ಕಾಗಿ ಮೀಸಲಿಟ್ಟ ಬದುಕಿಗೆ ಒಂದೇ ಅರ್ಥ, ಅದು ಪರೋಪಕಾರ ಅರ್ಥ. ಮಾತು ಬಿಡದ ಮಂಜುನಾಥನ ಸೇವಾ ಕೈಂಕರ್ಯ ಇವರಿಗೆ ನಿತ್ಯ ನೇಮದ ವೃತ. ಕಲಿಯುಗದ ಧರ್ಮರಾಯ, ಅಭಿನವ ಚಾವುಂಡರಾಯ, ಪದ್ಮವಿಭೂಷಣ ರಾಜಶ್ರೀ ಪರಮಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಗಳು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಧ್ಯಕ್ಷರು ಶ್ರೀ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಇವರಿಂದ ಈಗ ನಮಗೆಲ್ಲ ಶುಭ ಹಾರೈಕೆಯ ನುಡಿಗಳು.
ಈ ಹಿಂದೆ ನಾನು ನುಡಿದಂತೆ ಧರ್ಮಸ್ಥಳಕ್ಕೂ ಕಾಂಚನಕ್ಕೂ ಅದು ಕೇವಲ ಒಂದು ಕ್ಷೇತ್ರದ ಸಂಬಂಧ ಅಲ್ಲ, ಒಂದು ಮನದ ಮಧ್ಯದಲ್ಲಿರತಕ್ಕಂತಹ ಸಂಬಂಧ. ಇದೀಗ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಿಂದ ನಮಗೆಲ್ಲ ನಲ್ಮೆಯ ನುಡಿಗಳು. ಪೂಜ್ಯರಾದ ಶ್ರೀರಾಮಚಂದ್ರಪುರ ಮಠದ ಶ್ರೀಗಳವರಿಗೆ ವಂದಿಸಿ, ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ ಹಾಗೂ ಇತರ ಧರ್ಮದ ದೇವತೆಗಳನ್ನು ವಂದಿಸಿ, ಇಲ್ಲಿ ಉಪಸ್ಥಿತರಿರುವಂಥ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಾಕ್ಟರ್ ಡಿ.ಕೆ. ಶಿವಕುಮಾರ್ ಅವರೇ, ಅಶೋಕ್ ಕುಮಾರ್ ರೈ ಶಾಸಕರೇ, ಮತ್ತು ಶ್ರೀಮತಿ ಕೆ. ರೋಹಿಣಿ ಸುಬ್ಬರತ್ನಂ ಅವರೇ, ಮತ್ತು ರಾಜಶೇಖರ್ ಅವರ ವಕೀಲರೇ, ಮತ್ತು ಇತರ ಎಲ್ಲ ಅವರ ಮಕ್ಕಳೇ ಮತ್ತು ಅವರ ಕುಟುಂಬಸ್ಥರೇ, ಅದು ಆಗಮಿಸಿದ ಎಲ್ಲ ಅತಿಥಿಗಳೇ. ನಾನು ಮುಖ್ಯವಾಗಿ ಇಲ್ಲಿ ಬಂದಾಗ ನನಗೆ ಹಳೆಯ ನೆನಪುಗಳು ಎಲ್ಲ ಇಲ್ಲಿ ಬರ್ತಾಯಿದೆ. ನಾನು ಭಾಳ ಹಿಂದೆಯಿಂದ ಇಲ್ಲಿ ಬರ್ತಾ ಇದ್ದೇನೆ. ಸುಬ್ರಹ್ಮಣ್ಯಂ ಇರುವಾಗಲೂ ಕೂಡ ನಾನು ಬಂದಿದ್ದೇನೆ ಇಲ್ಲಿ. ಈಗ ಶ್ರೀಮತಿ ಇವರು ರೋಹಿಣಿ ಅವರು ಸುಬ್ರಹ್ಮಣ್ಯಂ ಅವ್ರ ಜೊತೆ ನೆನಪು ಮಾಡಿಕೊಂಡೆಲ್ಲ ಹಿಂದೆ ಇಲ್ಲಿ ಬರ್ತಾ ಇದ್ದದ್ದು, ಬಂದು ಹೋಗಿದ್ದೆಲ್ಲ. ನಿಜವಾಗಿ ನೋಡಿದರೆ ಇದು ಒಂದು ಬಹಳ ವಿಶೇಷವಾದ ಭೂಮಿ. ಇದು ಎಲ್ಲಿಂದಲೋ ಹೇಗೋ ಇವ್ರನ್ನ ಸೆಳೆದು ತಮಿಳ್ ಮೂಲದವರಾದಂಥ ಇವ್ರನ್ನ ಇಲ್ಲಿಗೆ ನೆಲೆಯಲ್ಲಿ ಮಾಡಿ ಶುದ್ಧ ಕನ್ನಡಿಗರನ್ನಾಗಿ ಮಾಡಿ ಕನ್ನಡದ ಇಲ್ಲೆಲ್ಲ ಸಂಗೀತದ ಯಕ್ಷಗಾನ ಪ್ರಿಯರಾಗಿದ್ದಂಥ ನಮಗೆ ರೌದ್ರ ಭೀಕರ ಮತ್ತು ಬೀಭತ್ಸದ ಸಂಗೀತ ಮತ್ತು ಇದು ಗೊತ್ತಿದ್ದಂಥ ಕಾಲದಲ್ಲಿ ಸಂಗೀತದ ಶಾಸ್ತ್ರೀಯ ಸಂಗೀತದ ಪರಿಚಯವನ್ನು ಮಾಡಿ ಭಾಳ ಚೆನ್ನಾಗಿ ಇಲ್ಲಿ ಸಂಸ್ಥೆ ನಡೆಸ್ಕೊಂಡು ಬಂದರು. ನಾನು ಅವರಿದ್ದಾಗಲೂ ಬರ್ತಿದ್ದೆ. ಪ್ರತಿ ವರ್ಷ ಕೂಡ ಒಂದು ಕಾರ್ಯಕ್ರಮ ಮಾಡ್ತಿದ್ದರು. ಅದಕ್ಕೆ ಇಲ್ಲಿ ಊರವರು ಯಾರು ಬರ್ತಿರಲಿಲ್ಲ. ಪುತ್ತೂರು, ಬಂಟ್ವಾಳ ಹೀಗೆ ಪರ ಊರಿನೆಲ್ಲ ಜನ ಬರ್ತಿದ್ರು, ಬಂದು ಇಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಹೋಗುವಾಗ ಈ ವಿದ್ಯಾಸಂಸ್ಥೆ ನಮಗೆ ನಮ್ಮ ಸೊಸೈಟಿಗೆ ಬಿಟ್ಟು ಹೋದು. ಈಗ ಈ ಶಾಲೆನ ನನ್ನ ತಮ್ಮ ಹರ್ಷೇಂದ್ರ ಕುಮಾರ್ ಈಗ ಜೀರ್ಣೋದ್ಧಾರ ಪಡಿಸಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ಈಗ ನೀವು ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ನೋಡಿದರೆ ಹೊಸದಾಗಿ ಈಗ ಪಕ್ಕದಲ್ಲಿರುವಂಥ ಹೊಸ ಕಟ್ಟಡವನ್ನು ಹರ್ಷ ಮತ್ತು ಸೇರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇಲ್ಲಿ ಬರುವಾಗ. ಇವರ ಹಠ ಕಟ್ಟಿ ಏನೇ ಆದರೂ ಕೂಡ ಈ ಸಂಗೀತ ಸಂಸ್ಥೆಯನ್ನು ನಾವು ನಡೆಸ್ತೇವೆ, ಯಾವುದೇ ಕಾರಣಕ್ಕೆ ಈ ಸಂಸ್ಥೆಯನ್ನು ಮುಚ್ಚುವುದಕ್ಕೆ ಬಿಡುವುದಿಲ್ಲ ಅಂತ ಅವರ ತೀರ್ಮಾನದಿಂದಾಗಿ ನಮ್ಮ ರಾಜಶೇಖರ್ ಅವರು ಹಠ ಹಿಡಿದು ಇದು ನಡೆಸ್ತಾ ಇದ್ದಾರೆ. ಇದು ಬಹಳ ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ವಿಶೇಷವಾಗಿ ರಾಜಶೇಖರ್ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಅವರ ಈ ನೇತೃತ್ವಕ್ಕಾಗಿ ಅವರ ಉತ್ಸಾಹ ಮತ್ತು ಅವರ ಉತ್ಸಾಹದಿಂದ ಮತ್ತು ಕಾರ್ಯತತ್ಪರದಿಂದ ಈಗ ಈ ಕಟ್ಟಡ ಆಗಿದೆ. ಇದು ಸಂಗೀತ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗತಕ್ಕಂಥ ಒಂದು ಪ್ರಯತ್ನ. ಇಲ್ಲಿ ಎದುರುಗಡೆ ಇಲ್ಲಿ ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು ಎಲ್ಲರೂ ಕೂತಿದ್ದಾರೆ. ಹಿಂದೆ ಕೂಡ ಇದ್ದು ಮೂರ್ತಿಗಳಿತ್ತು ಇಲ್ಲಿ. ಇವತ್ತು ಆ ಮೂರ್ತಿಗಳನ್ನು ಇಲ್ಲಿ ತಂದು ಇಲ್ಲಿಟ್ಟಿದ್ದಾರೆ, ಹಳೆ ಕಟ್ಟಡದಲ್ಲಿದ್ದದ್ದು. ಅಂತಹ ಒಂದು ವಿಶೇಷವಾದಂಥ ಸಂಗೀತ ವಾಗ್ಯಕಾರರನ್ನು ಇಲ್ಲಿ ಸ್ಮರಿಸುವಂಥ ಕೆಲಸ. ಮತ್ತು ಅವರಿಗೆ ಈಗ ಹೇಳಿದರು, ಇದು ದಕ್ಷಿಣದ ತಿರುವಯ್ಯಾರ್ ಅಂತ. ನಿಜವಾಗಿ ಇದು ಸತ್ಯವಾದ ಮಾತು. ಈ ದಕ್ಷಿಣದ ಭಾರತದಲ್ಲಿ ಇಂತಹ ಒಂದು ಕೇಂದ್ರ ಇನ್ನೊಂದಿಲ್ಲ. ಹಾಗಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ವಿಶೇಷವಾಗಿ ಇಂಥ ಸಂಸ್ಥೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋದ ಬಗ್ಗೆ ಅವರೆಲ್ಲ ಕುಟುಂಬಸ್ಥರು ನಾನು ಅಭಿನಂದಿಸ್ತೇನೆ. ಮತ್ತು ಇಲ್ಲಿ ಸಂಗೀತ ಅಭಿಮಾನಿಗಳಾದ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಯಾಕಂದರೆ ನಿಮ್ಮ ಸಹಕಾರ, ನಿಮ್ಮ ಭಾಗವಹಿಸಿಲ್ಲದಿದ್ದರೆ ಈ ಸಣ್ಣ ಊರಲ್ಲಿ ಇಂಥ ಸಂಸ್ಥೆಯನ್ನು ಕಟ್ಟಿ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಅಭಿನಂದಿಸ್ತೇನೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಳ ದೊಡ್ಡ ಗೌರವವನ್ನು ಕೊಟ್ಟಂತಾಗಿದೆ. ಈ ಸಂಸ್ಥೆಗಳಿಗೆ ಅವರ ಗೌರವ ಹೆಚ್ಚಿದ್ದಕ್ಕೆ. ಮತ್ತು ಅವರು ಸ್ವತಃ ವಿದ್ವಾಂಸರು, ಸಂಸ್ಕೃತವನ್ನು ಚೆನ್ನಾಗಿ ಆಡಬಲ್ಲರು, ಸಂಸ್ಕೃತ ಶ್ಲೋಕವನ್ನು ಭಾಳ ಚೆನ್ನಾಗಿ ಹೇಳಬಲ್ಲರು. ಹಾಗಾಗಿ ನಮ್ಮ ಶಿವಕುಮಾರ್ ಅವರ ಈ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಬೆಲೆ ಬಂದಿದೆ ಅಂತ ನಾನು ತಿಳಿದು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ಪೂಜ್ಯರು, ನಮ್ಮ ಪೂಜ್ಯ ಶ್ರೀಗಳವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ ನೀಡಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಅಶೋಕ್ ಕುಮಾರ್ ರೈಗಳು ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮೆರುಗು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ ಪೂಜ್ಯರಿಗೆ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ
ಈ ಸಂಸ್ಥೆ ಸರ್ವೋದ್ಧಾರವಾಗಿ ನಿಲ್ಲಿ, ಯಾವುದೇ ಕಾರಣಕ್ಕಾಗಿ ಈ ಸಂಸ್ಥೆಯನ್ನು ನಿಲ್ಲುವಂತೆ ಮಾಡಬಾರ್ದು. ಇದನ್ನೆಲ್ಲ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಇದು ನಮ್ಮ ಕರ್ತವ್ಯ ಅಂತ ನಾನು ಹೇಳುತ್ತೇನೆ, ಇದು ಅವರ ಕರ್ತವ್ಯ ಅಲ್ಲ. ಆದರೆ ಅವರ ನೇತೃತ್ವವನ್ನು ಯಾರಾದರೂ ವಹಿಸ್ಕೊಳ್ಬೇಕಾಗಿದೆ. ಹಾಗೆ ರಾಜಶೇಖರ್ ಅವರು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಅದನ್ನು ನಡೆಸುವಂಥ ಕಾರ್ಯಕ್ರಮ ನಾವೇ ಮಾಡಬೇಕಾಗುತ್ತೆ ಅಂತ ಹೇಳಿ, ಸಂಗೀತದ ನಿಜವಾಗಿ ಶಾಸ್ತ್ರೀಯ ಸಂಗೀತವನ್ನು ಉಳಿಸಿ ಬೆಳೆಸಿಕೊಂಡು ಹೋದಂಥ ಕೀರ್ತಿ ಸಾಮಾನ್ಯವಾದಲ್ಲ. ಇದಕ್ಕೆ ವಿಶೇಷವಾಗಿ ಅಭಿನಂದಿಸಿ ಎಲ್ಲರಿಗೂ ಶಿಕ್ಷಕ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ. ಇಲ್ಲಿಯ ಶಿಕ್ಷಣ ಸಂಸ್ಥೆಯಲ್ಲಿ ಬರೋ ಭಾಗದಲ್ಲಿ ಹೋಗುವಾಗ ನೋಡ್ತಾ ಹೋಗ್ಬೋದು. ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಗಳಿಲ್ಲಿದ್ದಾವೆ. ಇಲ್ಲಿ ಕಟ್ಟಡ ಬಸ್ಸುಗಳಿಲ್ಲದೆ ಹುಡುಗರು ಬರ್ತಾ ಇರಲಿಲ್ಲ ಅಂತೇಳಿ ತಮ್ಮ ಹರ್ಷೇಂದ್ರ ಕುಮಾರ್ ಬಸ್ಸುಗಳನ್ನು ಕೂಡ ಮಾಡಿ ಬಸ್ಸಿನ ಸೌಕರ್ಯ ಅನುಕೂಲ ಕೊಟ್ಟು ಶಾಲೆಯನ್ನು ಉಳಿಸಿದ್ದಾನೆ. ಕನ್ನಡ ಮೀಡಿಯಂ ಶಾಲೆ ಇಲ್ಲದ್ರೆ ಉಳಿಯೋದು ಕಷ್ಟ. ಆದರೆ ಈ ಬಸ್ಸು ಮತ್ತು ವ್ಯವಸ್ಥೆಗಳಿದ್ದಲ್ಲಿ ಸೂಕ್ತ ಜನ ಬರ್ತಾರೆ, ಇಲ್ಲಿ ಬರ್ತಾ ಇದ್ದಾರೆ. ಅದನ್ನು ತುಂಬ ಸಂತೋಷದಿಂದ ಈ ಸಂಸ್ಥೆ ಸರ್ವೋದ್ಧಾರವಾಗಿ ನಡೆಯಲಿ ಈ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಅಶೋಕ್ ನಮ್ಮ ಶಿಕೆ ಅವರವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಸೂರ್ಯ ಚಂದ್ರರೇ ಕಣ್ಣುಗಳ ಅಂಚಿನಲ್ಲಿ ನಿಂತಂತೆ ನೋಟದಲ್ಲಿ ಬೆಳಕು, ಕೋಟಿ ತಾರೆಯರೇ ತುಟಿ ಅಂಚಿನಲ್ಲಿ ನಿಂತಂತೆ ಮಿನುಗುವ ನಗುವಿನಲ್ಲೂ ಬೆಳಕು, ನಿಂತ ನಿಲುವಲ್ಲಿ ಬೆಳಕು, ನಡೆಯಲ್ಲಿ ಬೆಳಕು, ಮಾತಿನ ಪಳುಕಲ್ಲಿ ಬೆಳಕು, ಕೃತಿಯಲ್ಲಿ ಬೆಳಕು, ಬದುಕ ರೀತಿಯಲ್ಲಿ ಬೆಳಕು, ನೀತಿಯಲ್ಲಿ ಬೆಳಕು, ಬೆಳಕಿನ ಮಹಾಘನ ಹೋದೆಡೆಯೆಲ್ಲ ಜ್ಞಾನದ ಬೆಳಕು, ಗುರು ಕಟಾಕ್ಷವೇ ಕಲೆಗೆ ಕವಚ. ಆ ಕವಚದ ವಜ್ರಲೇಪನವನ್ನು ಮಾಡಲು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ, ಷಡ್ದರ್ಶನ ಸ್ಥಾಪನಾಚಾರ್ಯ, ನಿಜಾರ್ಥದಲ್ಲಿ ಗೋಕರ್ಣ ಮಂಡಲಾಚಾರ್ಯ, ಅಭಿನವ ಶಂಕರಾಚಾರ್ಯ, ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಚನ. ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಸದಾ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಃ ಸಿದ್ಧಿರ್ಭವತು ನಃ ಸದಾ. ಮೊದಲು ತಾಯಿ ಶಾರದೆಯನ್ನು ನೆನೆದು ಆಕೆಯ ಹೃದಯದಿಂದ ಹರಿದು ಬಂದ ಈ ಸಂಗೀತವೆಂಬ ಅದ್ಭುತವಾದ ಆನಂದ ವಿದ್ಯೆ ಜಗತ್ತಿನಲ್ಲೆಲ್ಲ ಪಸರಿಸಿ ಎಲ್ಲರ ಜೀವಗಳನ್ನು ತಂಪಾಗಿಡಲಿ ಎಂಬುದಾಗಿ ಹಾರೈಸುತ್ತಾ, ಈ ಒಂದು ಕಾಂಚನ ಗುರುಕುಲ ಪರಿಸರ, ಅದನ್ನು ಹಾಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರುಕುಲವೇ ಓದಿದ್ದು. ಇಲ್ಲಿ 3 ವಿಶೇಷ ಭವನಗಳು ನಿರ್ಮಾಣವಾಗಿ ಉದ್ಘಾಟನೆಗೊಳ್ಳುವಂಥ ಶುಭ ಸಂದರ್ಭದಲ್ಲಿ ಆಶೀರ್ವಚನದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಸಾಮಾನ್ಯವಾಗಿ ನಾವು ಕೊನೆಯಲ್ಲಿ ಮಾತನಾಡುವಂಥದ್ದು.
ಇವತ್ತು ಯಾಕೆ ಮೊದಲೇ ಮಾತನಾಡ್ತಿದ್ದೇವೆ ಅಂದರೆ ಇದಕ್ಕೆ ಕೊನೆ ಇಲ್ಲ ಅಂತ. ಈ ಕಾರ್ಯಕ್ರಮಕ್ಕೂ ಕೊನೆ ಇಲ್ಲ, ಈ ಕಾರ್ಯಕ್ಕೂ ಕೂಡ, ಈ ಕಾಂಚನ ಯಾವ ಕಾರ್ಯವನ್ನು ಮಾಡ್ತಾ ಇದೆಯೋ ಆ ಕಾರ್ಯಕ್ಕೂ ಕೂಡ ಕೊನೆ ಇಲ್ಲ ಎಂಬುದಕ್ಕೆ ಸೂಚನೆ ಎಂಬಂತೆ ಆ ಕೊನೆಯಿಂದ ಮುಂಚಿತವಾಗಿ ನಾವು ಈ ಸಮಯದಲ್ಲಿ ಮಾತನಾಡ್ತಾ ಇರುವಂಥದ್ದು. ಜಗತ್ತಿನಲ್ಲಿ 4 ವಿಧಗಳನ್ನು ಕಾಣ್ಬೋದು. ಕೆಲವು ಕಡೆ ಕಾರ್ಯಗಳು ನಡೀತಾ ಇರ್ತವೆ, ಆದರೆ ಕಾರ್ಯಕ್ರಮಗಳು ಇರೋದಿಲ್ಲ. ಒಳ್ಳೆ ಕಾರ್ಯ ನಡೀತಾ ಇರ್ತದೆ, ಆದರೆ ಕಾರ್ಯಕ್ರಮ ಅಂಥದ್ದು ಯಾವುದೂ ಇರೋದಿಲ್ಲ. ಅದು ಒಂದು ರೀತಿ. ಇನ್ನೊಂದು ರೀತಿ ಕಾರ್ಯಕ್ರಮಗಳು ಮಾತ್ರ ನಡೀತಾ ಇರ್ತವೆ, ಆದರೆ ಯಾವ ಕಾರ್ಯವೂ ಆಗ್ತಾ ಇರೋದಿಲ್ಲ, ನಿಜವಾದ ಕಾರ್ಯ ಯಾವುದೂ ಆಗ್ತಾ ಇರೋದಿಲ್ಲ, ಆದರೆ ಆಗ ಈಗ ಕಾರ್ಯಕ್ರಮಗಳಾಗ್ತಾ ಇರ್ತವೆ. ಅದು ಇನ್ನೊಂದು ವರ್ಗ. ಮತ್ತೊಂದು ವರ್ಗ ಕಾರ್ಯವೂ ಉಂಟು, ಕಾರ್ಯಕ್ರಮವೂ ಉಂಟು. ಒಳ್ಳೆ ಕಾರ್ಯಗಳು ಆಗ್ತಾ ಇರ್ತವೆ, ಪ್ರಪಂಚದ ಮುಂದೆ ತೆರೆದಿಡುವ ಕೆಲಸವೂ ಕೂಡ ಆಗ್ತಾ ಇರ್ತದೆ. ಅದು ಇನ್ನೊಂದು ವರ್ಗ. ಮತ್ತೊಂದು ವರ್ಗ ಯಾತಕ್ಕೂ ಬೇಡದೇ ಇರೋ ವರ್ಗ, ಕಾರ್ಯವೂ ಇಲ್ಲ, ಕಾರ್ಯಕ್ರಮವೂ ಇಲ್ಲ, ಯಾವುದೂ ಇಲ್ಲ, ತಣ್ಣಗೆ ಮಲಗಿರುವಂಥದ್ದು ಅಂತ. ಆದರೆ ಈ 4 ವರ್ಗಗಳ ಮಧ್ಯದಲ್ಲಿ ಕಾಂಚನ ಸಲ್ಲುವಂಥದ್ದು, ಇಲ್ಲಿ ಕಾರ್ಯಗಳು ನಡೀತಾ ಇರ್ತವೆ, ತುಂಬ ನಿರಂತರವಾಗಿ ಸತತವಾಗಿ ಕಾರ್ಯಗಳು ನಡೀತಾ ಇರ್ತವೆ. ಅಪರೂಪಕ್ಕೆ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ. ಕಾರ್ಯಕ್ಕೆ ಒತ್ತು, ಹೆಸರಿಗಲ್ಲ, ಕಾರ್ಯಕ್ಕೆ ಒತ್ತು, ನಿಜವಾದ ಕಾರ್ಯ ನಡೀತಾ ಇರ್ತಕ್ಕಂಥ ಒಂದು ಸ್ಥಾನ ಇದು ಎಂಬುದನ್ನು ಮೊದಲಾಗಿ ನಾವು ನೆನಪಿಸ್ಕೊಳ್ತೇವೆ. ಇನ್ನು ಕಾಂಚನದಲ್ಲಿ ಸಂಗೀತದ ಬಗ್ಗೆ ಏನು ಹೇಳದೇ ಇದ್ದರೆ ಏನು ಹಿಡದಂತೆ ಅಲ್ಲ. ಯಾಕೆಂದರೆ ಇಲ್ಲಿ ಮಣ್ಣು, ನೀರು, ಗಾಳಿ ಎಲ್ಲ ಕಡೆ ಸಂಗೀತದ ಹರಿವಿದೆ ಅಂಥ ಒಂದು ಊರು ಇದು. ಹಾಗಾಗಿ ಆ ಕುರಿತು ಒಂದೆರಡು ಶಬ್ದ ಹೇಳೋದಾದರೆ, ನೋಡಿ, ನೆಮ್ಮದಿಯನ್ನು ನಾವು ಹೊರಗೆ ಹುಡುಕಬೇಕಾಗಿಲ್ಲ. ದೇವರು ನೆಮ್ಮದಿಗೆ, ಸಮಾಧಾನಕ್ಕೆ ಬೇಕಾದೆಲ್ಲವನ್ನು ಇಲ್ಲಿಯೇ ಇಟ್ಟು ಕೊಡಿಸ್ಕೊಟ್ಟಿದ್ದಾನೆ. ಈ ನಮ್ಮ ಪೆಟ್ಟಿಗೆ ಇದೆಯಲ್ಲ, ದೇಹ ಎನ್ನುವ ಪೆಟ್ಟಿಗೆ, ಸುಖ ಪಡಲಿಕ್ಕೆ, ನೆಮ್ಮದಿ ಪಡಲಿಕ್ಕೆ ಏನು ಬೇಕೋ ಎಲ್ಲವೂ ಇಲ್ಲಿದೆ. ಉದಾಹರಣೆಗೆ, ಈಗ ನಮಗೆ ಹಾಡಲಿಕ್ಕೆ ಗೊತ್ತಿದ್ದರೆ, ನಾವು ಎಷ್ಟೇ ಚಿಂತೆ ಇರಲಿ, ಏನೇ ಸಂಕಟ ಇರಲಿ, ಮನಸ್ಸು ತುಂಬಿ ಹಾಡಿದರೆ ಆ ಹಾಡಿನಲ್ಲಿ ದುಃಖ ಸಂಕಟಗಳು ಹೊರದು ಹೋಗ್ತವೆ, ನೆಮ್ಮದಿ ಉಳ್ಕೊಳ್ತದೆ, ಆನಂದ ಉಳ್ಕೊಳ್ತದೆ. ಆನಂದಕ್ಕೆ ಬೇರೆ ಏನೂ ಬೇಡ, ದೇವರು ಕೊಟ್ಟ ಸ್ವರ ಇದೆಯಲ್ಲ ನಮ್ಮದು, ಆ ಸ್ವರವನ್ನು ಬಳಸಲಿಕ್ಕೆ ಗೊತ್ತಿದ್ದರೆ ಇದು ಒಂದರಿಂದಲೇ ಆನಂದವನ್ನು ಪಡಬಹುದು, ಕೊಡಬಹುದು ಅಂತ, ಎರಡನ್ನೂ ಮಾಡಬಹುದು ಅಂತ. ಪಡಲಿಕ್ಕೂ ಸಾಧ್ಯ ಇದೆ ಆನಂದವನ್ನು, ಮತ್ತು ಕೊಡಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಅದೊಂದು. ಇನ್ನೊಂದು, ಇಲ್ಲ ನನಗೆ ಹಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಕಿವಿ ಇದೆಯೋ ಇಲ್ವಾ ಅಂತ ಕೇಳು ಅಂತ. ಈ ಕೇಳುವುದಕ್ಕೆ ಯಾವ ಕಷ್ಟ? ವರ್ಷ ಗುರು ಸನ್ನಿಧಿಯಲ್ಲಿ ಅಭ್ಯಾಸ ಮಾಡಬೇಕಾಗಿಲ್ಲ, ಪರಿಶ್ರಮ ಮಾಡಬೇಕಾಗಿಲ್ಲ, ದಿನಕ್ಕೆ 7-8 ತಾಸು ಅಭ್ಯಾಸ ಮಾಡಬೇಕಾಗಿಲ್ಲ, ಯಾವ ಕಷ್ಟವೂ ಇಲ್ಲವಲ್ಲ. ಕಿವಿ ಇದೆಯಲ್ಲ, ಯಾಕೆ ಕೇಳಬಾರ್ದು? ಕೇಳ್ತಾ ಇದ್ದರೆ ಮೈ ಮರೆತು ಹೋಗ್ತದೆ. ಒಂದು ವೇಳೆ ಮೈ ಮರೆತು ಹೋಗದೇ ಇದ್ದರೆ ಅದು ಸಂಗೀತ ಅಲ್ಲ, ಅಥವಾ ನಮ್ಮ ಕಿವಿ ಸರಿ ಇಲ್ಲ ಅಂತ, ಎರಡರಲ್ಲಿ ಯಾವುದೋ ಒಂದು. ಇಲ್ಲದಿದ್ದರೆ ಸಂಗೀತ ಮಾಡ್ತಕ್ಕಂಥ ಮುಖ್ಯವಾದ ಕಾರ್ಯ ಅದು ಅಂತ. ನಮ್ಮ ಮೈ ಮರೆಯುವಂತೆ, ಈ ಪ್ರಪಂಚ ಮರೆಯುವಂತೆ, ಎಲ್ಲವೂ ಮರೆಯುವಂತೆ, ನಮ್ಮ ನೋವುಗಳು ಕೂಡ ಮರೆಯುವಂತೆ ಅದು ಮಾಡ್ತದೆ. ನಮಗೆ ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನೆನಪಾಗ್ತದೆ. ಅದೊಂದು ಭಜನೆ ಕಮ್ಮಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಧರ್ಮಸ್ಥಳದಲ್ಲಿ. ಆಗ ಒಂದು ಮಾತನ್ನು ಹೇಳಿದ್ವು, ಅದೇನೆಂದರೆ, ಜನರು ನೋವುಗಳನ್ನು ಮರೆಯಲಿಕ್ಕೆ ಕುಡಿತಕ್ಕೆ ಶರಣಾಗ್ತಾರೆ, ಒಂದು ಅಕ್ಷರ ಬದಲು ಮಾಡಿ ಕುಣಿತಕ್ಕೆ ಶರಣಾಗಿ, ಕುಣಿತ ಅಂದರೆ ಕುಣಿದು ಭಜನೆ ಮಾಡ್ತಾರಲ್ಲ, ಈ ಭಜನಾ ಕಮ್ಮಟದಲ್ಲಿ ತೋರಿಸ್ಕೊಡ್ತಾರೆ, ಹೇಳ್ಕೊಡ್ತಾರೆ ಅದನ್ನು, ಕುಣಿದು ಭಜನೆ ಮಾಡುವಂಥದ್ದು. ಅಂಥ ಕುಣಿತಕ್ಕೆ, ಭಜನೆಯ ಕುಣಿತಕ್ಕೆ ನೀವು ಶರಣಾದರೆ ನೀವು ಎಲ್ಲ ನೋವುಗಳನ್ನು ಕೂಡ ಅಲ್ಲಿ ಮರಿಬೋದು. ಅದಕ್ಕೆ ಕುಡಿತ ಬೇಕಾಗಿಲ್ಲ, ಯಾಕೆಂದರೆ ಅದೇ ನಮ್ಮನ್ನು ಕುಡಿದು ಬಿಡೋದ್ರಿಂದ ಮುಂದಕ್ಕೆ ನಮ್ಮನ್ನದು ಉಳಿಸ್ತೇ ಇರೋದ್ರಿಂದ ಯಾಕೆ ಅದಕ್ಕೆ ಹೋಗ್ತೀರಿ ಅನ್ನೋ ಮಾತನ್ನು ಹೇಳಿದ್ವು. ಅದು ಇಲ್ಲಿ ಕೂಡ ಅಷ್ಟೇ ಪ್ರಸ್ತುತ ಅಂತ. ನಮ್ಮ ಬದುಕಿನ ನೋವುಗಳನ್ನು ನೀಗಲಿಕ್ಕೆ ಏನೂ ಬೇಡ ಅಂತ, ಯಾವುದಾದ್ರೂ ಒಂದು ಕರೆ, ಅದು ಗಾನ ಇರ್ಬೋದು, ನೃತ್ಯ ಇರ್ಬೋದು, ಚಿತ್ರ ಇರ್ಬೋದು, ಯಾವುದಾದ್ರೂ ಒಂದು ಕಲೆ, ಅದರಲ್ಲಿ ತುಂಬ ಸುಲಭವಾಗಿರ್ತಕ್ಕಂಥದ್ದು ಈ ಸಂಗೀತದ ಕಲೆ ಅಂತ. ಹಾಗಾಗಿ ಇದರಲ್ಲಿ ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದರೆ ಮೊದಲ ಪ್ರಯೋಜನ ಬದುಕಿನ ನೋವುಗಳನ್ನು ಮರಿಬೋದು, ಪರಮ ಪ್ರಯೋಜನ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಬೋದು. ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ. ಇಂದು ಬೆಳಗ್ಗೆ ಕಾಂಚನದ ವಿದ್ಯಾರ್ಥಿಗಳು ಎಲ್ಲ ಹಾಡನ್ನು ಹಾಡ್ತಾ ಇದ್ದರು. ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ, ಭವಸಾಗರವನ್ನೇ ದಾಟಲಿಕ್ಕಿರ್ತಕ್ಕಂಥ ಮೋಕ್ಷ ವಿದ್ಯೆ ಅದು ಸಂಗೀತ ಅಂತಂದರೆ. ಸಂಗೀತದಲ್ಲಿ ಮಾರ್ಗ ಸಂಗೀತ ಅನ್ನೋ ಒಂದು ಪ್ರಕಾರದ ಬಗ್ಗೆ ಹೇಳುವಾಗ ಅದು ಮೋಕ್ಷಕ್ಕೆ ಮಾರ್ಗವಾಗಬಲ್ಲದು, ಅದರಿಂದ ಮಾರ್ಗ ಸಂಗೀತ ಎಂದು
ಹೇಳೋದನ್ನು ನಾವು ಕೇಳ್ತೇವೆ. ಹಾಗಾಗಿ ಅಲ್ಲಿಂದ ಅಲ್ಲಿವರೆಗೆ ಅಂತ ಅಂದರೆ ಈ ಕ್ಷಣದಲ್ಲಿ ನಮ್ಮ ನೋವನ್ನು ಮರೆಯೋದ್ರಿಂದ ಆರಂಭ ಮಾಡಿ ಶಾಶ್ವತವಾಗಿ ಎಲ್ಲ ನೋವುಗಳಿಂದ ಬಿಡುಗಡೆ, ಇನ್ನು ನೋವಿಲ್ಲ, ಅದಕ್ಕೆ ಮುಕ್ತಿ ಅಂತ ಹೆಸರು. ಅಲ್ಲಿವರೆಗೂ ಈ ಸಂಗೀತಕ್ಕೆ ವ್ಯಾಪ್ತಿ ಇದೆ ನೋಡಿ. ಹಾಗಾಗಿ ಯಾಕೆ ನಾವು ನಮ್ಮ ಕಣ್ಣು ಕಿವಿಗಳನ್ನು ಬಳಸಬಾರ್ದು? ಯಾಕೆ ದೇವರು ಕೊಟ್ಟಿರ್ತಕ್ಕಂಥ ಶರೀರ ಮನಸ್ಸುಗಳು, ಇಲ್ಲಿರ್ತಕ್ಕಂಥ ಅನೇಕ ಇಂದ್ರಿಯಗಳು ಇದನ್ನು ಬಳಸಬಾರ್ದು? ಬಳಸಿದರೆ ಬೇರೆ ಏನೂ ಬೇಡ. ಯಾರ ಮುಂದೆ ಕೂಡ ಭಿಕ್ಷೆ ಬೇಡಬೇಕಾಗಿಲ್ಲ, ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇದೆ. ಭಾರತದಲ್ಲಿ ಇಂತಹ ಅನೇಕ ವಿದ್ಯೆಗಳನ್ನು ನಮ್ಮ ಋಷಿಮುನಿಗಳು ಬೆಳೆಸಿದ್ದಾರೆ. ಒಂದೊಂದು ವಿದ್ಯೆ ಕೂಡ ಒಂದೊಂದು ರತ್ನ ಇದ್ದಂತೆ. ಈ ಒಂದೊಂದು ವಿದ್ಯೆ ಕೂಡ ಉದ್ಧಾರಕ್ಕೆ ಸಾಕು, ಬದುಕಿನ ಉದ್ಧಾರಕ್ಕೆ ಸಾಕು. ಅಂಥ ವಿದ್ಯೆಗಳು ಅನೇಕ, ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಯೋಗ ಇರ್ಬೋದು, ವಾಸ್ತು ಇರ್ಬೋದು, ಜ್ಯೋತಿಷ್ಯ ಇರ್ಬೋದು. ಈ ಒಂದೊಂದು ವಿದ್ಯೆ ಕೂಡ ನಮ್ಮ ಬದುಕನ್ನು ಉದ್ಧರಿಸಲಿಕ್ಕೆ ಸಾಕು. ಆದರೆ ಇವತ್ತು ಅದನ್ನು ಉಳಿಸ್ಕೊಳ್ಳುವ ಪ್ರಶ್ನೆ ಇದೆ. ಈ ವಿದ್ಯೆಗಳನ್ನ ಉಳಿಸ್ಕೊಳ್ತೇವೆ ನಾವು ಇವತ್ತು? ಮೊದಲನೇ ಪ್ರಶ್ನೆ ಉಳಿಸ್ಕೊಳ್ತೇವ ಅಂತ. ಎರಡನೇ ಪ್ರಶ್ನೆ ಯಥಾವತ್ತಾಗಿ ಉಳಿಸ್ಕೊಳ್ತೇವ? ಅದು ಹೇಗಿತ್ತು ಹಾಗೆ ಉಳಿಸ್ಕೊಳ್ತೇವ? ವಿಕಾರವಾಗದಂತೆ ಉಳಿಸ್ಕೊಳ್ತೇವ? ಎಲ್ಲ ವಿದ್ಯೆಗಳು ಕಡೆ ವಿಕಾರವಾಗ್ತಾ ಇದ್ದಾವೆ. ಯಾಕೆಂದರೆ ಮನುಷ್ಯನ ಮನಸ್ಸು ವಿಕಾರ ಆಗ್ತಾ ಇದೆ. ಆ ವಿಕಾರವುಳ್ಳ ಮನಸ್ಸಿನ ಕೈಗೆ ಯಾವುದು ಸಿಕ್ಕಿದ್ರೂ ಕೂಡ ಅದು ವಿಕಾರ ಆಗ್ತದೆ. ಹೀಗಾಗಿ ಒಂದೊಂದು ವಿದ್ಯೆ ಕೂಡ ವಿಕಾರ ಆಗ್ತಾ ಇದೆ, ತನ್ನ ಮೂಲ ಸ್ವರೂಪದಲ್ಲಿ ಅದಿಲ್ಲ ಅಥವಾ ಅಳಿದೇ ಹೋಗ್ತಾ ಇದೆ. ಸಂಗೀತಕ್ಕೆ ಮೂಲ ಸಾಮವೇದ. ಸಾಮವೇದದ ಉದಾಹರಣೆ ಕೊಡೋದಾದರೆ ಪಾತಂಜಲ ಭಾಷ್ಯ ಉಲ್ಲೇಖ ಮಾಡುವಂತೆ 1000 ಶಾಖೆಗಳಿದ್ವು ಸಾಮವೇದಕ್ಕೆ. 1000 ಶಾಖೆಗಳಿದ್ವು. ಸಹಸ್ರವರ್ತ್ಮ ಸಾಮವೇದ ಪಾತಂಜಲ ಭಾಷ್ಯ. ಈ 1000 ಶಾಖೆಗಳಲ್ಲಿ ಇವತ್ತು 3 ಉಳಿದಿದ್ದಾವೆ. ಅಂದರೆ 997 ಶಾಖೆಗಳು ವೇದದ ಶಾಖೆಗಳು, ಸಾಮವೇದದ ಶಾಖೆಗಳು ನಾಶವಾಗಿದ್ದಾವೆ. ಎಲ್ಲ ವೇದಗಳ ಕಥೆ ಕೂಡ ಇದೆ, ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ. ಈ 3 ಶಾಖೆಗಳು ಕೂಡ ಅವು ಪೂರ್ತಿ ವ್ಯವಸ್ಥಿತವಾಗಿ ಉಳ್ಕೊಂಡಿಲ್ಲ ಅಂತ, ದುರ್ಬಲವಾಗ್ತಾ ಇದೆ ಅಂತ. ಈಗ ಉದಾಹರಣೆಗೆ ರಾಣಯನ ಶಾಖೆ, ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಾಣಯನ ಶಾಖೆ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆದ 1-2 ಹಳ್ಳಿಗಳು, ಹೊಸಕೋಳಿ, ಮುಗ್ವ, 1-2 ಹಳ್ಳಿಗಳಲ್ಲಿ ಉಳ್ಕೊಂಡಿದೆ. ಒಂದು ಸ್ವಲ್ಪ ಹೋದರೆ ಹೋಯ್ತು, ಅಲ್ಲಿ ಕೂಡ ಪೂರ್ತಿ ಅಧ್ಯಯನ ಮಾಡಿದವರು ಇಲ್ಲ ಇವತ್ತು. ಮುಗಿತಾ ಇದೆ ಅದು ಅಂತ, ನಚಿಸ್ತಾ ಇದೆ ಅದು ಅಂತ, ಇಂಥ ಪರಿಸ್ಥಿತಿ ಇದೆ ನೋಡಿ ಅಂತ. ಹಾಗಾಗಿ ಈ ವಿದ್ಯೆಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಅಗತ್ಯ. ಆದರೆ ಅದಕ್ಕೆ ತಪಸ್ಸು ಬೇಕು. ಒಂದು ಸಂಗೀತವನ್ನು, ಅದಕ್ಕೆ ಸಂಗೀತ ಕಲಿಯೋದು ಅಂತ ಹೆಸರೇ ಅಲ್ಲ, ಅದಕ್ಕೆ ಸಂಗೀತದ ಸಾಧನೆ, ಸಂಗೀತವನ್ನು ಸಾಧನೆ ಮಾಡಬೇಕಾಗ್ತದೆ ಅಂತ. ತುಂಬ ಅದಕ್ಕೆ ಏಕಾಗ್ರತೆ ಬೇಕು, ಶ್ರಮ ಬೇಕು, ಸಹನೆ ಬೇಕು, ಆಸಕ್ತಿ ಬೇಕು ತುಂಬ. ಅದೆಲ್ಲ ಇದ್ದಾಗ ಉಳಿತದೆ. ಸಂಗೀತ ಅಂದರೆ ನಾವು ಕೇವಲ ಅದನ್ನು ಅದಕ್ಕೆ ಸ್ಮಾರಕ ಕಟ್ಟಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಗೀತವನ್ನು ಅದನ್ನು ಕಲಿತು ಹಾಡಬೇಕು, ಹೆಚ್ಚು ಹೆಚ್ಚು ಹಾಡಬೇಕು, ಹೇಳ್ಕೊಡ್ಬೇಕು, ಕಲಿಬೇಕು. ಹೀಗೆ ಮಾತ್ರ ಸಂಗೀತ ಉಳಿತಕ್ಕಂಥದ್ದು. ಬೇರೆ ರೀತಿಯಲ್ಲಿ ಸಂಗೀತ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಸಾಮವೇದದ ಒಂದು ಪುಸ್ತಕ ಪ್ರಕಟಣೆ ಮಾಡಿದರೆ ಸಾಮವೇದ ಉಳಿಯೋದಿಲ್ಲ. ಯಾಕೆಂದರೆ ಪುಸ್ತಕ ಓದಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಗೆ ಓದಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ, ಅದನ್ನು ಹಾಡುವ ಕ್ರಮ ಗೊತ್ತಿಲ್ಲದೆ ಇದ್ದರೆ ಕೇವಲ ಪುಸ್ತಕದಿಂದ ಏನೂ ಕೂಡ ಆಗೋದಿಲ್ಲ ಅಂತ. ಹೀಗಾಗಿ ಈ ವಿದ್ಯೆ ಉಳಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ದೊಡ್ಡ ಪ್ರಶ್ನೆ ಇದೆ, ಸಂಗೀತ ಎಷ್ಟು ವಿಕೃತ ಆಗಿದೆ ಅಂದರೆ ಇವತ್ತು ನೀವು ಅದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಸಂಗೀತದ ಸ್ಥಾನದಲ್ಲಿ ಕೇವಲ ಅಬ್ಬರ ಉಳ್ಕೊಂಡಿದೆ. ಕೇವಲ ನಿಮಗೆ ಶ್ರುತಿ ಲಯ ಯಾವುದು ಬೇಡ ಎನ್ನುವಂಥ ಸಂದರ್ಭ ಇವತ್ತು ಇರುವಾಗ ಈ ಪರಂಪರೆ ಉಳಿಸ್ತಕ್ಕಂಥ ಬಹು ದೊಡ್ಡ ಪ್ರಯತ್ನ ಇಲ್ಲಿ ನಡೆದಿದೆ. ಅದು ಇವತ್ತು ನಿನ್ನೆ ಅಂತಲ್ಲ, ತಲೆಮಾರುಗಳಿಂದ ನಡೆದಿದೆ. ಆನಂದ ಲಕ್ಷ್ಮಿ ಅಮ್ಮಾಳ ಕಾಲ ಯಾವುದು, ಅಲ್ಲಿಂದ ಆರಂಭಿಸಿ ಇಲ್ಲಿಯವರೆಗೆ ತಲೆಮಾರುಗಳು ಬದಲಾಗಿದೆ, ಅದರ ಕೆಲಸ ಅದೇ ಕೆಲಸ ನಡೆದಿರ್ತಕ್ಕಂಥದ್ದು. ಈ ಕಾಂಚನ ಕುಟುಂಬ ಹೇಗಿದೆ ಅಂದರೆ, ಇವರು ಸಂಗೀತವನ್ನೇ ಉಸಿರಾಡ್ತಾರೆ, ಸಂಗೀತವನ್ನೇ ಊಟ ಮಾಡ್ತಾರೆ, ಸಂಗೀತವನ್ನೇ ಮಾತನಾಡ್ತಾರೆ, ಸಂಗೀತವನ್ನೇ ಯೋಚನೆ ಮಾಡ್ತಾರೆ. ಇವರ ಬಳಿ ಹೋಗಿ ನೀವು 10 ನಿಮಿಷ ಮಾತಾಡಿದ್ರೆ ಸಂಗೀತ ಪ್ರಾರಂಭ ಆಯಿತು ಅಂತ ಲೆಕ್ಕ ಅಲ್ಲಿ ಅಂತ, ಆ ವಿಷಯ ಬಂತು ಅಂತ ಲೆಕ್ಕ ಅಂತ. ಹೀಗೆ ತದ್ಧಿತಪಃ ಅಂತ ವೇದವಾಕ್ಯ ಒಂದು, ತದ್ಧಿತಪಃ ಅಂತಂದರೆ ಅದೇ ತಪಸ್ಸು ಅಂತ ಇಲ್ಲದೆ ಇದ್ದರೆ ಯಾವುದನ್ನು ಕೂಡ ನಾವು ಒಂದನ್ನು ಸಾರೋದ್ಧಾರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದಾಗೆ ಸಂಗೀತವನ್ನು ಬಿಟ್ಟು ಬೇರೆ ಆಲೋಚನೆ ಇಲ್ಲ ಎನ್ನುವಂತೆ ಇರುವವರು ಈ ಕಾಂಚನ ಕುಟುಂಬದವರು. ಹಾಗಾಗಿ ಇಲ್ಲಿ ಇಷ್ಟು ದೊಡ್ಡ ಕೆಲಸ ನಡೀತಾ ಬಂತು. ಕರ್ನಾಟಕ ಸಂಗೀತಕ್ಕೆ ಬಹಳ ದೊಡ್ಡ ಕೊಡುಗೆ, ಒಟ್ಟು ಸಂಗೀತಕ್ಕೆ ಅಂತ ಹೇಳಬೇಕು ನಾವು. ಯಾಕೆಂದರೆ ಭಾರತೀಯ ಸಂಗೀತಕ್ಕೆ ಮೂಲ ಇದೆ ತಾನೆ, ಕರ್ನಾಟಕ ಸಂಗೀತವೇ ತಾನೆ ಮೂಲ. ಇಲ್ಲಿಂದರೆ ಎಲ್ಲವೂ ಬೆಳೆದು ಬಂದಿರತಕ್ಕಂಥದ್ದು.
ಅದನ್ನು ಉಳಿಸುವಂಥ ಬಹಳ ದೊಡ್ಡ ಪ್ರಯತ್ನ ನಡ್ಕೊಂಡು ಬಂದಿದೆ, ಇವತ್ತು ಕೂಡ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ. ಇವತ್ತು ಬೆಳಗ್ಗೆ ಇದರ ಒಂದು ಉದ್ಘಾಟನೆ ಬೇರೊಂದು ರೀತಿಯಲ್ಲಿ ನಡೀತು. ಈ ಸಭಾಭವನದ ಪ್ರವೇಶ ಅದಕ್ಕೂ ಆಗ್ತಾ ಇದ್ದಾಗೇ 100ಕ್ಕಿಂತ ಹೆಚ್ಚು ಕಂಠಗಳು, ಇದು ಶ್ರುತಿಬದ್ಧವಾದ ಕಂಠಗಳು ಅಂತ, ಸುಮ್ಮನೆ ಕಂಠ ಅಂತಲ್ಲ, ಒಂದು 4-5 ಕೀರ್ತನೆಗಳನ್ನು ಹಾಡಿದರು. 100 ಜನ ಹಾಡಿದ್ರು ಕೂಡ ಒಬ್ಬರೇ ಹಾಡದಂತೆ ಇತ್ತು, ಅದು ಒಬ್ಬರೇ ಹಾಡದಂತೆ. 100 ವಾದ್ಯಗಳು ಮೊಳಗಿದ್ವು. ಎಷ್ಟು ಒಂದು ಸಾಮರಸ್ಯ ಇತ್ತು ಅಂದರೆ ಅದು ಕೇಳಲಿಕ್ಕೆ 2 ಕಿವಿಗಳು ಸಾಲದು ಅಂತ. ಇವತ್ತು ಇಲ್ಲಿ ಆ ವ್ಯವಸ್ಥೆ ಜೀವಂತವಾಗಿದೆ, ಅದು ನಾವು ಆಶ್ಚರ್ಯಪಡುವಂಥದ್ದು. ನಿಮಗೆ ನಾವೊಂದು ಮಾತನ್ನು ಹೇಳಬೇಕು, ನೀವು ಇಲ್ಲಿ ಹೆಚ್ಚಿನವರು ಕಾಂಚನದ ವಿದ್ಯಾರ್ಥಿಗಳು, ಶಿಷ್ಯರು ಪ್ರಶಿಷ್ಯರು ಇರುವಂಥದ್ದು. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ, ನೀವೆಲ್ಲ ನಮ್ಮನ್ನು ಗುರುಗಳನ್ನು ಕರಿತಿದ್ದೀರಿ, ನಾವು ಕೂಡ ಕಾಂಚನದ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಬೋದು ಅಂತ. ಯಾಕೆಂದರೆ ನಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಶ್ಲೋಕವನ್ನು ನಾವು ಹಾಡಿದ್ವು. ಹಾಡಿಸಿದ್ದು ಯಾರು ಅಂದರೆ ಕಾಂಚನ ಸುಬ್ಬರತ್ನಂ ಮತ್ತು ರೋಹಿಣಿ ಸುಬ್ಬರತ್ನಂ ಅವ್ರ ಬಳಗ ನಮಗೆ ಅದನ್ನು ಕಲಿಸಿ ಹಾಡಿಸಿದ್ದು ಅಂತ. ತುಂಬ ವರ್ಷಗಳ ಹಿಂದಿನ ಕಥೆ ಇದು. ಎಷ್ಟು ವರ್ಷ ರಘು? 2004ನೇ ಇಸ್ವಿದು. 2004ನೇ ಇಸ್ವಿಯ ವಿದ್ಯಾರ್ಥಿ. ಬಹುಶಃ ನಿಮಗಿಂತಲೂ ಹಳಬರಂತ ಕಾಣ್ತದೆ, ನಿಮ್ಮಲ್ಲಿ ಅನೇಕರಿಗಿಂತ ಹಳಬರಂತ, ಇನ್ನೂ ಹಳಬರು ಅನೇಕರು ಇದ್ದೀರಿ ಹಾಗಿದ್ರು. ಹಾಗಾಗಿ ಆಗ ಒಂದು ಶ್ಲೋಕ ಕಲಿತು ಹಾಡಿದ್ದು ಈಗಲೂ ಕೂಡ ನೆನಪಿದೆ. ಅದು ಧ್ವನಿಮುದ್ರಿಕೆಯಾಗಿ ಕೂಡ ಅದು ಬಂದಿದೆ. ಅದು ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮಠದ ಸುಪ್ರಭಾತದ ಧ್ವನಿಮುದ್ರಿಕೆ ಅದು. ಅದರಲ್ಲಿ ಒಂದು ಶ್ಲೋಕವನ್ನು ನಾವು ಕಲಿತು ಹಾಡಿದ್ವು. ತುಂಬ ಪರಿಶ್ರಮ ಪಟ್ಟಿದ್ದಾರೆ, ನಮಗೆ ಅದನ್ನು ಕಲಿಸಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ರೋಹಿಣಿ ಮತ್ತು ಸುಬ್ಬರತ್ನಂ. ಆ ದಿನಗಳನ್ನು ನಾವು ನೆನಪು ಮಾಡಿಕೊಳ್ತೇವೆ. ಹಾಗಾಗಿ ಈ ಕಾಂಚನ ಬಳಗ ಇದೆಯಲ್ಲ, ಈ ಬಳಗ ಎಲ್ಲಿದೆ ಅಂದರೆ ನಮಗೆ ಇಲ್ಲೇ ಇದೆ ಅಂತ, ಹೃದಯದಲ್ಲಿದೆ ಅಂತ ಈ ಬಳಗ ಅಂತ. ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ ನಾವು. ಈ ಜಟಾಯುವಿಗೆ ರಾವಣ ಕೇಳಿದಂತೆ, ನಿನ್ನ ಪ್ರಾಣ ಎಲ್ಲಿದೆ ಅಂತ, ರೆಕ್ಕೆಗಳಲ್ಲಿದೆ ಅಂತ ಹೇಳಿದೆ ಅಂತ ಅವನು. ಈ ರಾವಣನನ್ನು ಕೇಳುವಾಗ ಹೆಬ್ಬೆರಳಿನಲ್ಲಿದೆ ಅಂತ ಹೇಳಿದಂತೆ ಅಂತ. ಹಾಗೆ ಈಗ ನಮ್ಮನ್ನು ಕೇಳಿದರೆ ಕಾಂಚನ ಎಲ್ಲಿದೆ ನಿಮಗೆ ಅಂತ ಕೇಳಿದರೆ ಇಲ್ಲಿದೆ ಅಂತ ನಾವು ಹೇಳ್ತೀವಿ. ನಮ್ಮ ಹೃದಯದಲ್ಲಿದೆ ಈ ಕಾಂಚನ, ಈ ಗುರುಕುಲ, ಇಲ್ಲಿಯ ಈ ಕಾಂಚನ ಬಳಗಕ್ಕೆ ಸೇರಿರ್ತಕ್ಕಂಥ ಎಲ್ಲರೂ ನಮಗೆ ಹೃದಯದಲ್ಲಿದ್ದಾರೆ ಅಂತ. ಅಷ್ಟೊಂದು ಆತ್ಮೀಯ ಭಾವ ನಮಗೆ ಇಲ್ಲಿ ಇದೆ. ಹಾಗಾಗಿ ತುಂಬ ಪ್ರೀತಿಯಿಂದ ನಾವು ಇಲ್ಲಿಗೆ ಬರ್ತೇವೆ. ರಾಜಶೇಖರನ ಒಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ತೇವೆ. ರಾಜಶೇಖರನ ಕಚೇರಿಯಲ್ಲಿ ನಮ್ಮದೊಂದು ಛಾಯಾಚಿತ್ರ ಇದೆ, ನಗುಮುಖದ ಛಾಯಾಚಿತ್ರ, ದೊಡ್ಡ ನಗುಮುಖದ ಛಾಯಾಚಿತ್ರ ಅಂತ ಹೇಳ್ಬೋದೇನೆ ಬೇಕಿದ್ರೆ ಅದು. ಆಗ ಅದನ್ನು ರಾಜಶೇಖರ್ ತೋರಿಸುವಾಗ ನಾವೊಂದು ಮಾತನ್ನು ರಾಜಶೇಖರಿಗೆ ಹೇಳಿದ್ವು, ಇದು ನಾವು ಎಲ್ಲಿ ಹೇಗಿರ್ತೇವೆ ಅಂದರೆ ಕಾಂಚನಕ್ಕೆ ಹೋದಾಗ ಹೇಗಿರ್ತೇವೆ ನಾವು ಅಂತ ಹೇಳಿದ್ವು. ಯಾಕೆಂದರೆ ಈ ಕಾಂಚನಕ್ಕೆ ಬಂದರೆ ನಗು ಇದೇ ಇರುವಂಥದ್ದು ಅಂತ. ಈ ನಮ್ಮ ಜಯಚಂದ್ರ ನಮ್ಮ ಜೊತೆಗೆ ಅವರು ಜಯಚಂದ್ರ ದರ್ಶನ ಆಗಿಬಿಟ್ರೆ ಸಾಕು ಅಂತ, ಅಲ್ಲಿ ಪ್ರಾರಂಭ ಆಯಿತು ಅಂತ ನಗುವಿನ ಹೊನಲು ಹರಿಯೋದಕ್ಕೆ ಅಂತ. ಈ ಅಳಿಯಂದ್ರು ಇದ್ದಾರಲ್ಲ ಕಾಂಚನಕ್ಕೆ, ಈ ಅಳಿಯಂದ್ರು ದೊಡ್ಡ ಸಂಪತ್ತು, ಇದನ್ನು ನಾವು ಹೇಳಲೇಬೇಕು ಅಂತ. ಯಾಕೆಂದರೆ ಕಾಂಚನ ಸುಬ್ಬರತ್ನಂ ಅವರಿಗೆ 3 ಹೆಣ್ಣು ಮಕ್ಕಳು, ರಂಜನಿ, ಶ್ರೀರಂಜನಿ, ಶ್ರುತಿರಂಜನಿ, ಸುಮರಸ ರಂಜನಿ, 3 ರಾಗಗಳ ಹೆಸರದು. 3 ಹೆಣ್ಣುಮಕ್ಕಳು. ಹೆಣ್ಮಕ್ಳು ಅಂದಾಗ ಪ್ರಶ್ನೆ ಬರುವಂಥದ್ದು, ಪರಂಪರೆ ಮುಂದುವರಿತದ ಅಂತ, ಭವಿಷ್ಯ ಏನು ಅಂತ. ಆದರೆ ಈ ಅಳಿಯಂದಿರು ಮಗಂದರಿಗಿಂತ ಹೆಚ್ಚು ಆಸಕ್ತಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಉಳಿಸೋದ್ರ ಬಗ್ಗೆ ತುಂಬ ಪ್ರಯತ್ನಶೀಲರಾಗಿದ್ದಾರೆ. ಅವರು ಸಮಯ ಕೊಡ್ತಾರೆ, ಶ್ರಮ ಹಾಕ್ತಾರೆ, ಸಂಪತ್ತನ್ನು ಹಾಕ್ತಾರೆ, ಪ್ರಯತ್ನ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಈ ಕಾಂಚನಕ್ಕೆ ನಮ್ಮನ್ನು ಕರ್ಕೊಂಡು ಬರುವಲ್ಲಿ ಅವರ ಮುತುವರ್ಜಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿರುವಂಥದ್ದು. ನಾವು ಸ್ವಲ್ಪ ತಮಾಷೆಗೆ ಹೇಳೋದಾದರೆ, ಇಂಥ ಅಳಿಯಂದ್ರೆ ಸಿಗೋದಕ್ಕೆ ಯೋಗ ಬೇಕು ಅಂತ. ಕಾಂಚನಕ್ಕೆ ಬಂದು ಹೋದರೆ, ನೀವೆಲ್ಲ ಕಾಂಚನದ ಕಾರ್ಯದಲ್ಲಿ ಭಾಗಿಯಾದರೆ ನಿಮ್ಗೇನು ಆಶೀರ್ವಾದ ಸಿಗ್ಬೋದು ಅಂದರೆ ಒಳ್ಳೆ ಅಳಿಯಂದ್ರೆ ಸಿಗ್ಬೋದು ಅಂತ, ಸಿಗೋ ಸಾಧ್ಯತೆ ಇದೆ ಅಂತ ನಿಮಗೆ. ಯಾಕೆಂದರೆ ಅಳಿಯಂದ್ರ ಭೂಮಿ ಈಗ ಸದ್ಯಕ್ಕಂತೂ ಇದು ಅಳಿಯಂದರ ಮೂಲಕ ಎಲ್ಲ ನಡೀತಾ ಇರ್ತಕ್ಕಂಥದ್ದು. ಹಾಗೆ 3 ಹೆಣ್ಣು ಮಕ್ಕಳು ಕೂಡ ಹಾಗೆ ತುಂಬ ಸಂಗೀತದಲ್ಲಿ ತಮ್ಮ ಜೀವವನ್ನು ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ. ತುಂಬ ನಮಗೆ ಸಂತೋಷ ಅದು. ಮತ್ತು ರೋಹಿಣಿ ಸುಬ್ಬರತ್ನಂ, ನಾವು ತಮಾಷೆಗೆ ಹೇಳ್ತಾ ಇರ್ತೇವೆ, ರೋಹಿಣಿ ಎಲ್ಲ ಆರೋಹಿಣಿ ನೀನು ಅಂತ. ಅಂದರೆ ಸದಾ ಹೀಗೆ ಇರ್ತದೆ ಅದೊಂದು ನಡೆದಾಡುವ ವಿಶ್ವಕೋಶ ಅದು. ನಾವು ಪ್ರತಿ ಬಾರಿ ರೋಹಿಣಿಯ ಮಾತನ್ನು ಕೇಳುವಾಗ ಆಶ್ಚರ್ಯಪಟ್ಕೊಂಡು ಕೇಳ್ತಾ ಇರ್ತೇವೆ. ಎಷ್ಟು ವಿಷಯಗಳು ಯಾರಿಗೂ ಗೊತ್ತಿಲ್ಲದೆ ಇರುವಂಥದ್ದು ಅಂತ.
ಅದು ತಂದೆಯಿಂದ ಹರಿದು ಬಂದಿದೆ. ತಂದೆ ರಾ ಸತ್ಯನಾರಾಯಣ ಅಂತ ಬಹುದೊಡ್ಡ ಸಂಗೀತದ ಮಹಾಮಹೋಪಾಧ್ಯಾಯ ಅವರು, ಅವರ ಕಡೆಯಿಂದ ಬಂದಿರತಕ್ಕಂಥದ್ದು. ಅವರ ಮಗಳು ಕಾಂಚನದವ್ರು ಹಾಗೆ ಸಂಬಂಧ ಮಾಡೋದು, ಕೊಡೋದು, ತರೋದು ಎಲ್ಲ ಹಾಗೆ ಇರ್ತದೆ ಅವರದ್ದು ಅಂತ. ನಮ್ಮ ರಾಜಶೇಖರ್ ಒಂದು ಅಪವಾದ, ಆದರೆ ಅವರು ಸಂಗೀತಕ್ಕೆ ಪೂರ್ತಿ ತಮ್ಮಂತ ಕೊಟ್ಟುಕೊಂಡು ಅಲ್ಲಿ ಏನಾಗಿದೆ ಅಂದರೆ, ಈ ರಾಜಶೇಖರ್ನ ವಿಷಯದಲ್ಲಿ ಹೇಳೋದಾದರೆ ವಾದ ಮತ್ತು ನಾದ ಎರಡು ಸೇರಿಕೊಂಡಿದೆ ಅಲ್ಲಿ ಅಂತ. ವಾದ ನಾದಗಳ ವಿವಾಹ ಅದು ಅಂತ. ಹಾಗಾಗಿ ಅವರು ರಾಜಶೇಖರ್ ವಾದದ ಪರಿಣಾಮಕ್ಕೆ ನಮಗೆ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿವರೆಗೆ ಬರಲಿಕ್ಕೆ ಕಾರಣ ಅದೇ ಅಂತ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅವ್ರ ಸೇವೆ, ರಾಜಶೇಖರ್ ಸೇವೆ ತುಂಬ ಇದೆ. ನಾವು ಸಂತೋಷವಾಗಿ ಹೇಳ್ತಾ ಇರ್ತೇವೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಮಾಡು, ಕ್ಷೇತ್ರದ ಜೊತೆಗಿರು ಅಂತ ಹೇಳ್ತಾ ಇರ್ತೀವಿ ನಾವು ಯಾವಾಗಲೂ ರಾಜಶೇಖರ್ಗೆ. ಹಾಗಾಗಿ ಈ ಅಳಿಯಂದಿರು ಈ ಒಂದು ದೀಪವನ್ನು ಹಿಡಿದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂತ, ಈ ಜ್ಯೋತಿಯನ್ನು ಹಿಡಿದು ಮುನ್ನಡೀತಾ ಇದ್ದಾರೆ ಅನ್ನೋದು ತುಂಬ ಒಂದು ಸಂತೋಷದ ವಿಷಯ. ಹಾಗಾಗಿ ಈ ಕಾರ್ಯಗಳು ಇಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇದ್ದಾವೆ. ನೋಡಿ, ಈ ಕಟ್ಟಡ ಹೊಸದಾಗಿ ಆಯಿತು. ಬೆಳಗ್ಗೆ ಜಯಚಂದ್ರ ಒಂದು ಮಾತನ್ನು ಹೇಳ್ತಾ ಇದ್ರು. ಜಯಚಂದ್ರ ಅಂದರೆ ದೊಡ್ಡ ಅಳಿಯ, ಸುಬ್ರತ್ನಂ, ರೋಹಿಣಿ ಸುಬ್ರತ್ನಂ ಅವರು ದೊಡ್ಡ ಅಳಿಯ ಒಂದು ಮಾತನ್ನು ಹೇಳ್ತಾ ಇದ್ರು. ನಮಗೆ ಮನಸ್ಸು ಕರಗುತ್ತೋ ಆ ಮಾತನ್ನು ಕೇಳುವಾಗ ಅಂತ. ಏನು ಅಂದರೆ, ಈ ಹಳೆಯ ಕಟ್ಟಡ ಇತ್ತಲ್ಲ, ಆ ಹಳೆಯ ಕಟ್ಟಡವನ್ನು ಅಳಿಸದೆ ಹೊಸ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಹಳೆಯ ಕಟ್ಟಡ ಅಳಿಸುವಾಗ ತುಂಬ ಬೇಜಾರಾಯಿತು, ತುಂಬ ನೋವಾಯಿತು. ಯಾಕೆಂದರೆ ಅಷ್ಟು ಸಂಗೀತ ತುಂಬಿಕೊಂಡಿತ್ತು ಅಲ್ಲಿ. ತಲೆಮಾರುಗಳಿಂದ ಅಲ್ಲಿ ಹಾಡಿ 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 ಕಲಿಸಿ ಈ ಒಂದು ರೀತಿಯ ಸಂಗೀತ ಸಿದ್ಧಿಸ್ಥಾನ ಆಗಿಬಿಟ್ಟಿತ್ತು ಅಂತ. ಆ ಕಟ್ಟಡ ತೆಗಿಬೇಕಾದ್ರೆ ತುಂಬ ಸಂಕಟ ಆಯಿತು ಅಂತ ಅವ್ರು ಹೇಳುವಾಗ ನಮಗೂ ಸಂಕಟ ಆಯಿತು ಅದನ್ನು ಕೇಳುವಾಗ. ಆದರೆ ಹೊಸದನ್ನು ಮಾಡುವಾಗ ಹಳತನ್ನು ಅಳಿಸಲೇಬೇಕಾಗ್ತದೆ, ಅನಿವಾರ್ಯ. ನಾವು ಹೇಳಿದ್ವು, ಬಾಗಿಲು ತೆರಿತಾ ಇದ್ದಾಗನೇ 106 ಜನ ಹಾಡಿದ್ದಾರೆ, ಅದೆಲ್ಲ ಹೋಗಿರ್ತದೆ. ಇಲ್ಲಿ ಮೊದಲು ಹಾಡಿದ ಸಂಗೀತ ಎಲ್ಲ ಕೂಡಲೇ ಬಂದುಬಿಡ್ತದೆ ಅಂತ, ಈಗಲೇ ಬಂದುಬಿಡ್ತದೆ ಇಲ್ಲಿ ಅಂತ, ಎಲ್ಲೂ ಹೋಗೋದಿಲ್ಲ ಅಂತ ನಾವು ಅದನ್ನು ನೆನಪು ಮಾಡ್ಕೊಳ್ತಾ ಇದ್ವು ಅಂತ. ಇದನ್ನು ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂದರೆ, ಎಷ್ಟು ಭಾವನೆಗಳಿದೆ ಗೊತ್ತಿದೆಯಾ ಅಂತ. ಈ ಕಾಂಚನದ ಭಾವನೆಗಳಿಗೆ ನಾವು ಬೆಲೆ ಕಟ್ಟೋಕ್ಕೆ ಸಾಧ್ಯವ? ನಾವು ಹಳೆ ಮನೆಯಲ್ಲಿ ವಾಸ ಮಾಡಿದ್ದೇವೆ. ಅಲ್ಲಿ ಒಂದೊಂದು ಕಿಟಕಿ, ಬಾಗಿಲು, ಅಲ್ಲಿರ್ತಕ್ಕಂಥ ಒಂದೊಂದು ಸಂಗತಿಗಳು ಕೂಡ ಅಂತ. ಅಲ್ಲಿ ಸುಬ್ರತ್ನಂ ಕಾಣ್ತಾರೆ ನಮಗೆ ಎಲ್ಲ ಕಡೆಗೂ, ಅಲ್ಲಿ ಎಲ್ಲಿ ಹೋದರೂ ಸುಬ್ರತ್ನಂ ಕಾಣ್ತಾರೆ ಅಲ್ಲಿ ಅಂತ. ಅದನ್ನು ನೋಡಿದರೆ ಭಾವನೆಗಳು ಉಕ್ಕಿ ಬರ್ತವೆ ಅಂತ. ಇವತ್ತು ಮಕ್ಕಳು ದೂರ ಇದ್ದಾರೆ, ಆದರೂ ಕೂಡ ಆ ಭಾವನೆಗಳನ್ನ ಇಟ್ಕೊಂಡು ಬಂದು ಹೋಗಿ ಮಾಡ್ತಾ, ಇಲ್ಲಿ ಆಗಬೇಕಾದ್ದೆಲ್ಲವನ್ನು ಕೂಡ ಮಾಡ್ತಾ, ಗುರುಕುಲವನ್ನು ಇಲ್ಲಿ ಮುಂದುವರಿಸ್ತಾ ಇರುವಂಥದ್ದು ತುಂಬ ಸಂತೋಷ. ಇದು ಎಲ್ರಿಗೂ ಕೂಡ ಆದರ್ಶ. ನಿಮ್ಗೆಲ್ರಿಗೂ ನಾವು ಹೇಳುವಂಥದ್ದು, ನೀವು ಎಲ್ಲಿಯಾದರೂ ಇರಿ, ಹೇಗಾದರೂ ಇರಿ, ನಿಮ್ಮ ಊರನ್ನು ಮರಿಬೇಡಿ. ಅದು ನಿಮ್ಮ ಬೇರು ಅಂತ. ಊರು ನಿಮ್ಮ ಬೇರು. ಅದು ಆ ಬೇರಿಂದ ಬೇರೆ ಆದವನಿಗೆ ಭವಿಷ್ಯ ಇಲ್ಲ. ಯಾರು ಬೇರಿನೊಟ್ಟಿಗೆ ಸಂಬಂಧ ಇಟ್ಕೊಂಡಿರ್ತಾನೆ ಅವನಿಗೆ ಭವಿಷ್ಯ ಇರ್ತಕ್ಕಂಥದ್ದು. ಬೇರಿನಿಂದ ಬೇರೆ ಆದರೆ ಭವಿಷ್ಯ ಇಲ್ಲ. ಬೇರಿನಿಂದ ಬೇರೆ ಆಗಬೇಡಿ. ಊರಿಗೆ ನಿಮ್ಮ ಕೊಡುಗೆಯನ್ನು ಕೊಡಬೇಕು. ಒಂದು ಉದಾಹರಣೆ ನಾವೆಲ್ಲೂ ಕೊಡ್ತಾ ಇರ್ತೇವೆ. ಈಗ ಚಿಕ್ಕ ಗಿಡ ದೊಡ್ಡ ಮರ ಆಯಿತು, ಎಲ್ಲಿಂದ? ಒಂದು ಚಿಕ್ಕ ಬೀಜದ ತೂಕ ಎಷ್ಟು? ದೊಡ್ಡ ಮರದ ತೂಕ ಎಷ್ಟು? ಎಲ್ಲಿಂದ ಬಂತು ಅದೆಲ್ಲ? ಅದೇ ಭೂಮಿಯಿಂದ ಬಂತು. ಅದೆಲ್ಲವೂ ಭೂಮಿಯಿಂದ ಬಂತು. ಮರಕ್ಕೆ ಆ ಕೃತಜ್ಞತೆ ಇದೆ ಅಂತ. ಹಾಗಾಗಿ ಪೂರ್ತಿ ಬೆಳೆದ ಮರ ಅಂದರೆ ಗಿಡವಾಗಿದ್ದು ಮರವಾಗಿ, ಕಾಂಡವಾಗಿ, ಶಾಖೋಪಶಾಖೆಗಳಾಗಿ, ಎಲೆಗಳಾಗಿ, ಹೂವುಗಳಾಗಿ ಕೊಟ್ಟ ಕೊನೆಯಲ್ಲಿ ಹಣ್ಣನ್ನು ಬಿಡೋದಲ್ವಾ? ಚಿಗುರು, ಕಾಯಿ, ದೊರೆಗಾಯಿ ಎಲ್ಲ ಆಗಿ ಕೊನೆಗೆ ಹಣ್ಣಾಗೋದಲ್ವಾ? ಅದು ಪರಮ ಫಲ. ಅದು ಫಲ ಅಂದರೆ ಸಾಲದು, ಪರಮ ಫಲ ಅದು. ಆ ಫಲವನ್ನು ಭೂಮಿಗೆ ಸಮರ್ಪಣೆ ಮಾಡ್ತದೆ ಮರ. ನರ ಮಧ್ಯೆ ಹಸ್ತಕ್ಷೇಪ ಮಾಡದೇ ಇದ್ದರೆ, ನರ ಅಂದರೆ ನಾವು ನೀವುಗಳು ಮಧ್ಯೆ ಹಸ್ತಕ್ಷೇಪ ಮಾಡದೇ ಇದ್ದರೆ, ಮರ ತನ್ನ ಪರಮ ಫಲವನ್ನು ಭೂಮಿಗೆ ಸಮರ್ಪಣೆ ಮಾಡೋದು ಕೃತಜ್ಞತೆಗಾಗಿ. ಅಲ್ಲಿಂದ ಬಂತು ಎಲ್ಲವೂ ಅಲ್ಲಿಂದ ಬಂತು. ಹಾಗಾಗಿ ಈ ಕಾಂಚನ ಬೆಳಗದ ಆದರ್ಶ ನಮ್ಮ ದೃಷ್ಟಿಯಿಂದ ಎಲ್ರಿಗೂ ಇದೆ. ನೀವು ದೂರ ಇದ್ದೀರಿ, ನೀವು ಬೆಂಗಳೂರಲ್ಲಿರ್ಬೋದು, ಮುಂಬೈಲಿರ್ಬೋದು, ಹೊರದೇಶದಲ್ಲಿರ್ಬೋದು, ಊರನ್ನು ಮರಿಬೇಡಿ. ನೀವು ನಿಮ್ಮನ್ನು ಕೇಳಿಕೊಳ್ಳಿ, ಊರಿಗೆ ಏನು ಕಾಣಿಕೆ ಕೊಟ್ರಿ? ನಿಮ್ಮ ಊರಿಂದ ನೀವು ಎಲ್ಲವನ್ನು ಪಡ್ಕೊಂಡ್ರಿ ಅಲ್ವಾ? ನಿಮ್ಮ ಸಮಾಜದಿಂದ ಎಲ್ಲವನ್ನು ಪಡ್ಕೊಂಡ್ರಿ ಅಲ್ವಾ? ಏನು ಕಾಣಿಕೆ ಕೊಟ್ರಿ? ನಿಮ್ಮಿಂದ ಏನು ಸಂದಿದೆ ಊರಿಗೆ? ಏನು ಸಲ್ಲದೆ ಇದ್ದರೆ ನೀವು ಕೃತಜ್ಞರಾಗ್ತೀರಿ. ಶ್ರೀರಾಮ ಒಂದು ಕಡೆ ಹೇಳ್ತಾನೆ ರಾಮಾಯಣದಲ್ಲಿ, ತಾನು ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ್ ನೋಪಭುಂಜತೆ. ಹಸಿಮಾಂಸ ತಿನ್ನುವ ಪ್ರಾಣಿಗಳು, ರಾಕ್ಷಸರು ಕೂಡ ಆ ಕೃತಜ್ಞನ ಮಾಂಸವನ್ನು ಮುಟ್ಟೋದಿಲ್ವಂತೆ ಅಂತ. ಕೃತಜ್ಞ ಅಂದರೆ ಅಷ್ಟು ನಿಂದ್ಯ, ವರ್ಜಿತ ಅವನು ಅಂತ. ಹಾಗಾಗಿ
ಕೃತಜ್ಞತೆ ಬೇಕು. ಊರನ್ನು, ಬೇರನ್ನು, ಸಂಸ್ಕೃತಿಯನ್ನು, ಪರಂಪರೆಯನ್ನು ಮರಿಬಾರ್ದು ಅನ್ನೋದನ್ನು ನಾವು ಈ ಸಮಯದಲ್ಲಿ ಎತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಸಂಗೀತ ಅದ್ಭುತವಾಗಿರುವಂಥದ್ದು, ಅದರಲ್ಲಿಯೂ ಕರ್ನಾಟಕ ಸಂಗೀತ ತುಂಬ ಅದ್ಭುತವಾಗಿರುವಂಥದ್ದು. ಇಡೀ ಸಂಗೀತ ಎಷ್ಟು ರೀತಿಯಲ್ಲಿ ಬೆಳೆದಿದೆಯೋ ಅದೆಲ್ಲದರ ಮೂಲ ಅದು. ಅಲ್ಲಿಂದ ಉಳಿದೆಲ್ಲ ಸಂಗೀತಗಳು ಬೆಳೆದುಕೊಂಡು ಹೋಗಿರ್ತಕ್ಕಂಥದ್ದು. ಅದನ್ನು ಇಟ್ಕೊಂಡು ಹೋಗಬೇಕು ನಾವು. ಯಾಕೆಂದರೆ ನಮ್ಮವರೆಗೆ ನಮ್ಮ ಹಿರಿಯರು ತಂದು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮುಂದಿನವರಿಗೆ ಕೊಡುವ ಜವಾಬ್ದಾರಿ ಇದೆಯಲ್ಲೋ ನಮಗೆ. ಅದನ್ನು ಯಥಾವತ್ತಾಗಿ ಹಾಳು ಮಾಡದೆ ನಮ್ಮವರೆಗೆ ಏನು ಬಂತೋ ಅದನ್ನು ಮುಂದಿನ ಪೀಳಿಗೆಗೆ ನಾವು ಕೊಡಬೇಡವಾ ಅಂತ ಆ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅನ್ನೋದನ್ನು ಇನ್ನೊಂದು ಸರ್ತಿ ನಾವು ನೆನಪು ಮಾಡಿಕೊಂಡು, ಕೊನೆಯದಾಗಿ ಈ ಕಾಂಚನಕ್ಕೆ ಒಂದು ಆಶೀರ್ವಾದವನ್ನು ನಾವು ಕೊಡಬೇಕು. ಆಶೀರ್ವಾದ ಕೊಡೋಕೆ ಏನಿದೆ, ಆ ಕಾಂಚನ ಶಬ್ದದಲ್ಲಿ ಆಶೀರ್ವಾದ ಇದೆ. ಈ ಕಾಂಚನ ಅಂದರೆ ಬಂಗಾರ. ಈ ಬಂಗಾರದ ಹೊಳಪು ಕಡಿಮೆ ಆಗೋದಂತ ಉಂಟಾ? ಎಷ್ಟು ವರ್ಷ ಕಳೀಲಿ, ಶತಮಾನಗಳು ಕಳೀಲಿ, ಈ ಕಾಂಚನದ ಹೊಳಪು ಕಡಿಮೆ ಆಗ್ತದಾ? ಕಡಿಮೆ ಆಗೋದಿಲ್ಲ. ಕಾಂಚನದ ಕಾಂತಿ ಕುಂದೋದಿಲ್ಲ ಅಂತ. ಕಾಂಚನಕ್ಕೆ ಸಾವಿಲ್ಲ, ಕಾಂಚನದ ಕಾಂತಿಗೂ ಸಾವಿಲ್ಲ, ಕಾಂಚನದ ಹೊಳಪಿಗೂ ಕೂಡ ಸಾವಿಲ್ಲ. ಕಾಂಚನವನ್ನು ಬೆಂಕಿಗೆ ಹಾಕಿದರೆ ಏನಾಗ್ತದೆ? ಹೊಳಪು ಹೆಚ್ಚಾಗ್ತದೆ. ಯಾರಿಗಾದರೂ ಬೆಂಕಿಗೆ ಹಾಕುವ ಆಲೋಚನೆ ಇದ್ದರೆ ಅವ್ರು ನಾವು ಈಗಲೇ ಎಚ್ಚರಿಕೆ ಕೊಡುವಂಥದ್ದು. ಕಾಂಚನವನ್ನು ಬೆಂಕಿಗೆ ಹಾಕಿದರೆ ಕಾಂಚನದ ಕಾಂತಿ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಕಾಂಚನ ಅಪರಂಜಿ ಆಗ್ತದೆ ಆಗ ಅಂತ. ಅಲ್ಲಿ ಸೇರಿಕೊಂಡ ಬೇರೆ ತಾಮ್ರವೋ ಮತ್ತೊಂದು ಉಳಿದ ಸಂಗತಿಗಳು ಹೋಗ್ಬೋದು, ಆದರೆ ಕಾಂಚನಗಳು ಉಳ್ಕೊಳ್ತದೆ. ಬೆಂಕಿಯಿಂದ ಕಾಂಚನಕ್ಕೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಅಂತ. ಹಾಗಾಗಿ ಅಂಥದ್ದಿದು ಅಂತ. ಈ ಕಾಂಚನಕ್ಕೆ ನಾವು ಮಾಡುವಂಥ ಆಶೀರ್ವಾದ ಅದೊಂದು ಶಾಶ್ವತವಾಗಿ ಕಾಂಚನದ ಕಾಂತಿ, ಸಂಗೀತದ ಕಾಂತಿ ಅದು ಶಾಶ್ವತವಾಗಲಿ ಸೂರ್ಯಚಂದ್ರರಿರುವವರೆಗೆ ಅಂತ. ಭಾರತದಲ್ಲಿ ಗಂಗೆ ಹರಿತಾ ಇರುವವರಿಗೆ, ಹಿಮಾಲಯ ಸ್ಥಿರವಾಗಿ ನಿಂತಿರುವವರೆಗೆ ಇಲ್ಲಿ ಈ ಗುರುಕುಲ, ಕಾಂಚನದ ಗುರುಕುಲ, ಇಲ್ಲಿಯ ಆ ವಿದ್ಯಾ ಪರಂಪರೆ ಮುಂದುವರಿಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವದಿಸುವಂಥದ್ದು. ಹಿಂದೆ ಕೆಲವು ಪ್ರಕೋಷ್ಠಗಳನ್ನು ಕಟ್ಟಿದ್ದಾರೆ. ಯಾತಕ್ಕೆ ಅಂತ ಕೇಳಿದ್ವು, ವಿದ್ಯಾರ್ಥಿಗಳು ಇಲ್ಲೇ ಉಳ್ಕೊಂಡು ಅಭ್ಯಾಸ ಮಾಡೋದಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಅಂತ. ಎಷ್ಟು ದಿನವೋ ಅಷ್ಟು ದಿನ ಇಲ್ಲಿ ಉಳ್ಕೊಂಡು ಅಭ್ಯಾಸ ಮಾಡೋದಾದರೆ ಬೇಕಾದಂತೆ ಪ್ರಕೋಷ್ಠಗಳನ್ನು, ಕೊಠಡಿಗಳನ್ನು ಕಟ್ಟಿದ್ದಾರೆ ಅಂತ. ಅಷ್ಟು ಇಲ್ಲಿ ಅದಕ್ಕೆ ಆಸಕ್ತಿಯನ್ನು ವಹಿಸಿದ್ದಾರೆ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು. ಕಾಂಚನಕ್ಕೆ ಧರ್ಮಸ್ಥಳ ಬಹಳ ಕಾಲದಿಂದ ಒಂದು ವಿಶೇಷ ಬಾಂಧವ್ಯವನ್ನು ಇಟ್ಕೊಂಡು ಬಂದಿದೆ ಅಂತ. ಧರ್ಮಸ್ಥಳ ಒಂದು ಆಧಾರವಾಗಿದೆ ಅಂದರೆ ತಪ್ಪಿಲ್ಲ ಅಂತ. ಹಾಗಾಗಿ ಈಗ ನಮಗೆ ರೋಹಿಣಿಗೂ ಸ್ವಲ್ಪ ಮೊದಲು ಹೆಗ್ಡೆಯವರು ಮುಂದೆ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತೇವೆ. 175 ವರ್ಷದ ಬಾಂಧವ್ಯಕ್ಕೆ ದಾಖಲೆ ಉಂಟು ಅಂತ. ಕಾಂಚನಕ್ಕೂ ಧರ್ಮಸ್ಥಳಕ್ಕೂ 175 ವರ್ಷದ ಬಾಂಧವ್ಯ ಇರೋದಕ್ಕೆ ದಾಖಲೆ ಉಂಟು ಅಂತ. ಅಲ್ಲಿಂದ ಇಲ್ಲಿವರೆಗೂ ಧರ್ಮಸ್ಥಳ ತುಂಬ ಒತ್ತಾಸೆಯಾಗಿ ನಿಂತಿದೆ ಕಾಂಚನಕ್ಕೆ. ಈ ಹೆಗ್ಡೆಯವ್ರನ್ನ ರಾಜರ್ಷಿ ಎಂದು ಕರೆಯೋದುಂಟು. ಇದೆಲ್ಲ ಮಾಡಿದಾಗ ಆ ಶಬ್ದಕ್ಕೆ ಪೂರ್ಣ ಅರ್ಥ ಬರುವಂಥದ್ದು. ಕಲೆಗಳಿಗೆ ಪ್ರೋತ್ಸಾಹ ಮಾಡಿದಾಗ, ಕಲೆಗಳನ್ನು ಉಳಿಸಿದಾಗ ರಾಜರ್ಷಿತ್ವಕ್ಕೆ ಹೆಚ್ಚು ಶೋಭೆ ಬರುವಂಥದ್ದು ಅಂತ. ಹಾಗಾಗಿ ಹಿಂದಿನಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಕೂಡ ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದು, ಕಾಂಚನಕ್ಕೆ ಒತ್ತಾಸೆಯಾಗಿ ನಿಂತಿರುವಂಥದ್ದು, ಇವತ್ತಿ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿರುವಂಥದ್ದು, ಇವತ್ತಿಲ್ಲಿ ಬಂದು ಅವರು ಭಾಗವಹಿಸಿರುವಂಥದ್ದು ತುಂಬ ತುಂಬ ಸಂತೋಷದ ಸಂಗತಿ. ಧರ್ಮಸ್ಥಳ ಸ್ವತಂತ್ರವಾಗಿ ಆಲೋಚನೆ ಮಾಡಿದರೂ ಕೂಡ ತುಂಬ ಇಂಥ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಅದರಲ್ಲಿ ಒಂದು ಕಾರ್ಯ ಈ ಕಾಂಚನಕ್ಕೆ ಒತ್ತಾಸೆಯನ್ನು ಕೊಟ್ಟಿರುವಂಥದ್ದು ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತೇವೆ. ಮತ್ತು ಇವತ್ತು ಈ ಸಭೆಗೆ ವಿಶೇಷ ಶೋಭೆಯನ್ನು ಕೊಟ್ಟವರು ಶಿವಕುಮಾರರು. ತುಂಬ ಸಂತೋಷ ಆಗಿದ್ದದು ಅಂತ. ನಾವೊಂದೆರಡು ಶ್ಲೋಕ ಹೇಳುವಾಗ ನಮಗೆ ಶಿವಕುಮಾರ ನೆನಪಾಯಿತು. ಅವರು ಶ್ಲೋಕ ಹೇಳಲಿಕ್ಕೆ ಉಂಟ ಅಂತ ಮುಂದೆ ಅವರ ಭಾಷಣ ಕೊನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಅವರು. ಹಾಗಾಗಿ ಶ್ಲೋಕ ಹೇಳಲಿಕ್ಕೆ ಉಂಟ ಅಂತ ಒಂದು ಸಂಶಯ ಉಂಟು ನಮಗೆ ಅಂತ, ಮುಂದಕ್ಕೆ ಅಂತ ಇರ್ಬೋದು. ಮೊನ್ನೆ ಉಡುಪಿ ಹೋದಾಗ ಅವರು ಶ್ಲೋಕಗಳನ್ನ ಹೇಳಿ ಅಲ್ಲಿ ಸ್ವಾಮಿಗಳೆಲ್ಲ ಮೆಚ್ಕೊಂಡ್ರು ಅಂತ ನಾವು ಕೇಳಿದ್ವು. ಹಾಗಾಗಿ ಶ್ಲೋಕದ ನಿರೀಕ್ಷೆ ನಮಗೆಲ್ಲ ಇದೆ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತಾ, ಯಾರಿಂದ? ಶಿವಕುಮಾರಿಂದ, DK ಶಿವಕುಮಾರಿಂದ ಶ್ಲೋಕದ ನಿರೀಕ್ಷೆ ಇದೆ. ನಾವೀಗ ಅವರಿಂದ ಅನುದಾನದ ನಿರೀಕ್ಷೆಯಲ್ಲಿ ನಾವಿಲ್ಲ. ಕಾಂಚನಕ್ಕೆ ಬರಬೇಕು, ಆದರೆ ಶ್ಲೋಕದ ನಿರೀಕ್ಷೆ ಇದೆ ಅಂತ. ಯಾಕೆಂದರೆ ನಮಗೊಂದು ಹಳೆಯ ನೆನಪಾಗ್ತದೆ. ಹಳೆಯ ನೆನಪು ಅಂದರೆ ತುಂಬ ವರ್ಷಗಳ ಹಿಂದೆ ಅದು. ಅವರೊಮ್ಮೆ ಗಿರಿನಗರದ ನಮ್ಮ ಮಠಕ್ಕೆ ಬಂದಿದ್ದರು. ಅವರು ಎಲ್ಲಿಂದ ಬಂದಿದ್ದರು ಅಂದರೆ ಸಂಸ್ಕೃತ ತರಗತಿಯಿಂದ ಮಠಕ್ಕೆ ಬಂದಿದ್ದರು ಅಂತ. ಅವರು ಸಂಸ್ಕೃತ ತರಗತಿಗೆ ಹೋಗ್ತಾಯಿದ್ರು ಅಂತ. ನಮಗೆ ಆಶ್ಚರ್ಯಕ್ಕೆ ಪಾರ ಇಲ್ಲ ಅಂತ ಅವತ್ತು ಅಂತ. ಸಂಸ್ಕೃತ ಕಲಿತಾ ಇದ್ದೀರಾ ಅಂತ, ಏನು ಅಂತ ಅವರು ಇಟ್ಕೊಂಡು ಬಂದಿದ್ದಾರೆ ಇವತ್ತಿಗೂ ಕೂಡ ಅಂತ ಆ ಸಂಸ್ಕೃತವನ್ನು ಅಂತ. ತುಂಬ ಪ್ರೀತಿಯಿಂದ ಅಭಿಮಾನದಿಂದ ಶ್ಲೋಕಗಳನ್ನ ಉದ್ಗರಿಸುವಾಗ ಸಂತೋಷ ಆಗ್ತದೆ ಅಂತ. ಹಾಗಾಗಿ ಅವರ ಆಗಮನ
ಈ ಕ್ಷೇತ್ರಕ್ಕೊಂದು, ಈ ಕಾರ್ಯಕ್ರಮಕ್ಕೊಂದು ವಿಶೇಷ ಶೋಭೆಯನ್ನು ಕೊಟ್ಟಿದೆ ಎಂಬುದಾಗಿ ನಾವು ಭಾವಿಸ್ತಾ, ಬಂಡೆ ಈ ಕಾಂಚನಕ್ಕೂ ಕೂಡ ಬಂಡೆಯಾಗಿ, ಬೆನ್ನ ಹಿಂದೆ ಬಂಡೆಯಾಗಿ ನಿಲ್ಲಲಿ ಈ ಕ್ಷೇತ್ರದ ಇಲ್ಲಿಯ ಗುರುಕುಲಗಳ ಸಂಗೀತ ಕಾರ್ಯದ ವಿಕಾಸಕ್ಕೆ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ನಿಮ್ಮೆಲ್ಲರನ್ನು ಹರಸಿ, ಮುಖ್ಯವಾಗಿ ಕಾಂಚನ ಬಳಗ ಅಂದರೆ ಸ್ವಲ್ಪ ವಿಸ್ತಾರವಾಗಿರುವಂಥದ್ದು. ಅದು ಕಾಂಚನದ ವಿದ್ಯಾ ಬಳಗ ಇದೆಯಲ್ಲ, ಸಂಗೀತ ಬಳಗ ತುಂಬ ವಿಶಾಲವಾಗಿರ್ತಕ್ಕಂಥದ್ದು. ನೀವೆಲ್ಲ ಬಹುಕಾಲ ಈ ಸಂಗೀತ ವಿದ್ಯೆಯನ್ನು ಬೆಳೆಸಿಕೊಂಡು, ನೀವು ಬೆಳೆದು ಅದನ್ನು ಬೆಳೆಸ್ಕೊಂಡು ಬೆಳಗ್ಗೆ ಬನ್ನಿ. ರೋಹಿಣಿ ಹೇಳಿದ ಒಂದು ಮಾತು, ಒಬ್ಬೊಬ್ಬರು ಒಂದೊಂದು ಗುರುಕುಲ ಆಗಬೇಕು. ಇಲ್ಲಿಂದ ಯಾರು ಕಾಂಚನದಿಂದ ವಿದ್ಯೆಯನ್ನು ಪಡ್ಕೊಂಡಿದ್ದಾರೆ ಒಬ್ಬೊಬ್ಬರು ಕೂಡ ಒಂದೊಂದು ಗುರುಕುಲ ಆಗಬೇಕು. ಆದರೆ ಮಾತೃ ಗುರುಕುಲವನ್ನು ಮರಿಬಾರ್ದು. ಗುರುಕುಲಕ್ಕೆ ಬೇಕಾದ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿರಬೇಕು. ಇದೆರಡು ಅಪೇಕ್ಷಿತವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಜೊತೆಗೆ ನಾವು ಕೂಡ ಇದ್ದೇವೆ. ಒಂದು ಶ್ಲೋಕ ಕಲ್ತಿದ್ದು, ಆದರೆ ಒಂದಕ್ಕರನ್ನು ಕಲಿಸಿದ ತಮ್ಮ ಗುರು ಆಗಿದ್ದರಿಂದ ಅಲ್ಲಿ ಒಂದು ಶ್ಲೋಕ ಕಲ್ತರು ಕೂಡ ಬಂತು ಅಂತ ಅಲ್ಲಿ. ಹಾಗಾಗಿ ನಿಮ್ಮ ಬಳಗದಲ್ಲಿ ಒಂದು ಚಿಕ್ಕ ಜಾಗ ನಮ್ಮದು ಇದೆ ಅನ್ನೋದನ್ನು ಈ ಸಮಯದಲ್ಲಿ ಪುನಃ ಇನ್ನು ಸತಿ ನೆನಪು ಮಾಡಿಕೊಂಡು ಎಲ್ಲರನ್ನು, ಮುಖ್ಯವಾಗಿ ಈ ಕಾಂಚನ ಮನೆತನವನ್ನು, ಈ ಗುರುಕುಲವನ್ನು, ಈ ಕ್ಷೇತ್ರವನ್ನು ಮುಖ್ಯವಾಗಿ ಮನಸಾರೆ ಹರಸಿ ಸಂಗೀತ ಉಳೀಲಿ, ಸಂಗೀತದಂಥ ಎಲ್ಲ ಭಾರತೀಯ ವಿದ್ಯೆಗಳು, ಕಲೆಗಳು ಉಳೀಲಿ, ಭಾರತೀಯತೆ ಎಂದಿಗೂ ಹಾಗೆ ಉಳ್ಕೊಂಡು ಬರಲಿ, ಪ್ರಪಂಚಕ್ಕೆ ಅದು ಕೊಡುಗೆಯಾಗಿ ಮರಪಡಲಿ ಎಂಬುದಾಗಿ ಹಾರೈಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಭಕ್ತಿಯಿಂದ ಶ್ರೀ ಗುರುಗಳ ಆಶೀರ್ವಚನಕ್ಕೆ ಮೈಯೆಲ್ಲ ಕಿವಿಯಾಗ್ತಾ ಮುಂದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಗರತ್ನ ಮೇಡಮ್ ಅವರನ್ನು ಸ್ವಾಗತಿಸಬೇಕಾಗಿದೆ. ಇವತ್ತು ವೇದಬ್ರಹ್ಮ ಶ್ರೀ ವಿಷ್ಣು ಪ್ರಸಾದ್ ಹೆಬ್ಬಾರ್ ಅವರು ಬೇಕಲದ ಗುರುಕುಲದಿಂದ ಬರಬೇಕಿತ್ತು. ಅನೇಕ ಪ್ರಖ್ಯಾತ ಮನೆತನಗಳನ್ನು ತನ್ನ ದೈವಜ್ಞತೆಯಿಂದ ಮತ್ತು ಜ್ಯೋತಿಷ್ಯದ ಸಾಮರ್ಥ್ಯದಿಂದ ಉಳಿಸಿ ಬೆಳೆಸಿದಂಥ ಒಬ್ಬರು ಮಹನೀಯರವರು. ಕಾಂಚನ ಮನೆತನಕ್ಕೂ ಅವರಿಗೂ ತುಂಬ ಆ ರೀತಿಯಾದಂಥ ಸಂಬಂಧಗಳು ಕೂಡ ಉಂಟು. ಭಾರತೀಯ ಗೋತಳಿಗಳ ಸಂರಕ್ಷಕರು ಮತ್ತು ಸಂಗೀತ ಪ್ರೇಮಿಗಳು ಆಗಿರುವ ವೇದಬ್ರಹ್ಮ ಶ್ರೀ ವಿಷ್ಣು ಪ್ರಸಾದ್ ಹೆಬ್ಬಾರ್ ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಆದರೆ ಅವರ ಶ್ರೀಮತಿಯವರು ಇಲ್ಲಿ ಬಂದಿದ್ದಾರೆ, ನಾಗರತ್ನವರು. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕಾಗಿದೆ. ಶ್ರೀಮತಿ ಶ್ರುತಿರಂಜಿನಿ, ಸುಮನಸರಂಜಿನಿಯವರು, ರೋಹಿಣಿಯಮ್ಮ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೊಂದು ವಿಶೇಷ ಕಾರ್ಯಕ್ರಮ, ಕಾಂಚನ ಪರಂಪರೆ ಮತ್ತು ಸಂಗೀತ ಎಂಬ ಒಂದು ಕಿರು ಹೊತ್ತಗೆಯನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಇದನ್ನು ರಚಿಸಿದವರು ಕಾಂಚನ ರೋಹಿಣಿ ಸುಬ್ರತ್ನಂ ಅವರು. ಈ ಕಾಂಚನ ಮನೆತನದ ಇತಿಹಾಸ, ಇಲ್ಲಿನ ಪರಂಪರೆ, ಸಂಗೀತಕ್ಕಾಗಿ ಈ ಮನೆತನ ತನ್ನನ್ನು ಮುಡಿಪಿಟ್ಟಂತಹ ರೀತಿ, ಸಂಗೀತಕ್ಕೆ ಅನೇಕ ಮಂದಿ ಶಿಷ್ಯರನ್ನು, ಆ ಮೂಲಕವಾಗಿ ಪ್ರಶಿಷ್ಯರನ್ನು ನೀಡಿದಂತಹ ಮನೆತನದ ಮಹಿಮೆ. ಅಷ್ಟು ಮಾತ್ರ ಅಲ್ಲ, ಈ ಪರಿಸರದ ಅನೇಕ ದೇವಸ್ಥಾನಗಳ ಆಶ್ರಯವೂ ಕೂಡ ಮನೆತನದ್ದೇ ಆಗಿತ್ತು. ಇವತ್ತಿಗೂ ಕೂಡ ಆ ದೇವಸ್ಥಾನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಕಾಂಚನ ಮನೆತನದವರು ಇದ್ದೇ ಇರಬೇಕು. ಎಷ್ಟೇ ಸಮಸ್ಯೆಗಳಿದ್ದರೂ, ಎಷ್ಟೇ ದೂರ ಇದ್ದರೂ ಕೂಡ ಇಲ್ಲಿ ಸ್ಥಳೀಯವಾದ ಎಲ್ಲ ದೇವಸ್ಥಾನಗಳ ಆಡಳಿತದ ಹಿನ್ನೆಲೆ ಇರುವುದರಿಂದ ಅವರಿಲ್ಲಿ ಬಂದದನ್ನು ನಡೆಸಿಕೊಡ್ತಾ ಇದ್ದಾರೆ. ಇಂತಹ ಎಲ್ಲ ಐತಿಹಾಸಿಕವಾದಂಥ ವಿವರಗಳೊಂದಿಗೆ ರಚಿಸಿದಂತಹ ಈ ಪುಸ್ತಕ ಕಾಂಚನ ಪರಂಪರೆ ಮತ್ತು ಸಂಗೀತ. ಈ ಪುಸ್ತಕವನ್ನು ಇದೀಗ ಲೋಕಾರ್ಪಣೆ ಮಾಡಬೇಕು ಪೂಜ್ಯ ಗುರುಗಳು ಅಂತ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ಪುಸ್ತಕ ಇವತ್ತು ಬಿಡುಗಡೆಗೊಳ್ತಾ ಇದೆ. ಇದರ ಡಿಜಿಟಲ್ ರೂಪ ಮುಂದೆ ಕಾಂಚನ ವೆಬ್ಸೈಟಲ್ಲಿ ಕೂಡ ಸೇರಿಕೊಳ್ಳಲಿಕ್ಕಿದೆ. ಎಲ್ಲರೂ ಅದನ್ನು ನೋಡಬಹುದು, ಓದಬಹುದು. ಕಾಂಚನ ಸಂಗೀತ ಶಾಲೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಇಲ್ಲಿನ ಕಣ ಕಣದಲ್ಲಿಯೂ ಕೂಡ ಸಂಗೀತ, ಕಾಂಚನದವರ ಮನೆಯಲ್ಲಿಯೂ ಹಾಗೆ
ಅನೇಕ ಧಾರ್ಮಿಕ ಕಾರ್ಯಗಳು, ಅದರ ಜೊತೆಗೆ ಸಂಗೀತದ ಹೊನಲನ್ನು ಸದಾ ಹರಿಸುತ್ತಾ ಇರುವಂತಹ ಒಂದು ಮನೆತನ. ಇಲ್ಲಿನ ಮನೆತನದವರು ನಮ್ಮ ಸ್ಥಳೀಯ ರಾಜ ಕುಟುಂಬದ ಜೊತೆಗೂ ಕೂಡ ಇದ್ದುಕೊಂಡು ಈ ಪ್ರದೇಶದ 10 ಗ್ರಾಮಗಳ ರಾಜಕೀಯವಾದ ಆಡಳಿತದಲ್ಲಿ ಕೂಡ ಹೊಣೆಗಾರಿಕೆಯನ್ನು ಹೊಂದಿದ್ದವರು. ಐತಿಹಾಸಿಕವಾಗಿ ರಾಜಮನೆತನದೊಂದಿಗೆ ಕೂಡ ಸಂಬಂಧ ಇದ್ದಂಥ ಒಂದು ಕುಟುಂಬ ಇದು. ಇಂತಹ ವಿಶಿಷ್ಟ ಕುಟುಂಬದ ಚರಿತ್ರೆಯನ್ನು ಪುಸ್ತಕ ರೂಪದಲ್ಲಿ ರೋಹಿಣಿಯಮ್ಮ ನಮಗೆಲ್ಲ ನೀಡಿದ್ದಾರೆ. ಈ ಪುಸ್ತಕವನ್ನು ಅವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಸತ್ಯನಾರಾಯಣ ಅವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರು ಕೂಡ ದೊಡ್ಡ ಸಂಶೋಧಕರು ಕೂಡ. ಈ ಪುಸ್ತಕವನ್ನು ಎಲ್ಲರೂ ಕೂಡ ಸ್ವೀಕರಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇವೆ. ಬಂಧುಗಳೇ, ಇಂದು ಒಂದು ಅಪರೂಪದ ಸಂಜೆ. ಯಾಕೆಂದರೆ ಸಾಮಾನ್ಯವಾಗಿ ರಾಜಕೀಯ ನಾಯಕರು ಸಭೆಗೆ ಲೇಟಾಗಿ ಬಂದು ಬೇಗ ಹೋಗುವಂಥದ್ದು ಸಂಪ್ರದಾಯ. ಆದರೆ ನಮ್ಮ ಜನನಾಯಕರಾದಂತಹ ಶ್ರೀಯುತ DK ಶಿವಕುಮಾರ್ ಅವರು ಇವತ್ತು ಬೇಗನೆ ಬಂದು ಎಲ್ಲರಿಗಿಂತಲೂ ನಂತರ ನಾನು ಹೋಗುವುದು ಎಂಬುದರ ಮುಖಾಂತರ ಕಲೆಗೆ ಬೆಲೆಯನ್ನು ನೀಡಿದ್ದಾರೆ. ಇದು ಕಲೆಯ ಬಲೆ ಎಂಬುದನ್ನು ಮತ್ತೊಮ್ಮೆ ಸಾದರಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಈ ಮಹಾದಂಡನಾಯಕನಿಗೆ ಮತ್ತೊಮ್ಮೆ ಅತ್ಯಂತ ಆದರಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸುತ್ತಾ ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಪವಿತ್ರವಾದಂಥ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕಲ್ ಅಕಾಡೆಮಿ ಟ್ರಸ್ಟ್ ವತಿಯಿಂದ ನೂತನವಾಗಿ ಸಂಗೀತ ಶಾಲಾ ಸಭಾಭವನ ಹಾಗೂ ಭೋಜನ ಶಾಲೆಯ ಲೋಕಾರ್ಪಣೆ ಮಂಗಳ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದಂಥ ಶ್ರೀ ಪರಮ ಪೂಜ್ಯ ಶ್ರೀ 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 ಶಂಕರಾಚಾರ್ಯ ಶ್ರೀ ರಾಘವೇಂದ್ರೇಶ್ವರ ಶ್ರೀ ಭಾರತಿ ಮಹಾಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಪರಮ ಪೂಜ್ಯ ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಪದ್ಮವಿಭೂಷಣ ರಾಜ್ಯಶ್ರೀ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆಯವರ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಅರ್ಪಿಸಿ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಅಶೋಕ್ ಕುಮಾರ್ ರೈಯರವರೇ, ನನ್ನ ಮಿತ್ರ ಅಂತ ಲಕ್ಷ್ಮೀನಾರಾಯಣರವರೇ, ರಾಜಶೇಖರ್ ಅವರೇ, ವಿನಯ್ ಕುಮಾರ್ ಸೊರ್ಕೆ ಅವರಿದ್ದಾರೆ, ಹರೀಶ್ ಕುಮಾರ್ ಅವರಿದ್ದಾರೆ, ಇನ್ನು ಭಾಳ ಜನ ಎಲ್ಲ ಪ್ರಮುಖರಾದಂಥ ಅನೇಕ ನಾಯಕರುಗಳು, ವಿದ್ವಾಂಸರು, ಅನೇಕ ಅಕ್ಕಪಕ್ಕ ಗ್ರಾಮದಿಂದ ಈ ವಿವಿಧ ಜಿಲ್ಲೆಯಿಂದ ಬಂದಂಥ ಎಲ್ಲ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ದಿಗ್ಗಜರು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವೇ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಸಂಗೆ ಇವತ್ತು ನಾನು ಈ ದೇಶದ ಆಸ್ತಿ, ನಾನು ಬೆಳಗ್ಗೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಪಾಲ್ಗೊಳ್ಬೇಕಾಗಿತ್ತು, ಅಗ್ರಿಕಲ್ಚರ್ ಕಾನ್ಫರೆನ್ಸಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ. ನನಗೆ ಟೈಮು ಫ್ಲೈಟ್ ಹೆಚ್ಚು ಕಮ್ಮಿ ಆಗ್ತದೆ ಅಂತೇಳಿ ಅದಕ್ಕೆ ಉದ್ಘಾಟನೆ ಮಾಡದೆ ಬಂದೆ. ಫೋನ್ ಮಾಡಿದೆ, ಕೆಲವರು ಫೋನ್ ಮಾಡಿದ್ರು, ಇಂಥ ದೊಡ್ಡ ಕಾರ್ಯಕ್ರಮ ಬಿಟ್ಟು ಡೆಪ್ಟಿ ಚೀಫ್ ಮಿನಿಸ್ಟ್ರು, ರಾಜ್ಯಕ್ಕೆ 2ನೇವರು, ರೈತರ ವಿಚಾರ ಬಿಟ್ಟು ನೀವು ಹೋಗ್ತಾ ಇದ್ದೀರಲ್ಲ, ಅದೊಂದು ಸಣ್ಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಲ್ಲ ಅಂಥೇಳಿ ಕೆಲವು ಮಾಧ್ಯಮ ಸ್ನೇಹಿತರು ಕೇಳಿದ್ರು. ನಾನಾಗ ಅವ್ರಿಗೊಂದು ಮಾತು ಹೇಳಿದೆ, ನೋಡಿ ನಾನು ಹೋಗ್ತಾ ಇರೋದು DCM ಇರಬಹುದು, ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಭಾರತ ವಶಪಡಿಸ್ಕೊಳ್ಳೋಕೆ ಹೋದಂತೆ. ಭಾರತ ವಶಪಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಟೋರಿ ನಾನು ಆಮೇಲೆ ಹೇಳ್ತೀನಿ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಈಗ ಕೊನೆಗೆ ಭಾಷಣ ಮಾಡಿದೆ. ಫಸ್ಟೇ ನಾನು ಭಾಷಣ ಮಾಡಬೇಕಾಯಿತು, ಉದ್ಘಾಟನೆ ಭಾಷಣ.
ಆದರೂ ನಾನು ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೆ ಮಾತಾಡ್ತೀನಿ. ಏಕೆಂದರೆ ಶ್ರೀಗಳೇನು ಮಾತಾಡ್ತಾರೋ, ಸ್ವಾಮಿಗಳೇನು ಮಾತಾಡ್ತಾರೋ, ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಶಾಸಕರೇನು ಮಾತಾಡ್ತಾರೆ ಎಲ್ಲ ಕೇಳಿಬಿಟ್ಟು ಮಾತಾಡೋಣ ಅಂತೇಳಿ ಕೊನೆಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ನಮ್ಮ ರಾಜಕೀಯದಲ್ಲೆಲ್ಲ ಫಸ್ಟೇ ಮಾತಾಡ್ತಾರೆ. ಯಾಕೆಂದರೆ ನಮ್ಮ ಹಳ್ಳೀಲಿ ಒಂದು ಗಾದೆ ಇದೆ, ಮುಂಗಾರು ಮಳೆಗೆ ಸಿಕ್ಕಬೇಡ, ಕೊನೆ ಭಾಷಣಗಾರನಾಗಬೇಡ ಅಂತ. ಎಲ್ಲ ರಸಗಿಸೆಲ್ಲ ಚಚ್ಚಿಬಿಟ್ಟಿರ್ತಾರಂತೆ, ಭಾಷಣಕ್ಕೇನು ಸಿಗೋದಿಲ್ವಂತೆ. ಆದರೆ ನನಗಿಲ್ಲಿ ಏನಾದ್ರು ಒಂದು ಸಿಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಕೊನೆಗೆ ಇವರೆಲ್ಲರ ಸಾರಾಂಶವನ್ನು ತೆಗೆದುಕೊಂಡು ಮಾಡೋಣ ಅಂಥೇಳಿ ಸೊ ಇವತ್ತು ಬಂದಿದ್ದೀನಿ ನಾನು. ಇದೊಂದು ಸಂಗೀತ ಶಾಲೆಯ ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಈ ಸಂಗೀತ ಒಂದು ದೊಡ್ಡ ಈ ನಮ್ಮ ಹಳ್ಳಿಗಳಲ್ಲಿ ಹಳ್ಳಗಳೆಲ್ಲ ನಾವು ನೋಡ್ತಾ ಇರ್ತೀವಿ. ಅದು ಸೇರಿದ್ರೆ ನದಿ ಆಗ್ತದೆ, ನದಿಗಳು ಸೇರಿದ್ರೆ ಸಮುದ್ರ ಆಗ್ತದೆ, ಸಮುದ್ರಗಳು ಸೇರಿದ್ರೆ ಮಹಾಸಾಗರ ಆಗ್ತದೆ. ಹಲವಾರು ಸಂಸ್ಕೃತಿಗಳನ್ನು ಸೇರಿ ಈ ಕರಾವಳಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಗೆ ಈ ಒಂದು ಮಹಾ ಸಮುದ್ರದ ಮಧ್ಯದಲ್ಲಿ ಬಂದು ಮಾತಾಡೋ ಅಂಥ ಒಂದು ಭಾಗ್ಯ ಸಿಗ್ತಲ್ಲ, ಇದೊಂದು ನನ್ನ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶ್ರೀಗಳು ಬಂಡೆ ಅಂತ ಮಾತಾಡಿದ್ರು. ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಆ ಕಲ್ಲಲ್ಲಿ ಎಷ್ಟು ಕೆತ್ತಿದ್ರೆ ಏನು ಯಾವ ರೀತಿ ವಿಗ್ರಹ ಮಾಡ್ಬೋದೋ, ಕಬ್ಬಣ ಆಗಲಿ, ಹಿತ್ತಾಳೆ ಆಗಲಿ, ತಾಮ್ರ ಆಗಲಿ, ಚಿನ್ನ ಆಗಲಿ, ಬೆಳ್ಳಿ ಆಗಲಿ, ಅದು ಕಾಯಿಸಲೇಬೇಕಲ್ಲ. ಆ ಮೂರ್ತಿ ಬೇಕಾದ್ರೆ ಬೇಕಾದಷ್ಟು ಏಟು ಬೀರ್ತದಲ್ಲ, ಹಂಗೆ ಈ ಬಂಡೆಗೆ ಬೇಕಾದಷ್ಟು ಏಟು ಬಿದ್ದು ಉಳಿಲಿ ಕೊನೆಗೆ ಈ ಡೆಪ್ಟಿ CM ಆಗಿ ಇಲ್ಲಿಗೆ ಬಂದು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಸೊ ಹಂಗೆ ವಿವಿಧ ಇತಿಹಾಸಗಳಿವೆ. ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶತಂ. ಭಾಳ ಸಂತೋಷದಿಂದ ಮಂಗಳವಾಗಲಿ ಈ ದೀಪವನ್ನು ಕತ್ತಲಿಂದ ಬೆಳಕಿಗೆ ತೆಗೆದುಕೊಂಡು ಹೋಗಬೇಕು. ಈ ಸಂಗೀತ, ಸಾಹಿತ್ಯ, ಈ ಕಲೆ ಇವೆಲ್ಲ ಕೂಡ ಉಳಿಸ್ಬೇಕು ಅಂತೇಳಿ ನಾನು, ಶ್ರೀಗಳು, ವೀರೇಂದ್ರ ಹೆಗ್ಗಡೆಯವರು ಮತ್ತು ನಮ್ಮ ಶಾಸಕರು ರಾಜಶೇಖರ್ ಅವರೆಲ್ಲ ಸೇರಿ 5 ಜನ 5 ಬತ್ತಿಯನ್ನು ಭಾಳ ಸಂತೋಷದಿಂದ ಬೆಳಗಿಸಿದ್ದೇವೆ. ಇದನ್ನು ಬತ್ತಿ ಕಾಣಲಿಲ್ಲ ನಿಮಗೆ, ಅದ್ರ ಕೆಳಗೆ ಇದ್ದಂಥ ಎಣ್ಣೆ ಕೂಡ ಕಾಣಲಿಲ್ಲ, ಆದರೆ ದೀಪ ಮಾತ್ರ ಕಾಣ್ತಾಯಿತ್ತು, ದೀಪ ಮಾತ್ರ ಉರಿತಾಯಿತ್ತು. ಸೊ ಹಂಗೆ ನಿಮ್ಮ ಶ್ರಮ, ಆ ಬತ್ತಿ ನೋವು, ಆ ಬತ್ತಿಗೆ ಮಾತ್ರ ಗೊತ್ತಾ ಇರ್ತದೆ ಯಾವ ರೀತಿ ಉರಿತಾ ಇರ್ತದೆ ಅಂತ, ಅಂದರೆ ಬೆಳಕು ಮಾತ್ರ ಕಾಣ್ತಾ ಇರ್ತದೆ. ಸೊ ಹಂಗೆ ಇವತ್ತು ಈ ಸಂಗೀತ ಏನು ನಮ್ಮ ಕಾಂಚನ ಲಕ್ಷ್ಮೀನಾರಾಯಣ ಈ ಒಂದು ಅಕಾಡೆಮಿ ಇಷ್ಟು ಬೆಳೆದಿದೆ ಅಂತಂದರೆ ಇದಕ್ಕೊಂದು ಬೇಕಾದಷ್ಟು ಶ್ರಮ ಇರ್ತದೆ, ಅಷ್ಟು ಸುಲಭ ಅಲ್ಲ. ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಇನ್ನೊಂದು ಮಾತು ಹೇಳ್ತಾಯಿದ್ರು, ಇಲ್ಲಿಂದ ಓದೋಂಥವ್ರು ಬೇಕಾದಷ್ಟು ಪ್ರಸಿದ್ಧರಾಗಿ ರಾಷ್ಟ್ರಮಟ್ಟ ಅಂತಾರಾಷ್ಟ್ರ ಮಟ್ಟದಿಂದ ಬೆಳೆದಿದ್ದಾರೆ, ಒಪ್ತೇನೆ. ಈಗ ಮೊನ್ನೆ ಕೃಷ್ಣನ ವಿಚಾರ ಹೇಳ್ತಾಯಿದ್ರು, ಮಠಕ್ಕೆ ಹೋಗಿದ್ದೆ ಮಾತಾಡಿದೆ ಅಂತ. ಅಲ್ಲಿ ಭಕ್ತ ಕನಕದಾಸ ಅವನ ಹಾಡು ಕೇಳಿ ಕೊನೆ ಕೃಷ್ಣನೇ ತಲೆ ತಿರುಗಬೇಕಾದಂಥ ಒಂದು ಇತಿಹಾಸ ಈ ಜಿಲ್ಲೆಯಲ್ಲೇ, ಈ ಕರಾವಳಿಯಲ್ಲೇ ನಾವು ನೋಡಿದ್ದೇವೆ. ಹಂಗೆ ಇದೊಂದು ದೊಡ್ಡ ಇತಿಹಾಸ ಇರುವಂಥ ಒಂದು ದೊಡ್ಡ ಪವಿತ್ರವಾದಂಥ ಭೂಮಿಲಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತೇನು ನೀವು ವಿದ್ಯೆನ ಕಲಿಸ್ತಾ ಇದ್ದೀರಿ, ಈ ಸಂಗೀತ ಕಲಿಸ್ತಾ ಇದ್ದೀರಿ, ಈ ಸಾಹಿತ್ಯ ಕಲಿಸ್ತಾ ಇದ್ದೀರಿ, ಇದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದು ನನಗೆ ನೆನಪುಂಟು. ದೃಪ ರಪ ಹಪ ಹರಿಸದ ದಾಯಾದಿ ದಕ್ಕಿಸದ. ದೃಪರಪ ಅಂದರೆ ರಾಜ, ಅವನು ಕಿತ್ಕೊಳ್ಳೋಕ್ಕಾಗಲ್ವಂತೆ. ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ, ಗುಪ್ತ ನಿಧಿ ಒಂದೇ ಸಂಗೀತದ ವಿದ್ಯೆ. ಸೊ ಹಂಗೆ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂಥ ಸಂಗೀತದ ಕಾರ್ಯಕ್ರಮದ ಎಷ್ಟೇ ದೊಡ್ಡಿದ್ರು ಕೂಡ ನಾವೆಲ್ಲ ಸಾಧನೆ ಏನೇ ಮಾಡಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ಇದಕ್ಕೆ ಕೊನೆ ಇಲ್ಲ. ಶ್ರೀಗಳು ಹೇಳ್ದಂಗೆ ಈ ವಿದ್ಯೆಗೆ, ಈ ನೆಮ್ಮದಿಗೆ, ಕಷ್ಟದಲ್ಲೂ ಇದನ್ನು ಅನುಭವಿಸ್ಬೋದು, ಸುಖದಲ್ಲೂ ಅನುಭವಿಸ್ಬೋದು. ಇದು ನಮ್ಮ ಸಂಸ್ಕೃತಿ.
ನಾನಿಲ್ಲಿ ಬರಬೇಕಾದ್ರೆ ಒಂದು ಸಣ್ಣ ಹಿಂದೆ ನೋಡಿದೆ, ಎಲ್ಲ ಮ್ಯೂಸಿಕಲ್ ಐಟಮ್ಗಳೆಲ್ಲ ಇತ್ತು. ಏನೋ ಒಂದಷ್ಟೊತ್ತು ನನಗೆ ಆಡಿ ನನಗೂ ಆನಂದ ಪಡಿಸ್ತಾರೇನೋ ಅಂತ ನೋಡಿದೆ, ಏನೂ ಕಾಣಲಿಲ್ಲ ನನಗೆ. ಇದೆಯಾ? ಆಮೇಲೆ ಕೇಳಿದೆ, ಆಮೇಲೆ ಏನೋ ಒಂದು ವಸ್ತು ಕೇಳಿದೆ ನಾನು ಯಾಕೆ ಕೇಳಿದೆ ಅಂತಂದರೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟನಂತೆ. 32-33 ವಯಸ್ಸಾಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಕೇಳೋದಂತೆ, ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ, ಭಾರತ ವಶಪಡಿಸ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ. ಓ, ಭಾರತ ವಶಪಡಿಸ್ಕೊಬರ್ತೀಯ ನೀನು ವಾಪಸ್ ಬರ್ತೀಯೋ ಏನೋ ನನಗೆ ಗೊತ್ತಿಲ್ಲ, ನೀನು ಬರೋದಾದರೆ 5 ವಸ್ತುಗಳನ್ನ ನೀನು ತೆಗೆದುಕೊಂಡು ಬಾ ಅಂತ ಹೇಳೋದಂತೆ. ಏನು ಗುರುಗಳೇ, ಏನು 5 ವಸ್ತು ಅಂತ ಕೇಳಿದೆ. ಒಂದು ರಾಮಾಯಣದ ಗ್ರಂಥ, 2ನೇದು ಮಹಾಭಾರತ, 3ನೇದು ಗಂಗಾಜಲ, 4ನೇದು ಕೃಷ್ಣನ ಕೊರಳು, ಈ ಕೃಷ್ಣನ ಕೊರಳು, 5ನೇದು ಒಬ್ಬ ತತ್ವಜ್ಞಾನಿ. ಅಂದರೆ ಇಂಥ ಪೂಜ್ಯರು, ಸನ್ಯಾಸಿಗಳು ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇರುವಂಥ ತತ್ವಜ್ಞಾನಿಗಳನ್ನ ಈ 5 ತೆಗೆದುಕೊಂಡು ಬಂದರೆ ಇಡೀ ಭಾರತವನ್ನೇ ವಶಪಡಿಸ್ಕೊಂಡಂತ ಅಂತೇಳಿ ಅಲೆಕ್ಸಾಂಡರ್ ದಿ ಗ್ರೇಟ್ಗೆ ತನ್ನ ಗುರು ಅರಿಸ್ಟಾಟಲ್ಗೆ ಹೇಳಿದಂತೆ. ಹಂಗೆ ಇದು ಬಿದಿರು ಬೊಂಬೆ, ಇದು ಬೊಂಬ್ತಾನೆ ತಸ್ಕರಿದು ನಿಮ್ಮ ಕಡೆ. ಇದಕ್ಕೆ ಗೊತ್ತಿದೆಯಾ ಇಂಥ ನಾದ ಇದೆ ಅಂತ? ಯಾವುದು ಇದನ್ನು ಮಾಡ್ತಾರೆ, ಆಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತು ಇದನ್ನು. ಆ ಇದ್ರಲ್ಲಿ ಬರುವಂಥದ್ದು. ಅಲ್ಲಿ ಹಿಂದೆ ಶಂಕು ಇದೆ, ಆ ಶಂಕು ಅಷ್ಟೇ. ಕೃಷ್ಣನ ಏನು ಆ ಕಾಂಚ್ ಇದೆಯಲ್ಲ, ಅವನು ಆ ಕೂಗು ಎಂತೆಂಥ ಇತಿಹಾಸವನ್ನು ಸೃಷ್ಟಿ ಮಾಡ್ತು. ನಿಮ್ಮ ಸಮುದ್ರದ ತೀರದಲ್ಲಿರೋಂಥ ಒಂದು ಕಾಂಚ್ ಅದು ಕೃಷ್ಣನ ಇದು. ಅಲ್ಲಿ ಪಕ್ಕದಲ್ಲೇ ಟಮಟೆ ಇಟ್ಟವ್ರು, ಒಂದು ಟಮಟೆ. ಆ ಟಮಟೆ ಎಲ್ಲಿಂದ ಮಾಡ್ತು? ನಮ್ಮ ಕುರಿ, ಮೇಕೆ, ದನದ ಚರ್ಮದಿಂದ. ಅದಕ್ಕೆ ಗೊತ್ತಿತ್ತಾ ನನಗಿಂತ ಶಬ್ದ ಬರ್ತಿದೆ ಅಂತ? ಹಂಗೆ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ತಂದೆ ಆದಂಥ ಇತಿಹಾಸ ಇದೆ. ಯಾವುದಾದ್ರು ಶ್ಲೋಕ ಹೇಳಿ ಅಂತ ಹೇಳ್ತಾ ಇದ್ರು. ನಾನೇನು ಶ್ಲೋಕ ಹೇಳಲಿ? ನಮ್ಮ ಶಾಲೆಗಳಲ್ಲಿ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ರು, ಪರೋಪಕಾರಾಯ ಫಲಂತಿ, ಒಂದು ಸುಭಾಷಿತ ಶ್ಲೋಕ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರ ಇದಂ ಶರೀರಂ ಅಂತ. ಅಂದರೆ ಈ ಸಮುದ್ರ, ಈ ನದಿ ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಅದು ಬೇರೆಯವ್ರಿಗೆ ನೀರು ಕೊಡ್ತದಂತೆ, ದನಕರುಗಳಿಗೆ ನೀರು ಕೊಡ್ತದಂತೆ, ಜಮೀನು ನೀರು ಕೊಡ್ತದಂತೆ, ವ್ಯವಸಾಯಕ್ಕೆ ಆಗ್ತದಂತೆ, ಇಂಡಸ್ಟ್ರೀಸ್ ನೀರು ಕೊಡ್ತದಂತೆ, ಎಲ್ಲರಿಗೂ ಕುಡಿಯೋ ನೀರಿಗೂ ಎಲ್ಲದಕ್ಕೂ ಕೂಡ ಅನುಕೂಲ. ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಈ ಮರ ಇದೆಯಲ್ಲ, ಈ ಮರನೂ ಕೂಡ ಯಾರಿಗೂ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ, ತೊಲೆ ಕಂಬ ಕೊಡ್ತದೆ, ಬಾಗಿಲು ಕೊಡ್ತದೆ, ಚೇರ್ ಕೊಡ್ತದೆ. ಇವೆಲ್ಲ ಕೂಡ ಮರದಿಂದ ಕೂಡ ಆಗ್ತದಂತೆ, ವಿವಿಧ ರೀತಿಯಲ್ಲಿ ಆಗ್ತದೆ. ಆ ಸೊಪ್ಪು ಮತ್ತೊಂದು ಗೊಬ್ಬರ ಆಗ್ತದೆ. ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಹಂಗೆ ಈ ಹಸು ಇದೆಯಲ್ಲ, ಹಸು ಅಷ್ಟೇ, ನಮ್ಮ ಗೋವು, ಅದಕ್ಕೇನು ಸ್ವಂತಕ್ಕೆ ಪ್ರಯೋಜನ ಇಲ್ಲ. ಹೊಲ ಉಳ್ತದೆ, ನಮ್ಮನ್ನ ಕರ್ಕೊಂಡು ಹೋಗ್ತದೆ, ಸಗಣಿ ಕೊಡ್ತದೆ, ಹಾಲು ಕೊಡ್ತದೆ, ತುಪ್ಪ ಮಾಡ್ತೀವಿ, ನಾವು ತಿಂತೀವಿ, ಅದಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಂಗೆ ಈ ಮನುಷ್ಯನ ದೇಹ ಕೂಡ ಅಲ್ಟಿಮೇಟ್ಲಿ ನಮಗೇನು ಉಪಯೋಗ, ಎಷ್ಟು ಉಪಯೋಗ ನಮಗೆ, ನಾವೆಷ್ಟು ಸಂಪಾದನೆ ಮಾಡ್ತೀವಿ, ಶ್ರೀಗಳು ಎಷ್ಟು ಮಾಡ್ತಾರೆ, ಕೊನೆಗೆ ಸಮಾಜಕ್ಕೆ ತಾನೇ ಮಾಡೋದು. ಈಗ ಧರ್ಮಾಧಿಕಾರಿಗಳು ಅವರ ಬದುಕು, ಅವರ ಜೀವನ ಎಲ್ಲ ಕೂಡ ಯಾರಿಗೋಸ್ಕರ ತ್ಯಾಗ ಮಾಡಿದ್ದಾರೆ? ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ನಾವೆಷ್ಟೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟು ಊಟ ಮಾಡೋಕ್ಕೆ ಸಾಧ್ಯ, ಎಷ್ಟು ಬಟ್ಟೆ ಹಾಕ್ಕೊಳಕ್ಕೆ ಸಾಧ್ಯ? ಕೊನೆಗೆ ಏನಾದರೂ ಕೂಡ ಮ್ಯಾಕ್ಸಿಮಮ್ ಒಂದು 50,000 ಲಕ್ಷದ ಮೇಲೆ ಯಾರು ಖರ್ಚು ಮಾಡಲಿಕ್ಕೆ ವೈಯಕ್ತಿಕವಾಗಿ ಸಾಲ. ನಾನು ಲಕ್ಷ ಸಂಪಾದನೆ ಮಾಡಲಿ, ಕೋಟಿ ಸಂಪಾದನೆ ಮಾಡಲಿ, 1,000 ಸಂಪಾದನೆ ಮಾಡಲಿ, ಹಂಗೆ ಈ ದೇಹ ಇರೋದು ಬೇರೆಯವ್ರಿಗೋಸ್ಕರ. ಹಂಗೆ ಇವತ್ತು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇದ್ದೇವೆ. ಇವತ್ತು ಇದು ಭಾಳ ಪವಿತ್ರವಾದಂಥ ಭೂಮಿ. ಈ ಇತಿಹಾಸವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ಮರಕ್ಕೆ ಬೇರೆ ಇಷ್ಟು ಮುಖ್ಯನೋ, ಮನುಷ್ಯನಿಗೆ ನಂಬಿಕೆ ಕೂಡ ಭಾಳ ಮುಖ್ಯ. ಹಂಗೆ ಈ ಕಾಂಚನದ ಊರು, ಈ ಕಾಂಚನ ಇಲ್ಲಿ ಭಾಳ ಪ್ರಸಿದ್ಧವಾದಂಥ ಅನೇಕರನ್ನು ಇವತ್ತು ಸಂಗೀತದ ವಿದ್ವಾಂಸರನ್ನು ಮಾಡಿ ಇದನ್ನು ಮರ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಂಗೆ ನಾನು ಇವತ್ತು ಒಂದು ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಒಂದು ಬೇರಾದಂಥ ಒಂದು ಚಿಕ್ಕ ಹಳ್ಳಿಗೆ ಬರಲಿಲ್ಲ. ಈ ಸಾಹಿತ್ಯ ಲೋಕದ, ಸಂಸ್ಕೃತಿ ಲೋಕದ ಏನು ಈ ಒಂದು ಸಂಗೀತದ ಒಂದು ತಳಪಾಯಕ್ಕೆ ಬಂದು ಒಂದು ನಮಸ್ಕಾರ ಮಾಡಿ ನಿಮ್ಮನ್ನೆಲ್ಲ ಈ ದಿಗ್ಗಜರನ್ನ ಭೇಟಿ ಮಾಡುವಂಥ ಭಾಗ್ಯ ಸಿಕ್ತಲ್ಲ. ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂಥೇಳಿ
ನಾನು ಸಂತೋಷದಿಂದ ಇವತ್ತು ಬಂದು ಈ ಪವಿತ್ರವಾದಂಥ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇನೆ. ಒಂದು ಕಡೆ ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನವಜೈ ದೇವ್ಯಸ್ಯ ಧರ್ಮತ ಅಂತ. ಅಂದರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು ಈ ಒಂದು ಸಾಹಿತ್ಯ, ಈ ಸಂಗೀತ, ಇದು ಧರ್ಮದ ಒಂದು ಭಾಗ. ಸೊ ಆ ಕೆಲಸವನ್ನು ಇವತ್ತು ಈ ಕಾಂಚನ, ಈ ಸಂಸ್ಥೆ, ಈ ಊರಿನ ಮಹಾಜನತೆ, ಈ ಸಂಸ್ಥೆಯವರು ಇವತ್ತು ಬೆಳೆಸ್ಕೊಂಡು ಬರ್ತಾ ಇರೋದು ನನಗೆ ಭಾಳ ಸಂತೋಷ. ಇವತ್ತು ನಾವೆಲ್ಲ ಈ ದೇಶದ ಆಸ್ತಿನ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಮೊನ್ನೆ ನಾನು ಕೂಡ ಕನಕಪುರದಲ್ಲಿ ಒಂದು ಕನಕೋತ್ಸವ ಕಾರ್ಯಕ್ರಮವನ್ನು, ಕನಕಪುರದ ಉತ್ಸವ ಸುಮಾರು 15 ವರ್ಷದಿಂದ ನಾನು ಮಾಡಿಕೊಂಡು ನಾನು ಬರ್ತಾಯಿದ್ದೇನೆ. ಹಳ್ಳಿ ಜನ, ನಿಮ್ಮಂಥ ಸಣ್ಣ ಹಳ್ಳಿ ಜನ ಹೊರಗಡೆಗೆ ತರಬೇಕು ಅಂಥೇಳಿ, ಅವರಲ್ಲಿರುವಂಥ ಶಕ್ತಿ ಹೆಂಗೆ ಈ ಕೊರಳಲ್ಲಿ ಹೆಂಗೆ ನಾದ ಬಂತೋ, ಟಮಟೆಲಿ ಈಚೆ ಬಂತೋ ಅಂಥೇಳಿ, ಹಂಗೆ ನಮ್ಮ ಹಳ್ಳಿ ಜನರಲ್ಲಿರೋಂಥ ಇವತ್ತು ಅನೇಕರು ಯಾವುದೇ ವಿಚಾರದಲ್ಲಾಗಲಿ ಈಚೆ ತರಬೇಕು ಅಂತೇಳಿ ಬರೀ ರಂಗೋಲಿ ಬಿಡೋ ಸ್ಪರ್ಧೆ ಇಟ್ಟಿದ್ದೆ. ನೀವು ನಂಬಲಿಕ್ಕೆ ಆಶ್ಚರ್ಯ ಇಲ್ಲ, 78-79 ಸಾವಿರ ಜನ ಇದ್ದಾರೆ. ಅಂದರೆ ಕುಟುಂಬ ಇದೆ ನನ್ನ ಕ್ಷೇತ್ರದಲ್ಲಿ. 75,000 ಜನ ಮನೆಗಳು ರಂಗೋಲಿ ಬಿಟ್ಟರು, ಸ್ಪರ್ಧೆಗೆ ಇಳಿದ್ರು. ಸೊ ಹಂಗೆ ಆಮೇಲೆ ವಾಯ್ಸ್ ಆಫ್ ಕನಕಪುರ ಅಂಥೇಳಿ ಒಂದು ಕಾರ್ಯಕ್ರಮ, ಈ ರೀತಿ ಸಂಗೀತವನ್ನು ಆಡಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಟೆ. ಸುಮಾರು 8,000 ಜನ ಆ ಮಕ್ಕಳು, ಅವರ ಯುವಕರು ಎಲ್ಲ ಹಾಡನ್ನು ಹಾಡಿದ್ರು. ಫ್ಯಾಮಿಲಿ ಡ್ರೆಸ್ ವೇಷಭೂಷಣ ಸ್ಪರ್ಧಾ ಅಂತ ಹೇಳಿ ಮಾಡಿದೆ, ಅದು ಒಂದು 9,000 ಚಿಲ್ಲರೆ ಜನ. ಪೇಂಟಿಂಗ್ ಕಾಂಪಿಟೇಷನ್ ಅಂತ ಚಿಕ್ಕ ಮಕ್ಕಳಿಗಿಂತ ದೊಡ್ಡದವ್ರಿಗೂ ಮಾಡಿದೆ, 17,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಹಿಂಗೆ ವಿವಿಧ ರೀತಿಯಲ್ಲಿ ಪ್ರತಿಭಾ ಪುರಸ್ಕಾರ, SSLC ಪಾಸ್ ಮಾಡಿದವ್ರಿಗೆ, PUC ಪಾಸ್ ಮಾಡಿದವ್ರು, ಫಸ್ಟ್ ಇಯರ್ ಯಾರು ಫಸ್ಟ್ ರ್ಯಾಂಕಲ್ಲಿ ಬರ್ತಾರೆ ಅವರಿಗೆ ಪ್ರತಿ ವರ್ಷವೂ ನಾನು ಅವ್ರಿಗೆ ಪ್ರತಿಭೆಗೆ ಪುರಸ್ಕಾರ ಮಾಡೋಂಥ ಕಾರ್ಯಕ್ರಮ ಇಟ್ಟು ಫಸ್ಟ್ ಮಾಡಿದಾಗ 400 ಜನ ಇದ್ದರು. ಈಗ 8,700 ಜನಕ್ಕೆ ಮೊನ್ನೆ ನಾನು ಕೊಟ್ಟು ಮಾಡಿದೆ. ಎಷ್ಟೋ ಜನ ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಲ್ಲೆಲ್ಲ, ಈಗೆಲ್ಲ ಬೇಕಾದಷ್ಟು ಬಂದಿತ್ತು ಮಾಧ್ಯಮದಲ್ಲಿ. ಹೆಣ್ಮಕ್ಳು ಏರ್ ಸ್ಟೈಲ್ ಮಾಡಿಕೊಂಡು ಒಂದು ಕಾಂಪಿಟೇಷನ್ ಇಟ್ಟೆ, ಅದಕ್ಕೊಂದು 3,500 ಜನ ಹೆಣ್ಮಕ್ಳು ಧೈರ್ಯದಿಂದ ಬಂದು ಯಾವ ರೀತಿ ವಿನ್ಯಾಸ ಮಾಡ್ಕೋಬೋದು ಅಂಥೇಳಿ ಮಾಡೋದನ್ನೆಲ್ಲ ಕೂಡ ನಾವು ನೋಡಿದ್ದೇವೆ. ಮುಸಲ್ಮಾನ ಹೆಣ್ಮಕ್ಳು ರಂಗೋಲೆ ಬಿಡೋದಿಲ್ಲ, ಅವ್ರಿಗೆ ಮೆಹಂದಿ ಕಾಂಪಿಟೇಷನ್ ಇಟ್ಟೆ. 3,700 ಜನ ಹೆಣ್ಮಕ್ಳು ರಂಗೋಲೆ ಇದನ್ನು ಮೆಹಂದಿ ಮಾಡಿಕೊಂಡು ಬಂದು ಇಟ್ಟರು. ಹಂಗೆ ಅವಕಾಶ ಸಿಕ್ಕಿದಾಗ ಜನ, ಯುವಕರು ಇವತ್ತೆಲ್ಲ ಕೂಡ ಹೊರಗಡೆ ಬರ್ತಾರೆ. ಆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ದೃಷ್ಟಿಯಿಂದ ಇವತ್ತು ಇಂಥ ಸಂಸ್ಥೆಗಳು ಇವತ್ತು ಶಕ್ತಿ ತುಂಬಬೇಕು. ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಮುಖ್ಯ ಅಲ್ಲ, ಇದು ಈ ದೇಶದ ಒಂದು ಆಸ್ತಿ. ಆಸ್ತಿನೇ ನಮ್ಮ ಸಂಸ್ಕೃತಿ. ಇದಕ್ಕೆ ನಾನು ಶಕ್ತಿ ಕೊಡಬೇಕು ಅಂತೇಳಿ ನನ್ನ ಮಿತ್ರ ರಾಜಶೇಖರ್ ಅವರು ಕರೆದಾಗ, ರಾಜಶೇಖರ್ ಅವರು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ವಿಚಾರದಲ್ಲಿ ಬೇಕಾದಷ್ಟು ಹೋರಾಟವನ್ನು ಮಾಡಿ, ಪ್ರತಿಪಾದನೆಯನ್ನು ಮಾಡಿ, ಈ ಧರ್ಮವನ್ನು ಉಳಿಸ್ಲಿಕ್ಕೆ, ಧರ್ಮಸ್ಥಳದ ರಕ್ಷಣೆಗೆ ಇವತ್ತು ಅವರು ನಿಂತ್ಕೊಂಡಿದ್ದಾರೆ. ಸೊ ಅವರು ದೇಶಕ್ಕೆ ಅಲ್ಲ, ಈ ಧರ್ಮಕ್ಕೆ, ಈ ಭಾಗಕ್ಕೆ ಏನು ನಾವು ಉಳಿಸ್ಕೊಂಡಿದ್ವಿ ಅದ್ರ ಪರವಾಗಿ ಅವರ ಧ್ವನಿ ಎತ್ತಾ ಇದ್ದಾರೆ. ಅವ್ರಿಗೊಂದು ಶಕ್ತಿ ಕೊಡಬೇಕು ಅಂತೇಳಿ. ಇದು ಮುಂಚಿತವಾಗಿ ನಮ್ಮ ಅಶೋಕ್ ರೈ ಕೇಳಿದೆ, ಏನಪ್ಪ ನಮ್ಮ ಸ್ನೇಹಿತರೊಬ್ರು ಕರಿತಾ ಇದ್ದಾರೆ ಅಂತ. ಅಯ್ಯೋ ಮೊದಲು ಬನ್ನಿ ಅಂತೇಳಿ ಅವ್ರದ್ದು ಭಾಳ ಬಲವಂತ ಆಯಿತು. ಅಶೋಕ್ ರೈ ನೀವು ಬರಲೇಬೇಕು, ನಾನು ಇನ್ನೊಂದು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಅದ್ರ ಜೊತೆಗೆ ಇಟ್ಕೊಳ್ತೀನಿ ಅಂತ ಅಶೋಕ್ ರೈ ಅವರು ಕೂಡ ನನಗೆ ಭಾಳ ಒತ್ತಡ ಮಾಡಿದ್ರು. ಸೊ ಆ ದೃಷ್ಟಿಯಿಂದ ಭಾಳ ಪ್ರೀತಿಯಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮ, ಒಂದು ಅರ್ಜಿ ಕೊಟ್ಟಿದ್ದೀರಿ ಭವನದ ವಿಚಾರ. ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ, ಏನು ಮಾತಾಡ್ತೀನಿ, ಏನು ಕೊಡ್ತೀನಿ, ಏನು ಸಹಾಯ ಮಾಡ್ತೀನಿ ಅಂತ ಟೈಮ್ ಬರ್ತದೆ. ಅದಕ್ಕೆ ಆ ಟೈಮ್ ಬಂದಂಥ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಸೊ ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇವತ್ತು ನಾವೆಲ್ಲ ದೇವರು ನಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂಥ ಅವಕಾಶದಲ್ಲಿ ನಾವು ಯಾವ ರೀತಿ ಸೇವೆ ಮಾಡ್ತೀವಿ ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇವತ್ತು ಏನು ವೇದಿಕೆಯಲ್ಲಿ ಇದ್ದೇವೆ, ಸಮಾಜಕ್ಕೆ ಕೊಡಬೇಕು ಅನ್ನೋದು ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಮಾಡ್ತಾ ಇದ್ದೇವೆ. ನಾನು ಇನ್ವಿಟೇಷನಲ್ಲಿ ನೋಡಿದೆ, ಶ್ರೀ ಲಕ್ಷ್ಮೀನಾರಾಯಣ ಪ್ರಸನ್ನ ಓಂ ಶ್ರೀ ಮಂಜುನಾಥ. ಲಕ್ಷ್ಮಿ ಜೊತೆಗೆ ನಾರಾಯಣನ ಕರೀತಾ ಇದ್ದೀರಿ. ವೆಂಕಟೇಶ್ವರನ ಕರೀಗಕ್ಕೆ ಮುಂಚಿತವಾಗಿ ಲಕ್ಷ್ಮೀ ವೆಂಕಟೇಶ್ವರ ಅಂತೀರಿ. ಪರಮೇಶ್ವರನ ಕರಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತೀವಿ. ಹಂಗೆ ಫಸ್ಟು ಮೊದಲು ಹೆಣ್ಣು, ಆಮೇಲೆ ಗಂಡು, ಮೊದಲು ತಾಯಿ. ಗಣೇಶನಿಗೆ ಮದುವೆ ಇಲ್ಲ,
ಫಸ್ಟು ಹಬ್ಬ ಮಾಡ್ಬೇಕಾದ್ರೆ ಗೌರಿ ಹಬ್ಬ ಮಾಡ್ತೀವಿ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ಈ ಭೂಮಿ ತಾಯಿಗೆ ಮೊದಲು ನಾವೆಲ್ಲ ನಮನ ಸಲ್ಲಿಸುವಂಥ ಕೆಲಸನ ನಾವೆಲ್ಲ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇದೇ ಈ ದೇಶದ ಒಂದು ದೊಡ್ಡ ಆಸ್ತಿ. ಸೊ ಆ ದೃಷ್ಟಿಯಿಂದ ನಾವು ಮಾತಾಡ್ಕೊಂಡು ಹೋದರೆ ಗಂಟೆಗಟ್ಟಲೆ ಮಾತಾಡಬೇಕಾಗ್ತದೆ. ಬಹುಶಃ ಸಾಕು. ಸಂಸ್ಕೃತಿ ಬಗ್ಗೆ ಸಂಸ್ಕೃತದ ಶ್ಲೋಕದ ಬಗ್ಗೆ ಹೇಳಿದ್ರೆ 3-4 ನಾನು ಹೇಳಿದ್ದೇನೆ. ಸೊ ಹಾಡು ಕೇವಲ ಅದೊಂದು ಶಬ್ದ ಅಲ್ಲ, ಅದೊಂದು ಭಾವನೆ. ಆ ಭಾವನೆಗೆ ಸಂಗೀತ ಖುಷಿಯಾಗಿದ್ದಾಗ, ಸಂತೋಷವಾಗಿದೆ ಎಲ್ಲ ಕಡೆ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಂಡು ನಾವು ಮಾಡಿ ಬರ್ತಾ ಇದ್ದೀವಿ. ಸೊ ನಮ್ಮ ಮೇಲೆ ಎಷ್ಟೇ ಶ್ರಮ ಇದ್ರೂ ಕೂಡ ನಾವೆಲ್ಲ ನಮ್ಮ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ತಮ್ಮ ಗಮನ ಯಾವಾಗಲೂ ಕೂಡ ಈ ಸಾಹಿತ್ಯ ಲೋಕದಲ್ಲಿ, ಸಂಗೀತ ಲೋಕಕ್ಕೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು ಏನು ಉಳಿಸ್ಕೊಂಡು ಬರ್ತಾ ಇದ್ದೀರಿ. ನಾನು ಈ DK ಶಿವಕುಮಾರ್ ಒಬ್ಬನೇ ಅಲ್ಲ, ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ವರ್ಷ ನಾನು ಮುಖ್ಯಮಂತ್ರಿಗಳು ಇದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂತ್ಕೊಂಡಿದ್ದೋ ಫೈನಲ್ ಮಾಡಬೇಕಾದ್ರೆ 70 ಜನ ಕೊಡಬೇಕು, 70ನೇ ವರ್ಷ. ನಮಗೆ ಕೊನೆಗೆ ನಿಮ್ಮ ಕರಾವಳಿ ಪ್ರದೇಶಕ್ಕೆ 11 ಜನಕ್ಕೆ, 10ರಿಂದ 11 ಜನಕ್ಕೆ, ಇಡೀ ರಾಜ್ಯಕ್ಕೆ 60 ಕೊಟ್ಟರೆ ನಿಮಗೇ 11 ಜನಕ್ಕೆ 10ರಿಂದ 11 ಜನಕ್ಕೆ ಕೊಡಬೇಕು. ಯಾಕೆಂದರೆ ನಿಮ್ಮನ್ನು ಯಾರು ಕೂಡ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅಷ್ಟು ಇತಿಹಾಸ ಉಳ್ಳಂಥ ಒಂದು ಪ್ರದೇಶ. ಯಾವುದೇ ಸಂದರ್ಭದಲ್ಲೂ ಕೂಡ ಶಿಕ್ಷಣದಲ್ಲಿರ್ಬೋದು, ಸಾಹಿತ್ಯ ಇರ್ಬೋದು, ಬೇಕಾದಷ್ಟು ನಾನು ಇಲ್ಲಿ ಬರಬೇಕಾದ್ರೆ ಚರ್ಚೆ ಮಾಡ್ತಿದ್ದೆ. ನಾನು ನಿಮ್ಮಲ್ಲಿ ಭೂತ ಆರಾಧನೆ ಇರ್ಬೋದು, ನಾಗರದ್ದು ಆರಾಧನೆ ಇರ್ಬೋದು, ಕಂಬಳ, ಯಕ್ಷಗಾನ, ಹುಲಿವೇಷ, ಈ ರೀತಿ ದೇವಸ್ಥಾನಗಳು, ಬ್ಯಾಂಕ್ಗಳು, ವಿದ್ಯಾಸಂಸ್ಥೆಗಳು ನಿಮ್ಮದೇ ಆದಂಥ ಅನೇಕ ಪ್ರಸಿದ್ಧಿ ಇದೆ. ಮುಂದಕ್ಕೂ ಕೂಡ ನಾನು ಈ ಒಂದು ಪ್ರದೇಶದ ಇತಿಹಾಸ, ಈ ಕರಾವಳಿ ಪ್ರದೇಶದ 300 ಚಿಲ್ಲರೆ ಕಿಲೋಮೀಟ್ರ್ ಏನಿದೆ ಇದರಲ್ಲಿ ಅಭಿವೃದ್ಧಿ ಆಗಬೇಕು. ಜನ ಹೊರಗಡೆ ಹೋಗೋದನ್ನು ನಾವು ನಿಲ್ಲಿಸಬೇಕು, ಇಲ್ಲೇ ಉಳಿಸ್ಕೊಳ್ಬೇಕು ಅಂಥೇಳಿ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಬೇರೆ ಸಂದರ್ಭದಲ್ಲಿ ಆ ವಿಚಾರ ನಾನು ಮಾತಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ತಮ್ಮನ್ನೆಲ್ಲ ಬಂದು ಭೇಟಿ ಮಾಡೋಂಥ ಅವಕಾಶ ಸಿಕ್ಕಿ ಶ್ರೀಗಳ ಆಶೀರ್ವಚನ ಕೇಳೋಂಥ ಒಂದು ಭಾಗ್ಯ, ಜೊತೆಗೆ ನಮ್ಮ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಚನವನ್ನು ಪಡ್ಕೊಳ್ಳೋಂಥ ಭಾಗ್ಯ ಇವತ್ತು ದೊರಕಿದೆ. ನಿಮ್ಮನ್ನೆಲ್ಲ ನಾನು ಬಂದಂಥ ಸಂದರ್ಭದಲ್ಲಿ ನನಗೆ ಭವ್ಯವಾದಂಥ ಸ್ವಾಗತವನ್ನು ನೀಡಿ ಮನಸ್ಸಿಗೆ ನೆಮ್ಮದಿಯನ್ನು ಒಂದು ಮಾತ್ರ ಕಡಿಮೆ ಮಾಡಿದ್ರಿ. ಒಂದು ಸಂಗೀತದ ಕಚೇರಿ ನಡೆಸಿಸ್ಬಿಟ್ಟು ಇನ್ನೊಂದು 5 ನಿಮಿಷ ಕೇಳ್ತಿದ್ದೆ ನಾನು, ನಿಮ್ಮದೇನು ಸಂಗೀತದ ಗಾಯನ, ಸಾಹಿತ್ಯ ಏನು ಅಂತ. ಇರಲಿ, ನಾನು ಬೇರೆ ಸಂದರ್ಭದಲ್ಲಿ ಇದನ್ನು ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಈ ಶಾರದೆ ನಿಮ್ಮ ಮನೆ ಬಾಗಿಲಲ್ಲಿ ಇದ್ದಾಳೆ. ಇದೆಲ್ಲ ಕೂಡ ರಾಜ್ಯಕ್ಕೆ ಇದರ ಹಂಚಿ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿ ಆಗಲಿ ಅಂಥೇಳಿ ನಿಮ್ಮ ಜೊತೆಯಲ್ಲಿ ಸರ್ಕಾರನೂ ಇದೆ, DK ಶಿವಕುಮಾರ್ ಇದ್ದಾನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ನಂತರ ಕಿಂಗ್ ಆಫ್ ಡ್ರಮ್ಸ್ ಪದ್ಮಶ್ರೀ ಕಲೈಮಾಮಣಿ ಶ್ರೀ ಶಿವಮಣಿ ಅವರಿಂದ ಅದ್ಭುತವಾದಂತಹ ಒಂದು ಸಂಗೀತ ಪ್ರದರ್ಶನ ಕೂಡ ಈ ವೇದಿಕೆಯಿಂದ ನಡೆಯಲಿದೆ ಎಂಬುದನ್ನು ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತಾ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅತ್ಯಂತ ಯಶಸ್ವಿ ವಕೀಲರಾಗಿರುವಂತಹ ಶ್ರೀಯುತ S. ರಾಜಶೇಖರ್ ಅವರು ಒಂದು ಸಣ್ಣ ಪ್ರಕಟಣೆಗಾಗಿ ನಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. 1 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. ಒಂದು ಸಣ್ಣ ಒಂದು ಖುಷಿಯ ವಿಚಾರವನ್ನು ಹಂಚ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ನಿಂತಿದ್ದೇನೆ. ರಾಮಚಂದ್ರಾಪುರ ಮಠಕ್ಕೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೂ ನಾವು ಕಾಂಚನ ಮನೆ ತಂದವರು ಒಂದು ಮಾಧ್ಯಮ ಹೇಗೆ ಅಂತ ಹೇಳೋದನ್ನು ಒಂದು ತೋರಿಸಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ಒಂದು DK ಶಿವಕುಮಾರ್ ಅವರಿಗೆ ನೆನಪಿದೆಯಾ ಇಲ್ವೋ ಗೊತ್ತಿಲ್ಲ, ಒಂದು ಛಾಯಾಚಿತ್ರವನ್ನು ನಾನು ನಿಮ್ಮ ಮುಂದೆ ತೋರಿಸ್ತೇನೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಪೂರ್ವ ಗುರುಗಳು ರಾಘವೇಂದ್ರ ಭಾರತಿ ಸ್ವಾಮಿಗಳ ಕಾಲದಲ್ಲಿ DK ಶಿವಕುಮಾರ್ ಅವರು ಮಠಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ತೆಗೆದಂತಹ ಒಂದು ಛಾಯಾಚಿತ್ರವನ್ನು ನನಗೆ ಈಗಷ್ಟೇ ಯಾರೋ ಮೋಸ್ಟ್ಲಿ ಇಲ್ಲಿ ಸ್ಟೇಜಲ್ಲಿ ಇದ್ದದ್ದನ್ನು ನೋಡಿ ಕಳಿಸ್ಕೊಟ್ರು. ಅದನ್ನು ನಾನೊಂದು ತಮಗೆ ಒಂದು ಜಸ್ಟ್ ತೋರಿಸೋಣ ಅನ್ನೋ ಒಂದು ವಿಚಾರಕ್ಕೆ ಇಲ್ಲಿ ನಿಂತಿದ್ದೇನೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನೆನಪಿಸ್ಕೊಂಡ್ರು 25ರಿಂದ 30 ವರ್ಷ ಹಿಂದಿನ ಛಾಯಾಚಿತ್ರ ಇದು ಅಂತ. ಇದನ್ನು ತಮ್ಮ ಮುಂದೆ
30 ವರ್ಷ ಹಿಂದೆ ಡಿ ಕೆ ಶಿವಕುಮಾರ್ ಹೇಗಿದ್ದರು ಮತ್ತು ಈಗ ಹೇಗಿದ್ದರು ಅನ್ನುವಂಥದ್ದು ಇದರಲ್ಲಿ ತಮಗೆ ಕಂಡು ಬರ್ತದೆ. ಮತ್ತು ನಾನು ಶೇರ್ ಮಾಡ್ತೇನೆ ಈ ಫೋಟೋವನ್ನು. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಗಾಗಿ ಮೃದಂಗ ವಿದ್ವಾನ್ KU ಜಯಚಂದ್ರರಾವ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ರಾಜಶೇಖರ್ ಅವರ ಅಪ್ಪಣೆಯಾಗಿದೆ 2 ನಿಮಿಷದಲ್ಲಿ ಧನ್ಯವಾದ ಅಂತೇಳಿ 1 ನಿಮಿಷದಲ್ಲಿ ಧನ್ಯವಾದ ಮುಗಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಒಂದೇ ಒಂದು ಕಂಡೀಷನ್, ನೀವು ಹೃದಯದಿಂದ ನಿಮ್ಮ ಪ್ರೀತಿ ಖುಷಿಯಿಂದ ಇಲ್ಲಿ ಬಂದ ಅತ್ಯಂತ ಗಣ್ಯರಿಗೆ ನಾವು ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡುವಾಗ ನಿಮ್ಮ ಕರತಾಡನ ಅಷ್ಟೇ ಜೋರಾಗಿ ಇರಲಿ ಅಂತ ಪ್ರಾರ್ಥನೆ. ಯಾಕಂದರೆ ಈ ವಿಶೇಷ ಸಂದರ್ಭ ಐತಿಹಾಸಿಕ ಸಂದರ್ಭ. ಇನ್ನು ಮುಂದೆ ಬರ್ತದೋ, ಇನ್ನು ಹಿಂದೆ ಆಗಿದ್ದಿಲ್ಲ, ಇನ್ನು ಮುಂದೆ ಬರ್ತದೋ ಗೊತ್ತಿಲ್ಲ. ಆದ ಕಾರಣ ನಾವೆಲ್ಲ ಖುಷಿಯಾಗಿ ಪ್ರತಿಯೊಂದು ಗಣ್ಯರಿಗೂ ನಮ್ಮ ಕರತಾಡನ ಮೂಲಕ ನಾವು ಧನ್ಯವಾದ ಸಮರ್ಪಣೆ ಮಾಡೋಣ. ಮೊದಲನೇದಾಗಿ ಪರಮ ಪೂಜ್ಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಇಲ್ಲಿ ಆಗಮಿಸಿದ್ದಾರೆ. ನಮ್ಮೊಂದಿಗೆ ನಿನ್ನೆಯಿಂದ ಇದ್ದು ಇಂದು ನಾಳೆ ಮತ್ತು ನಾಳೆ 4 ದಿವಸ ಅವರ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ, ನಡೀಲಿಕ್ಕಿದೆ. ಅದಕ್ಕಿಂತ ಒಂದು ದೈವಿಚ್ಛೆ ನಮಗೆ ಇನ್ಯಾವುದೂ ಇಲ್ಲ. ಇಂಥ ಒಂದು ಸುಂದರವಾದ ಕ್ಷಣ, ಪ್ರತಿಯೊಂದು ಕ್ಷಣ ಅವರು ನಗುತ್ತಾ ನಮ್ಮೊಂದಿಗೆ ಬೆನ್ನು ಹುರಿದುಂಬಿಸಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಮಾಡಿ ಪ್ರತಿಯೊಂದನ್ನು ನಮ್ಮನ್ನು ಆಲಿಸಿ ನಮ್ಮೊತ್ತಿಗೆ ಒಂದು ಸುಂದರವಾದ ಒಂದು ಅನುಭವ ಆಗ್ತಾ ಇದೆ. ಗುರುಗಳೇ, ನೀವು ಇಲ್ಲಿ ಬಂದಿದ್ದು ನಮಗೆ ತುಂಬ 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 ಒಂದು ವಿಶೇಷವಾದ ಒಂದು ಸಂದರ್ಭ. ನಮ್ಮ ಕಾಂಚನ ಮನೆತನ ಹಾಗೂ ಕಾಂಚನದ ಪ್ರತಿಯೊಬ್ಬ ನಮ್ಮ ಕಾಂಚನ ಮನೆತನ ಹಾಗೂ ಪ್ರತಿಯೊಬ್ಬರ ಪರವಾಗಿಯೂ ನಿಮಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಪದ್ಮವಿಭೂಷಣ ರಾಜರ್ಶ್ರೀ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ನಮ್ಮ ತಂದೆಯವರ ಥರ ಈ ಸಂಸ್ಥೆಗೆ ಅವರ ತಂದೆಯವರು. ಅವರು ಎಷ್ಟು ವರ್ಷದಿಂದ ನಮ್ಮನ್ನು ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ಈ ಹಳ್ಳಿಗೆ ಅವರಿರುವ ಕಾಳಜಿ, ನಾವು ಈ ಕಾಂಚನ ಮನೆತನದ ಮೇಲೆ ಇರುವ ಅವರಿಗಿರುವ ಕಾಳಜಿ, ಪ್ರೀತಿ, ಪ್ರೇಮ, ಅಕ್ಕರೆ, ಇದು ಯಾವುದು ಊಹಿಸಲು ನಾವು ಸಾಧ್ಯವಿಲ್ಲ. ಅವರ ಅತ್ಯಂತ ಒಂದು ಆ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಇವತ್ತು ಅವರು ಪ್ರೀತಿಯಿಂದ ನಮ್ಮೆಲ್ಲರ ಮಧ್ಯೆ ಇದ್ದಾರೆ. ಕಾಂಚನ ಮನೆತನ, ಕಾಂಚನದ ಪ್ರತಿಯೊಬ್ಬರ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುವ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ಅತ್ಯಂತ ಹೆಮ್ಮೆಯ ಕನ್ನಡ ನಾಡಿನ ಪುತ್ರ, ಸಾಂಸ್ಕೃತಿಕ ರಾಯಭಾರಿಯಾಗಿ ಇಂದು, ಸಂಸ್ಕೃತದ ರಾಯಭಾರಿಯಾಗಿ ಇಂದು ನಿಮ್ಮ ಎಲ್ಲರ ಮಧ್ಯೆ ಅತ್ಯಂತ ಸುಂದರವಾದ ಅವರ ಶಬ್ದಗಳನ್ನು, ಅತ್ಯಂತ ಪ್ರೋತ್ಸಾಹವಾದ ಶಬ್ದಗಳೊಂದಿಗೆ ಎಲ್ಲರನ್ನು ಅತ್ಯಂತ ಹುರಿದುಂಬಿಸಿದ್ದಾರೆ. ನಮ್ಮ ಕಾಂಚನದ ಇನ್ನು ಮುಂದಿನ ಒಂದು ಸುಂದರವಾದ ಕ್ಷಣಗಳನ್ನು ನಾವು ಅತ್ಯಂತ ಪ್ರೋತ್ಸಾಹವಾಗಿ ಅವರಿಂದ ನಾವು ತೆಗೆದುಕೊಂಡಿದ್ದೀವಿ. ಅವರಿಂದು ತಮ್ಮ ಮೋಸ್ಟ್ ಬ್ಯುಸಿಯೆಸ್ಟ್, ನಾವೇ ಬ್ಯುಸಿ ಅಂತೇಳಿ ಹೇಳ್ಕೊಳ್ತೀವಿ, ರಾಜ್ಯವನ್ನು ನಡೆಸಿರುವ ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಅಂದರೆ ಅದಷ್ಟು ಒಂದು ಖುಷಿಯ ಸಂದರ್ಭ ಯಾವುದೂ ಇಲ್ಲ. ಅವರು ಇಲ್ಲಿ ಬಂದಿದ್ದಾರೆ. ನಿಮ್ಮೊಂದರಿಗೆ ಅವರ ಒಂದು ಸುಂದರವಾದ ಅನಿಸಿಕೆಗಳನ್ನು ಹಂಚಿ ಎಲ್ಲವನ್ನು ಪ್ರೋತ್ಸಾಹಿಸಿದ್ದಾರೆ. ಸರ್, ನೀವು ಬಂದಿದ್ದು ಒಂದು ತುಂಬ 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 ಒಂದು ಹೆಮ್ಮೆಯ, ಖುಷಿಯ ನಮಗೆ ಸಂಗತಿ. ದಯವಿಟ್ಟು ನಮ್ಮ ಎಲ್ಲರ ಪರವಾಗಿ ನಿಮಗೆ ಹಾರ್ದಿಕವಾದ ಧನ್ಯವಾದಗಳು. ಶ್ರೀ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು, ಮಾನ್ಯ ಶಾಸಕರು ಪುತ್ತೂರು, ಚುಟುಕಾಗಿ ಮಾತಾಡಿ ಇಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಹಸನ್ಮುಖಿಯಾಗಿ ಇಲ್ಲಿ ಇದ್ದು ನಮ್ಮ ಎಲ್ಲರ ಎಲ್ಲರ ಕಷ್ಟಗಳನ್ನು, ಅವರ ಪ್ರೀತಿಯನ್ನು ಆಲಿಸುತ್ತಾ, ಅವರಿಗೆ ಸ್ಪಂದಿಸುತ್ತಾ ಸದಾ ಚುರುಕಾಗಿ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಿರುವ ನಿಮ್ಮ ಎಲ್ಲರ ಹೆಮ್ಮೆಯ ಶ್ರೀ ಅಶೋಕ್ ಕುಮಾರ್ ರೈ ಅವರು ಇಲ್ಲಿ ಇದ್ದಾರೆ, ವೇದಿಕೆಯಲ್ಲಿದ್ದಾರೆ. ಸರ್, ಕಾಂಚನ ಮನೆತನ, ಕಾಂಚನ
ಈ ಊರಿನ ಪರವಾಗಿ ನಿಮಗೆ ಹಾರ್ದಿಕವಾದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲರ ಪ್ರೋತ್ಸಾಹ ಮಾಡಿ ನಮ್ಮ ಅಣ್ಣನ ಥರ ನಮ್ಮ ಶ್ರೀ ವಿಷ್ಣು ಪ್ರಸಾದ್ ಹೆಬ್ಬಾರ್ ಅವರು ಮಹಾನ್ ದೈವಜ್ಞರು, ಪಾರಂಪರ ವಿದ್ಯಾಪೀಠ ಪ್ರಾಚಾರ್ಯರು, ಬೇಕಲ್ ಗೋಕುಲಂ ಶಾಲೆ ಅವರು ಇವತ್ತು ಅಸ್ಸಾಮಿನಲ್ಲಿ ಒಂದು ಮಾನ್ಯ ಮಂತ್ರಿಗಳಾದ ಅಸ್ಸಾಂ ಮಂತ್ರಿಗಳಾದ ಅಶೋಕ್ ಸಿಂಘಲ್ ಅವರ ಪೂಜಾ ಕಾರ್ಯಕ್ರಮದಿಂದ ಅಲ್ಲಿದ್ದಾರೆ. ಆದ ಕಾರಣ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಪರವಾಗಿ ಅವರ ಪತ್ನಿ ಡಾಕ್ಟರ್ ನಾಗರತ್ನ ಹೆಬ್ಬಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಕಾಂಚನ, ನಾನು ರಾಜಶೇಖರ್ ಅವರಿಗೆ ಧನ್ಯವಾದ ಅರ್ಪಣೆ ಮಾಡಬಾರ್ದು, ಆದರೆ ಇದರ ಟೋಟಲ್ ಅವರು ಪ್ರತಿಯೊಂದು ಕ್ಷಣವನ್ನು ಇದಕ್ಕೆ ಮುಡಿಪಿಟ್ಟಿದ್ದಾರೆ. ಈ ಎಲ್ಲ ಅವರ ಒಂದು ವಿಜುವಲೈಸೇಷನ್ ಪ್ರೋಸೆಸ್, ಅವರು ಇದಕ್ಕೆ ಪಟ್ಟ ಕಷ್ಟಗಳೆಲ್ಲ ಹೇಳೋದು ಸಾಧ್ಯ ಇಲ್ಲ. ಆದರೂ ಇವತ್ತು ಯಶಸ್ವಿಯಾಗಿ ಮೂಡಿಬರಲು ಅವರ ನಾಯಕತ್ವ, ಮುಂದಾಳುತನವೇ ಈ ಕಾಂಚನದ ಭವ್ಯ ಇತಿಹಾಸದ ಮುನ್ನುಡಿಯನ್ನು ಬರೆಯಲಿದೆ ಎನ್ನುವ ಖುಷಿಯಾಗಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಅವರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆ ಈ ಸಂದರ್ಭದಲ್ಲಿ ನಮ್ಮೊಂದಿಗಿರುವುದೇ ಭಾರಿ ವಿಶೇಷವಾದ ಒಂದು ಪ್ರೀತಿ. ನಮಗೆ ನಿಮ್ಮ ಪ್ರೀತಿ ಸದಾ ಇರಲಿ ಅಂತ ಹೇಳುತ್ತಾ ನಿಮಗೆ ನಾವು ಧನ್ಯವಾದ ಸಮರ್ಪಣೆ ಮಾಡುತ್ತಾ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಪ್ರೆಸ್ ಅವರು ಪತ್ರಕರ್ತರು ನಮಗೆ ಇದರ ಮುಂಚೆನೂ ಈ ಸಂದರ್ಭದಲ್ಲೂ ನಮಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವರ ಅನೇಕ ರೀತಿಯಲ್ಲಿ ನಮಗೆ ಈ ವಿಶೇಷ ಕಾರ್ಯಕ್ರಮದ ಅನೇಕ ಬರವಣಿಗೆಗಳ ಮೂಲಕ ಪ್ರೆಸ್ಸಲ್ಲಿ ಬಂದಿದೆ. ಅವರ ಪ್ರೋತ್ಸಾಹ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಅವರಿಗೂ ಹೇಳುತ್ತಾ ನಮ್ಮ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಹಾಗೂ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಇನ್ನು ಒಂದು ಸ್ವಲ್ಪ ಹೊತ್ತಿನಲ್ಲಿ ಡ್ರಮ್ಸ್ ಮಾಂತ್ರಿಕ ಶಿವಮಣಿಯವರು ಈ ವೇದಿಕೆಗೆ ಬರಲಿದ್ದಾರೆ. ಈ ಹಳ್ಳಿಯಲ್ಲಿ ನೋಡಿ ಎಂತೆಂಥ ದಿಗ್ಗಜರ ಆಗಮನ ಆಗ್ತಾ ಇದೆ, ಎಂತೆಂಥ ದಿಗ್ಗಜರು ಬಂದಿದ್ದಾರೆ. ಅದೆಲ್ಲ ಸಾಧ್ಯ ನಿಮ್ಮ ಪ್ರೀತಿಯ ಪ್ರೋತ್ಸಾಹದಿಂದ ಮಾತ್ರ. ಅವರ ಕಾರ್ಯಕ್ರಮ ಈಗ ಸ್ವಲ್ಪ ಸಮಯದಲ್ಲಿ ನಡೆಯಲಿದೆ. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಅರ್ಪಣೆ ಮಾಡುತ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್. ಹಲೋ. ನಾದ ನಿಂತರೆ ನಿಶ್ಶಬ್ದ, ನಾದ ಹರಿದರೆ ಸಂಸ್ಕೃತಿ. ಇದು ಕಾರ್ಯಕ್ರಮ ಅಲ್ಲ, ಇದು ಕ್ಷಣಕ್ಕೆ ಉಸಿರು ಕೊಡುವ ಸಂಸ್ಕೃತಿ. ಕಾಂಚನೋತ್ಸವ ನಿನ್ನೆಗೆ ಪರಂಪರೆ, ಇಂದಿಗೆ ಪ್ರೇರಣೆ, ನಾಳೆಗೆ ದಿಕ್ಕು. ಈ ಐತಿಹಾಸಿಕ ದಿನದ ಸಾಕ್ಷಿಗಳಾದ ನಿಮಗೆಲ್ಲರಿಗೆ ಕಾಂಚನ ಕುಟುಂಬದ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಈ ವೇದಿಕೆ ಅನುವಾಗಲಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ವೇದಿಕೆಯಿಂದ ಕಿಂಗ್ ಆಫ್ ಡ್ರಮ್ಸ್ ಪದ್ಮಶ್ರೀ ಕಲೈಮಾಮಣಿ ಶ್ರೀ ಶಿವಮಣಿ ಅವರಿಂದ ಡ್ರಮ್ಸಿನ ಪ್ರಸ್ತುತಿ ನಡೆಯಲಿದೆ. ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಕೂಡ ಅತ್ಯಂತ ಆದರಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಎಪ್ಪತ್ತೆರಡನೇ ಕನ್ನಡ ಈ ಕಾಂಚನ ಸಂಗೀತೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಈ ನೂತನ ಕಟ್ಟಡ ಲೋಕಾರ್ಪಣೆಗೊಂಡಿದೆ. ಇನ್ನು ಮುಂದೆ ಇದೇ ಸಭಾಂಗಣದಲ್ಲಿ ಕಿಂಗ್ ಆಫ್ ಡ್ರಮ್ಸ್ ಶ್ರೀ ಶಿವಮಣಿಯವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಂದಂಥ ಸರ್ವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸರ್ವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜುಗೊಳ್ತಾ ಇದ್ದೀವಿ. ಸಹಕರಿಸಿದಂಥ ಸರ್ವರಿಗೂ ನಾವು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಿರೂಪಿಸಿ ಸಹಕರಿಸಿದಂಥ ಖ್ಯಾತ ವಕೀಲರಾದಂಥ ಶ್ರೀ ಮಹೇಶ್ ಕಜೆಯವರಿಗೂ ಹಾಗೆ ನನ್ನ ಗುರುಗಳಾದಂಥ ಶ್ರೀ ಗಣರಾಜ್ ಕುಮಲೆ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಬಂದಂಥ ಎಲ್ಲರಿಗೂ ಸಂಜೆಯ ಉಪಹಾರ ವ್ಯವಸ್ಥೆ ಇದೆ. ನಮ್ಮ ಸಂಗೀತ ಶಾಲೆಯ ಕೆಲ ಭಾಗದಲ್ಲಿ ಬಂದಂಥ ಸರ್ವರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇದೆ. ಅದನ್ನು ಸ್ವೀಕರಿಸಿ ಮತ್ತೆ ಇದೇ ಸಭಾಂಗಣದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಮತ್ತೆ ನಾವೆಲ್ಲರೂ ಆ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಬೇಕು. ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಈ ಕಾರ್ಯಕ್ರಮದ ನಂತರ ನಾಳೆಯೂ ಕೂಡ ಇಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ವಿಶೇಷವಾಗಿ ನಾಳೆ ಕಾಂಚನ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಾಳೆ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯರ ಉಪಸ್ಥಿತಿ ಕೂಡ ಇರ್ತದೆ. ಈ ಪ್ರಶಸ್ತಿಯನ್ನು ಗಾಡ್ ಆಫ್ ಇಂಡಿಯನ್ ವಯಲಿನ್ ಪದ್ಮವಿಭೂಷಣ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಇವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀಲಿಕ್ಕಿದೆ. ಹಾಗೆ ಈ ಪ್ರಶಸ್ತಿ ಪ್ರದಾನ ಮಾಡುವವರು ಬನ್ಸುರಿ ಸ್ವರಾಜ್ ಲೋಕಸಭಾ ಸದಸ್ಯರು ನವದೆಹಲಿ, ಇವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದಂಥ ಕ್ಯಾಪ್ಟನ್ ಬಿರೀಶ್ ಚೌಟ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಈ ಸಮಾರಂಭದಲ್ಲಿ ನಮ್ಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀ ಗಂಗಾಧರ್ ನೆಕ್ಕರಾಜ್ ಅವರು ಕೂಡ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗಿಗಳಾಗಬೇಕಾಗಿ ನಾವು ಈ ಸಂಸ್ಥೆಯ ಪರವಾಗಿ ಕಾಂಚನ ಮನೆತನದ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ.
ಕಾಂಚನ ಮನೆತನದ ಕುಟುಂಬಸ್ಥರು ತಕ್ಷಣ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶ್ರೀರಂಜನಿಯವರು, ಸುಮನಸ ರಂಜನಿಯವರು, ಹಾಗೆ ಶ್ರುತಿರಂಜನಿಯವರು ತಕ್ಷಣ ಒಂದು ಫೋಟೋಕ್ಕಾಗಿ ತಕ್ಷಣ ಬರಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಜಯಚಂದ್ರ ಸರ್, ಜಯಚಂದ್ರ ಸರ್, ಜಯಚಂದ್ರ ಸರ್, ಶ್ರೀರಂಜನಿಯವರು,
ತೆಗಿಬೇಕು. ಹಲೋ ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಿಂದ ಡ್ರಮ್ಸ್ ಮಾಂತ್ರಿಕ ಎಂದೇ ಪ್ರಖ್ಯಾತಿ ಹೊಂದಿದಂತಹ, ಡ್ರಮ್ಸಿನ ರಾಜ ಎಂದೇ ಪ್ರಖ್ಯಾತಿ ಹೊಂದಿದಂತಹ ಶ್ರೀಯುತ ಕಲೈಮಾಮಣಿ ಶಿವಮಣಿ ಇವರಿಂದ ಅದ್ಭುತವಾದಂತಹ ಡ್ರಮ್ಸ್
ಆತ್ಮೀಯ ಸಂಗೀತ ಕಲಾ ರಸಿಕರೇ, ಉಪಾಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಉಪಾಹಾರ ಸ್ವೀಕರಿಸದೇ ಇದ್ದವರು ಸ್ವೀಕರಿಸಿ, ಆಮೇಲೆ ಸಂಗೀತ ರಸವನ್ನು ಸವಿಬೇಕಾಗಿ ಕೇಳಿಕೊಳ್ತೇವೆ. ಉಪಾಹಾರ ಸ್ವೀಕರಿಸದಿದ್ದವರು ದಯವಿಟ್ಟು ಗಮನಿಸಿ.
ನೇ ಕೋರಿ ಚಲ ಮಾರೋ
Hello. Ladies and gentlemen, from the pulse of ancient earth to the roar of modern thunder, here stands a man who doesn't just play rhythm, he becomes it. With hands that summon rain, fire, and heartbeat alike, he weaves drums, ghatam, kanjira, and soul into a single breath. A timeless force, a living symphony, the alchemist who turns beats in transcendence. Please welcome the legend, Anandan Drums Shivamani. ದಯವಿಟ್ಟು ಶ್ರೀ ರಾಜಶೇಖರ್ ಅವರು ವೇದಿಕೆಗೆ ಬಂದು ಶ್ರೀ ಶಿವಮಣಿ ಅವರಿಗೆ ನಮ್ಮ ಕಲಾ ಸಂಸ್ಥೆಯ ಪರವಾದಂತಹ ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಕೋರಿಕೊಳ್ತಾ ಇದ್ದೇವೆ. Here is a storm that chose rhythm as its language, that is none other than Shri Shivamani. ಸನ್ಮಾನ್ಯ ಶಿವಮಣಿಯವರೊಂದಿಗೆ ಕಾಂಚನ ಮನೆಯ ಕಾಂಚನ ಸಂಸಾರವನ್ನು ಕೂಡ Here is the blessings of Goddess Saraswati to this Saraswati Putra. ಈ ಕಾಂಚನೋತ್ಸವದ ವೇದಿಕೆಗೆ ಕಾಂಚನ ಸಂಸಾರದ ಕಾಂಚನ ಮನೆಯ ಎಲ್ಲ ಕಲಾಬಂಧುಗಳನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವೇದಿಕೆ ಈಗ ಕಾಂಚನೋತ್ಸವದ ಕಲಾ ಆರಾಧನೆಗಾಗಿ. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ
ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಭಾಳ ಸಂತೋಷ. ಇವಾಗೇ ಇಲ್ಲಿ ಕಾಂಚನ ಮ್ಯೂಸಿಕ್ ಅಕಾಡೆಮಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಗುರು ವಿಷ್ಣು ಸ್ವಾಮಿ. We miss him. Vishnu Swami's son only played along with me. From childhood is following me. And great, I am really blessed to play with you all today. I want to give one small advice for the youngsters, all the kids. Throw all the mobiles from you. Take the book and focus on the book. You will succeed in your life. All the parents, you're all thinking my kids are not disturbing us, but you're just destroying their life. Parents, don't allow them to give any mobiles, anything. Teach them how to, you used to take the book, and that will, because in my experience I am telling. And who wants to become a musician, practice, do riyaz, and throw all your egos on the garbage. Be light in your soul, and you'll be bright always like a sun. And we're going to do this last song. Krishna
Thank you very much. Actually, I stand and I play and lots of things, but today is a very divine, and it has to be very divine. And playing also in my setup, I just sat in the floor and I was playing divine concert today. And thank you very much, and all the best, and God bless. Enjoy good music always. Thank you. Thank you. May I speak a few words? Shri Gurubhyo Namaha. With my namaskarams at the lotus feet of Lord Rama in all his glory, all of us gathered here today stand as a witness to a very rare moment, a reminder that amongst us walks gods of music and such legendary musicians. This evening will remain etched in the pages of this wonderful place, and moments such as this deserve nothing less than another big round of applause from all of us. On stage today, rhythm was not just displayed, it was revealed to all of us. I could see a fire in each student's eyes here, a fire burning with a passion for rhythm. Amsha, I hope, sir, that we see in you. I think I saw each and every one of us dance in absolute joy. You really showed us what joy is, sir, and we hope you never stop. We are very shocked that it actually came to an end. So we offer our humblest pranams to the generosity of your art and the integrity in which you shared it, sir. And I have to thank Sachin, who brought all the cymbals. Carrying nowadays in the aircraft is very expensive, and Sachin helped me. He lives in Mangalore, and he has a school also, and drum school. And Gopinath, my PA, is taking care. Thank you very much, and I'll see you all tomorrow. Through TV, I'm playing tomorrow for World Cup, Men's World Cup tomorrow. Yeah. You know that guy, Rishabh Sitar? Yeah, me and Rishabh, we are playing tomorrow. And all the best. Enjoy. ಎರಡು ಮುಖ್ಯವಾದ ಪ್ರಕಟಣೆಗಳು. ದಯವಿಟ್ಟು ಎಲ್ಲರೂ ಎರಡೆರಡು ನಿಮಿಷ ಕೂತ್ಕೊಳ್ಳಿ. ಬಸ್ನಲ್ಲಿ ಬಂದವರು, ಬೆಂಗಳೂರಿಂದ ಬಸ್ಸಲ್ಲಿ ಬಂದವರು, ಕಾಂಚನ ಸುನಾದ ಮನೆಯಲ್ಲಿ ಇರುವವರು, ನಿಮಗೆ ಊಟದ ವ್ಯವಸ್ಥೆದು ಊಟ ಆದಮೇಲೆ ಬಸ್ಸಲ್ಲಿ ನೀವು ವಾಪಸ್ ಹೋಗ್ತೀರಿ. ನಾಳೆ ಬೆಳಗ್ಗೆ ನೀವೆಲ್ಲರೂ ಸರಿಯಾಗಿ 7:15 ಇಲ್ಲಿಗೆ ಬಂದು ತಿಂಡಿ ತಿನ್ಕೊಂಡು ಕಾಂಚನ ಮನೆಗೆ ಬರ್ತೀರಿ. ಉಂಚವೃತ್ತಿಗೆ ಸರಿಯಾಗಿ 8:15 ಉಂಚವೃತ್ತಿ ಶುರುವಾಗಲಿದೆ. ಉಂಚವೃತ್ತಿ tomorrow morning starts sharp at 8:30. So you'll have to come here at 7:30, have breakfast and reach Kanchana home in time. Okay? ನಾಳೆ ಸರಿಯಾಗಿ 8:15 ಉಂಚವೃತ್ತಿ ಕಾಂಚನ ಮನೆಯಿಂದ ಪ್ರಾರಂಭವಾಗಿ ಇಲ್ಲಿ ಬಂದು ಸಂಪನ್ನವಾಗಲಿದೆ. ತದನಂತರದಲ್ಲಿ ಇಲ್ಲಿ ತ್ಯಾಗರಾಜ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ, ತದನಂತರ ಸಂಗೀತ ವಿದ್ಯಾರ್ಥಿಗಳ ಸಂಗೀತ ಸೇವೆ ಇರಲಿದೆ. ಅದಾದ ಮೇಲೆ ಸಂಜೆಯ ಹೊತ್ತಿಗೆ ಇದೇ ವೇದಿಕೆಯಲ್ಲಿ ಇವತ್ತಿನಂತೆ ಸಭೆ ನಡೆಯಲಿದ್ದು ಕಾಂಚನ ಶ್ರೀ ಪ್ರಶಸ್ತಿ ಪ್ರದಾನ ನಾಳೆ ನಡೆಯಲಿಕ್ಕಿದೆ. ವಯಲಿನ್ ದಿಗ್ಗಜ, ಗಾಡ್ ಆಫ್ ಇಂಡಿಯನ್ ವಯಲಿನ್ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರಿಗೆ, ಹಾಗೂ ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಅವರು ಕೂಡ ನಾಳೆ ಬರಲಿದ್ದಾರೆ. ಅಂಬಿ ಸುಬ್ರಹ್ಮಣ್ಯಂ ಅವರೊಂದಿಗೆ ವಿಶೇಷವಾದ ವಯಲಿನ್ ಕಾರ್ಯಕ್ರಮ ಕೂಡ ನೆರವೇರಲಿದೆ. ಇದೇ ವೇದಿಕೆಯಲ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಉಂಚವೃತ್ತಿಯೊಂದಿಗೆ.
ಹಾಗೆ ಎಲ್ಲರೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದ ಡಿನ್ನರ್ ಈಸ್ ಸರ್ವ್ಡ್ ಆನ್ ದ ರೈಟ್ ಸೈಡ್ ಆಫ್ ದ ಆಡಿಟೋರಿಯಂ ಆಸ್ ಯು ಆಲ್ ಹ್ಯಾವ್ ಬೀನ್ ಹ್ಯಾವಿಂಗ್ ದೇರ್. ಥ್ಯಾಂಕ್ ಯು. ನನ್ನದೈತೆ ಆಂಡಿ ಪೂಜೆ ಆಂಡಿ